ಈಗ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವುದಕ್ಕೆ ಮುಂದೆ ಹೋಗೋಣ. ಈ ದಿನ ನಮ್ಮ ಧ್ಯಾನಕ್ಕೋಸ್ಕರವಾಗಿ ನಾವು ಆರಿಸಿಕೊಂಡಿರುವ ಸತ್ಯವೇದ ಭಾಗ ಮಾರ್ಕನ ಸುವಾರ್ತೆ 12ನೇ ಅಧ್ಯಾಯ 24ನೆಯ ವಾಕ್ಯ. ಇದು ಬಹಳ ಒಂದು ಮುಖ್ಯವಾಗಿರುವ ಕಾರ್ಯವನ್ನು ನಮಗೆ ಒತ್ತು ಕೊಟ್ಟು ಹೇಳುವಂಥದ್ದಾಗಿದೆ. ಕಡೆಯ ಕಾಲದಲ್ಲಿ ನಮಗೆ ಬಹು ಮುಖ್ಯವಾಗಿರುವಂತಹ ಅಗತ್ಯವಾಗಿರುವ ಒಂದು ಕಾರ್ಯವನ್ನು ಒತ್ತು ಕೊಟ್ಟು ಹೇಳುತ್ತದೆ. ಆದ್ದರಿಂದ ಈ ಸಂದೇಶವನ್ನು ಬಿಡದೆ ಗಮನಿಸಿ ಕೇಳ್ರಿ. ಮಾರ್ಕನ ಸುವಾರ್ತೆ 12:24 ಏನು ಹೇಳುತ್ತದೆ ಅಂದರೆ, ಯೇಸು ಅವರಿಗೆ, ನೀವು ಶಾಸ್ತ್ರವನ್ನಾದರೂ ದೇವರ ಶಕ್ತಿಯನ್ನಾದರೂ ತಿಳಿಯದಿರುವುದರಿಂದಲೇ ತಪ್ಪುವವರಾಗಿದ್ದೀರಾ ಎಂದು ಈ ವಾಕ್ಯ ಸ್ಪಷ್ಟೀಕರಿಸುತ್ತದೆ. ಹಾಗಾಗಿ ಇವತ್ತು ನಾವು ಒಂದು ಕಾರ್ಯವನ್ನು ಅರ್ಥ ಮಾಡಿಕೊಳ್ಳುವುದರಲ್ಲಿ ತಪ್ಪಾಗಿ ಅರ್ಥ ಮಾಡಿಕೊಳ್ಳುವುದಿದೆ ನೋಡಿ, ಅದು ಬಹಳ ಆಪತ್ತಾದದ್ದು. ಒಳ್ಳೆಯದನ್ನು ಕೆಟ್ಟದ್ದನ್ನು ಅನ್ಕೋತೀವಿ, ಕೆಟ್ಟದನ್ನು ಒಳ್ಳೆಯದು ಅಂತ ಅನ್ಕೋತೀವಿ. ಒಳ್ಳೆಯವರನ್ನು ಕೆಟ್ಟವರು ಎಂಬುದಾಗಿ ಸ್ವೀಕರಿಸಿಕೊಳ್ಳುತ್ತೇವೆ, ಕೆಟ್ಟವರನ್ನು ಒಳ್ಳೆಯವರು ಎಂಬುದಾಗಿ ಸ್ವೀಕರಿಸಿಕೊಳ್ಳುತ್ತೇವೆ. ಹಾಗಾದರೆ ಈ ತಪ್ಪಾದ ಭಾವನೆಗಳು ನಮ್ಮನ್ನು ತಪ್ಪಾದ ದಾರಿಯಲ್ಲಿ ಮುನ್ನಡೆಸುತ್ತದೆ. ಹಾಗಾದರೆ ದೇವರು ಇದಕ್ಕೆ ಒಂದು ಪರಿಹಾರವನ್ನು ಏನು ಹೇಳ್ತಾರೆ ಅಂದರೆ, ಈ ತಪ್ಪಾದ ಭಾವನೆಗಳನ್ನು ಒಳಗೊಂಡಿರುವ ಕಾರ್ಯ ಒಬ್ಬ ಕ್ರೈಸ್ತನ ಜೀವನದಲ್ಲಿ, ಒಬ್ಬ ವಿಶ್ವಾಸಿಯ ಜೀವನದಲ್ಲಿ ಯಾಕೆ ಬರುತ್ತದೆ ಅಂತ ಕೇಳಿದರೆ, ಅವನು ಮೊದಲು ಸತ್ಯವೇದ ವಾಕ್ಯವನ್ನು ತಿಳಿಯಬೇಕಾಗಿರುವ ಪ್ರಕಾರ ತಿಳಿಯದೇ ಇರುತ್ತಾನೆ. ಎರಡನೇದಾಗಿ ಕರ್ತನ ಶಕ್ತಿ, ಅದನ್ನು ಅವನು ಅರಿಯದೇ ಇರುತ್ತಾನೆ. ಆ ರೀತಿ ಇರುವುದಾದರೆ ಅವರು ಒಂದು ಕಾರ್ಯದ ಕುರಿತಾಗಿರುವ ಸರಿಯಾಗಿರುವ ಅಭಿಪ್ರಾಯವನ್ನು ತೆಗೆದುಕೊಳ್ಳಲಾಗದೆ ಒಳ್ಳೆಯದನ್ನು ಕೆಟ್ಟದು ಅಂತ ಭಾವಿಸ್ತಾನೆ, ಕೆಟ್ಟದನ್ನು ಒಳ್ಳೆಯದು ಅಂತ ಅನ್ಕೋತಾನೆ. ಈ ರೀತಿ ಇರುವವರನ್ನು ಸೈತಾನನು ಉಪಯೋಗಿಸಿ ತನ್ನನ್ನು ಒಳ್ಳೆಯವನ ಹಾಗೆ ತೋರಿಸಿಕೊಂಡು ನಿಮ್ಮನ್ನು ತಪ್ಪಾದ ಭಾವನೆಗಳಲ್ಲಿ ನಾವು ಅವರನ್ನು ಸ್ವೀಕರಿಸಿಕೊಳ್ಳುವ ಹಾಗೆ, ಅವನ ಕ್ರಿಯೆಗಳನ್ನು ನಂಬುವಂತೆ ಮಾಡುವ ಹಾಗೆ ನಮ್ಮನ್ನು ಮಾರ್ಪಡಿಸುವುದಕ್ಕೆ ಆಸ್ಪದ ಉಂಟಾಗುತ್ತದೆ. ಕಡೆಯ ಕಾಲದ ಆಪತ್ತಲ್ಲಿ ದೊಡ್ಡ ಆಪತ್ತು ಅದುವೇ. ಹಾಗಾದರೆ ತಪ್ಪಿನ ಅಭಿಪ್ರಾಯವನ್ನು ಹೊಂದುವರಿದ್ದಾರೆ ನೋಡಿ, ಅವರೇ ಸೈತಾನನ ಮೊದಲ ಟಾರ್ಗೆಟ್. ಹಾಗಾದರೆ ದೇವರು ಅದಕ್ಕೇನು ಹೇಳ್ತಾರೆ ಅಂದರೆ, ನನ್ನ ಮಕ್ಕಳು, ನಾನು ನಿಜವಾಗಲೂ ನಂಬುವಂಥ ವಿಶ್ವಾಸಿಗಳು ವೇದ ವಾಕ್ಯವನ್ನು ಆಳವಾಗಿರುವ ಅನುಭವ ಹೊಂದಿರಬೇಕು. ಸತ್ಯವೇದ ವಾಕ್ಯಗಳನ್ನು, ವೇದ ವಾಕ್ಯಗಳನ್ನು ಸ್ಪಷ್ಟವಾಗಿ ಗ್ರಹಿಸಿರಬೇಕು. ಎರಡನೇದಾಗಿ ದೇವರ ಶಕ್ತಿಯನ್ನು ತಿಳಿದಿರಬೇಕು. ಇವೆರಡೂ ಇಲ್ಲದಿದ್ದರೆ ನೀವು ಪ್ರಪಂಚದಲ್ಲಿ ಎಷ್ಟೇ ವಿದ್ಯಾವಂತರಾಗಿರ್ಬೋದು ಅಥವಾ ದೊಡ್ಡ ಜ್ಞಾನಿಗಳ ಹಾಗೆ ಎಣಿಸಲ್ಪಟ್ಟರೂ ಕೂಡ ನೀವು ಆತ್ಮಿಕ ಕಾರ್ಯದಲ್ಲಿ ತಪ್ಪಿನ ಅಭಿಪ್ರಾಯ ಹೊಂದುವುದಕ್ಕೆ ಮಾರ್ಗ ಉಂಟಾಗುತ್ತದೆ. ಇದು ಬಹಳ ಅಪಾಯವಾದದ್ದು. ನಮ್ಮ ಆಯುಷ್ಕಾಲವನ್ನೇ ಬೆಂಕಿ ಇಟ್ಟು ಹಚ್ಚುತ್ತದೆ. ನೋಡಿ, ದೇವರು ಈ ವಾಕ್ಯವನ್ನು ಯಾವತ್ತು ಹೇಳಿದ್ರು ಅಂತ ಕೇಳಿದ್ರೆ, ಶಿಷ್ಯರಿಗೆ ಒಂದು ಸಂಶಯ ಬಂದಿತ್ತು, ಅವರ ಸುತ್ತಲಿದ್ದವರಿಗೆ ಒಂದು ಸಂಶಯ. ಆಗ ಅದರಲ್ಲೊಬ್ಬನು ಎದ್ದು ಕೇಳ್ತಾನೆ, ಬೋಧಕನೇ, ಆ ಭಾಗವನ್ನು ಪೂರ್ಣವಾಗಿ ಓದೋಣ. ಮತ್ತಾಯ 22:24 ಓದ್ತಾ ಇದ್ದೀನಿ. ಆಗ ಒಬ್ಬನು ಸಂತತಿ ಇಲ್ಲದೆ, ಸಂತತಿ ಅಂತ ಹೇಳಿದ್ರೆ ಮಕ್ಕಳು, ಒಬ್ಬನು ಮಕ್ಕಳಿಲ್ಲದೆ, ಮಗುವಿಲ್ಲದೆ ಸತ್ತರೆ ಅವನ ಹೆಂಡತಿಯನ್ನು ಅವನ ತಮ್ಮನು ಮದುವೆ ಮಾಡಿಕೊಂಡು ತನ್ನ ಅಣ್ಣನಿಗೆ ಸಂತಾನವನ್ನು ಪಡೆಯಬೇಕೆಂದು ಮೋಶೆ ಹೇಳಿದನಷ್ಟೇ. ಹಳೆಯ ಒಡಂಬಡಿಕೆ ಕಾಲದಲ್ಲಿ ಒಬ್ಬನಿಗೆ ಮಗು ಇಲ್ಲದೆ ಅವನು ಸತ್ತು ಹೋದರೆ ಅವನ ಹೆಂಡತಿಯನ್ನು ಅವನ ಸಹೋದರನು ಮದುವೆ ಮಾಡಿಕೊಂಡು ಅವರಿಗೆ ಸಂತತಿಯ ಭಾಗ್ಯವನ್ನು ಏರ್ಪಡಿಸಬಹುದು ಎಂಬುದಾಗಿ ಮೋಶೆ ಹೇಳಿದ್ದಾರಲ್ಲ. ಆದರೆ ನಮ್ಮಲ್ಲಿ 7 ಮಂದಿ ಅಣ್ಣ ತಮ್ಮಂದಿರಿದ್ದರು. ಮೊದಲನೆಯವನು ಮದುವೆಯಾಗಿ ತೀರಿ ಹೋದನು. ಅವನಿಗೆ ಸಂತಾನವಿಲ್ಲದ ಕಾರಣ, ಅಂದರೆ ಮಗುವಿಲ್ಲದ ಕಾರಣ, ತನ್ನ ಹೆಂಡತಿಯನ್ನು ತನ್ನ ತಮ್ಮನಿಗೆ ಬಿಟ್ಟನು. ಅದೇ ರೀತಿ ಎರಡನೆಯವನು, ಮೂರನೆಯವನು ಮುಂತಾದವರು 7ನೇಯವನವರೆಗೂ ಮಾಡಿದರು. ಅವನು ಸತ್ತೋದ, ಇನ್ನೊಂದು ಸಹೋದರ ಮದುವೆಯಾದ, ಅವನು ಸತ್ತೋದ, 3, ಈ ರೀತಿ 7 ಮಂದಿ ಮದುವೆ ಮಾಡಿಕೊಂಡ್ರು. ಎಲ್ಲರಿಗೂ ನಂತರ ಆ ಸ್ತ್ರೀ ಕೂಡ ಸತ್ತು ಹೋದಳು. ಈಗ ಅವನ ಪ್ರಶ್ನೆ ಏನಂತ ಕೇಳ್ತಾನೆ ನೋಡಿ. ಆದ್ದರಿಂದ ಪುನರುತ್ಥಾನದಲ್ಲಿ ಆಕೆ 7 ಮಂದಿಯಲ್ಲಿ ಯಾರ ಹೆಂಡತಿಯಾಗಿರವಳು? ಆಕೆಯನ್ನು ಅವರೆಲ್ಲರೂ ಮದುವೆ ಮಾಡಿಕೊಂಡಿದ್ದರಲ್ಲ ಅಂದನು. ಸುತ್ತಲಿದ್ದವರು ಹಂಗೆ ಕೇಳಿದರು. ಅದಕ್ಕೆ ಯೇಸು ಉತ್ತರವಾಗಿ, ನೀವು ಶಾಸ್ತ್ರವನ್ನಾದರೂ ದೇವರ ಶಕ್ತಿಯನ್ನಾದರೂ ತಿಳಿಯದೆ ತಪ್ಪುವವರಾಗಿದ್ದೀರಿ. ಪುನರುತ್ಥಾನವಾದ ಮೇಲೆ ಮದುವೆ ಮಾಡಿಕೊಳ್ಳುವುದು ಇಲ್ಲ, ಮಾಡಿಕೊಡುವುದು ಇಲ್ಲ. ಪರಲೋಕದಲ್ಲಿರುವ ದೇವದೂತರಂತೆ ಇರುತ್ತಾರೆ. ಅಲ್ಲಿ ಹೋಗಿ ಹೆಂಡತಿ, ಮಕ್ಕಳು, ಅದು ಭೂಮಿಯಲ್ಲಿ ನೀವು ಮಾಡಿದಂತಹ ಮದುವೆ, ಅದು ಪರಲೋಕದಲ್ಲಿ ಅದು ಆಗಲ್ಲ. ಪರಲೋಕದ ಕಾರ್ಯಗಳು ಏನು? ಸತ್ಯವೇದದಲ್ಲಿ ಪರಲೋಕದ ಕುರಿತಾಗಿ, ನಿತ್ಯತ್ವದ ಕುರಿತಾಗಿ ಏನು ಹೇಳಲ್ಪಟ್ಟದಾಗಿದೆ?
ಎನ್ನುವುದೆಲ್ಲವನ್ನ ಅರಿಯದೆ ಭೂಮಿಗೆ ಇರುವಂತಹ ಕಾರ್ಯವನ್ನು ಪರಲೋಕದೊಂದಿಗೆ ನೀವು ಹೋಲಿಕೆ ಮಾಡಿ ನೋಡ್ತಾ ಇದ್ದೀರಾ. ಅದರಲ್ಲಿ ದೇವರು ಹೇಳಿದಂತಹ ಮುಖ್ಯವಾದ ಕಾರ್ಯ ಏನೆಂದರೆ, ನೀವು ಸತ್ಯವೇದ ವಾಕ್ಯವನ್ನು, ವೇದ ವಾಕ್ಯಗಳನ್ನು ಪರಿಪೂರ್ಣವಾಗಿ ಅರಿಯದಿದ್ದರೆ, ಕರ್ತನ ಶಕ್ತಿಯನ್ನು ನೀವು ಅರಿಯದಿದ್ದರೆ, ತಪ್ಪಾಗಿರುವಂಥ ಅಭಿಪ್ರಾಯ ಬರುವಂಥದ್ದು ಅದು ಪ್ರಾಕೃತಿಕವಾದದ್ದು ಖಂಡಿತ ಬರುತ್ತೆ. ಈ ತಪ್ಪಾದ ಅಭಿಪ್ರಾಯ ನಿಮ್ಮನ್ನು ತಪ್ಪಾಗಿರುವ ಹಾದಿಯಲ್ಲಿ ಮುನ್ನಡೆಸುತ್ತೆ ಎಂಬುದಾಗಿ ಎಚ್ಚರಿಸುತ್ತಾರೆ. ಈಗ ಇದು ಬಂದು ದೇವರ ವಾಕ್ಯವನ್ನು, ದೇವರ ಶಕ್ತಿಯನ್ನು, ದೇವರ ಕಾರ್ಯವನ್ನು ಅರಿಯದೇ ಇರುವುದರಿಂದ ಬರುವಂತಹ ಒಂದು ತಪ್ಪಾಗಿರುವ ಭಾವನೆ. ಎರಡನೇದಾಗಿ ಶಿಷ್ಯರ ಒಂದು ತಪ್ಪಾದ ಭಾವನೆ. ಇದರಲ್ಲಿ ಕೂಡಿದ ಜನಗಳು ಮೊದಲು ನೋಡಿದ ನಾವು, ಇವಾಗ ನೋಡುವುದು ಶಿಷ್ಯರ ಒಂದು ತಪ್ಪಾದ ಭಾವನೆ. ಲೂಕನ ಸುವಾರ್ತೆ 9ನೇ ಅಧ್ಯಾಯ 51ರಿಂದ 54ರವರೆಗೂ ಒಂದು ಸಂಭವ ಇಡಲ್ಪಟ್ಟದಾಗಿದೆ. ಯೇಸು ತಾನು ಪರಲೋಕವನ್ನೇರುವ ದಿವಸಗಳು ತುಂಬುತ್ತಾ ಬರುವಾಗ, ಅವರನ್ನು ಶಿಲುಬೆಯಲ್ಲಿ ಜಡಿಯುವಂಥ ದಿನಗಳ ಹತ್ರ ಬರಬೇಕಾದ್ರೆ ಅವರು ಯೆರೂಸಲೇಮಿಗೆ ಹೋಗುವುದಕ್ಕೆ ಮನಸ್ಸನ್ನು ದೃಢ ಮಾಡಿಕೊಂಡು, ಯಾಕಂದರೆ ಶಿಲುಬೆಯಲ್ಲಿ ಜಡಿಯಲ್ಪಡ್ತಾರೆ, ದಿನಗಳು ಹತ್ತಿರ ಬಂದಿದೆ. ಯೇಸು ಯೆರೂಸಲೇಮಿಗೆ ಹೋಗುವುದಕ್ಕೆ ಯೋಚನೆ ಮಾಡಿ ಮುಂಚಿತವಾಗಿ ತಮ್ಮ ದೂತರನ್ನು ಕಳುಹಿಸಿದರು. ದೂತರು ಅಂದರೆ ಈ ಸ್ಥಳದಲ್ಲಿ ಪರಲೋಕದ ದೂತರು ಅಲ್ಲ. ದೂತನು ಅಂದರೆ ಅವರ ಜನಗಳನ್ನು ಮುಂಚೆ ಕಳಿಸ್ತಾರೆ. ಅವರು ಹೊರಟು ಹೋಗಿ ಆತನಿಗೆ ಬೇಕಾದನ್ನು ಸಿದ್ಧ ಮಾಡುವುದಕ್ಕಾಗಿ ಸಮಾರ್ಯದವರ ಒಂದು ಹಳ್ಳಿಗೆ ಬಂದರು. ಅವರು ಹೋಗಿ ಯೇಸು ಬಂದು ಅಲ್ಲಿ ತಂಗುವುದಕ್ಕೆ ಸಮಾರ್ಯರು ಇರುವಂತಹ ಸ್ಥಳದಲ್ಲಿ ಒಂದು ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ ಆ ಗ್ರಾಮದ ಒಳಗೆ ಹೋದರು. ಆದರೆ ಯೆರೂಸಲೇಮಿಗೆ ಹೋಗುವವನಾದುದರಿಂದ ಯೇಸು ಇಲ್ಲಿಂದ ಸೇವೆ ಮಾಡೋದಕ್ಕೋಸ್ಕರವಾಗಿ ಹೋಗ್ತಾ ಇಲ್ಲ, ಸುಮ್ಮನೆ ತಂಗಿದ್ದು ಯೆರೂಸಲೇಮಿಗೆ ಹೋಗ್ತಾರೆ ಎಂಬುದಾಗಿ ಹೇಳಿದ ಕೂಡಲೇ ಆ ಊರಿನವರು ಅವರನ್ನು ಸೇರಿಸಿಕೊಳ್ಳಲಿಲ್ಲ. ಯೆರೂಸಲೇಮ್ ಹೋಗೋದಾದ್ರೆ ನೇರವಾಗಿ ಹೋಗ್ರಿ, ಯಾಕೆ ಇಲ್ಲಿ ಬಂದು ತಂಗ್ತೀರಾ ಅಂತ ಹೇಳಿ ಅವರನ್ನು ಸ್ವೀಕರಿಸಿಕೊಳ್ಳುವುದಕ್ಕೋ ಅಥವಾ ಮನೆ ಕೊಡುವುದಕ್ಕೋ ತಂಗುವುದಕ್ಕೆ ಸ್ಥಳ ಕೊಡುವುದಕ್ಕೋ ಅವರು ತಯಾರಾಗಿರಲಿಲ್ಲ. ಆತನ ಶಿಷ್ಯರಾದ ಯಾಕೋಬ, ಯೋಹಾನರು ಇದನ್ನು ಕಂಡು, ಯೇಸು ಎಷ್ಟು ದೊಡ್ಡ ವ್ಯಕ್ತಿ, ಎಷ್ಟು ಅದ್ಭುತವನ್ನು ಮಾಡಿದ್ದಾರೆ, ಅವರು ತಂಗುವುದಕ್ಕೆ ಗ್ರಾಮದಲ್ಲಿ ಸ್ಥಳವನ್ನು ಕೊಡಲ್ಲ ಅಂತ ಹೇಳ್ತಾ ಇದ್ದಾರಲ್ಲ ಎಂಬುದಾಗಿ ಅವರಿಗೆ ಸಿಟ್ಟು ಬಂದಿತ್ತು. ತಕ್ಷಣ ಅವರು ದೇವರ ಬಳಿ ಹೋಗಿ ಹೇಳ್ತಾರೆ, ಸ್ವಾಮಿ, ಆಕಾಶದಿಂದ ಬೆಂಕಿ ಬಿದ್ದು ಇವರನ್ನು ನಾಶ ಮಾಡಲಿ ಎಂದು ಈ ರೀತಿಯಾಗಿ ನಾಶಪಡಿಸಿರಿ ಎಂದು ಆಜ್ಞಾಪಿಸಬೇಕು, ನಿಮಗೆ ಚಿತ್ತಾನ ಅಂತ ಕೇಳ್ತಾರೆ. ಅವರಿಗೆ ಸಿಟ್ಟು ಬಂದ್ಬಿಡ್ತು. ಎಷ್ಟು ದೊಡ್ಡ ವ್ಯಕ್ತಿ, ಅವರು ತಂಗುವುದಕ್ಕೆ ಸ್ಥಳ ಕೊಡ್ತಾ ಇಲ್ವಲ್ಲ ಅಂತೇಳಿ, ದೇವರೇ, ಎಲಿಯ ಆಕಾಶದಿಂದ ಬೆಂಕಿಯನ್ನು ಇಳಿಸಿದ್ರಲ್ಲ, ಅದೇ ರೀತಿ ಊರಿನ ಮೇಲೆ ಬೆಂಕಿಯನ್ನು ಇಳಿಸುವ ಹಾಗೆ ಆಜ್ಞಾಪಿಸಿರಿ ಅಂತ ಕೇಳ್ತಾರೆ. ಸಾಯಿಲಿ, ನಿಮ್ಮನ್ನು ಸ್ವೀಕರಿಸಲಿಲ್ಲ ಅಂದರೆ ಏನಕ್ಕಿರಬೇಕು ಅವರು ಎಂಬುದಾಗಿ ಹೇಳಿ ಅವರ ಬಳಿಯಲ್ಲಿ ಕೇಳಿಕೊಂಡರು. ಅದಕ್ಕೆ ಯೇಸು ಪ್ರತ್ಯುತ್ತರವಾಗಿ, ನಾವು ಹೇಳುವುದಕ್ಕೆ ಮನಸ್ಸುಂಟೋ ಎಂದು ಕೇಳಲು ಆತನು ತಿರುಗಿಕೊಂಡು ಅವರನ್ನು ಗದರಿಸಿ, ಮನುಷ್ಯ ಕುಮಾರನು ಮನುಷ್ಯರ ಜೀವವನ್ನು ನಾಶ ಮಾಡುವುದಕ್ಕಲ್ಲ, ರಕ್ಷಿಸುವುದಕ್ಕೆ ಬಂದಿದ್ದಾನೆ ಎಂಬುದಾಗಿ ಹೇಳಿದರು. ಅದರ ನಂತರ ಅವರು ಬೇರೆ ಒಂದು ಗ್ರಾಮಕ್ಕೆ ಹೋದರು. ಹಲವು ಸಂದರ್ಭಗಳಲ್ಲಿ ಮಾಡುವಂತಹ ತಪ್ಪು, ಹಳೆ ಒಡಂಬಡಿಕೆಯ ಕಾರ್ಯಗಳನ್ನು ಹೊಸ ಒಡಂಬಡಿಕೆಯ ಕಾರ್ಯಗಳನ್ನು ಹಾಕಿ ಗೊಂದಲಪಡಿಸಿಕೊಳ್ಳುತ್ತೇವೆ. ಹಾಗಾಗಿ ದೇವರಾತ್ಮನ ಕ್ರಿಯಾತ್ಮಕವಾಗಿರುವ ಕಾರ್ಯ ಹಳೆ ಒಡಂಬಡಿಕೆ ಕಾಲದಲ್ಲಿ ಒಂಥರ, ಹೊಸ ಒಡಂಬಡಿಕೆಯಲ್ಲಿ ಅದು ಬೇರೆ ವಿಧವಾಗಿ ಕ್ರಿಯೆ ಮಾಡುತ್ತಾರೆ. ಹಾಗಾಗಿ ಅದನ್ನೇ ದೇವರು ಹೇಳುತ್ತಾರೆ, ನೀವು ಹಳೆ ಒಡಂಬಡಿಕೆಯಲ್ಲಿ ಎಲಿಯರು ಮಾಡಿದ್ದನ್ನು ನೋಡಿ ಮನುಷ್ಯ ಕುಮಾರನು ಇವರ ಮೇಲೆ ಬೆಂಕಿಯನ್ನು ಹಾಕ್ರಿ ಎಂಬುದಾಗಿ ಕೇಳಬಾರದು. ನೀವು ಯಾವ ಆತ್ಮನಿಂದ ತುಂಬಲ್ಪಟ್ಟವರಾಗಿದ್ದೀರಾ, ಈಗ ದೇವರಾತ್ಮನು ಕ್ರಿಯೆ ಮಾಡುವಂತಹ ಕಾಲ ಏನು ಎನ್ನುವುದನ್ನು ನೀವು ಅರಿತಿದ್ದೀರಾ ಅಂತ ಕೇಳಿದರು. ಹಾಗಾದರೆ ನಮ್ಮ ಕಾಲದಲ್ಲಿ ನಮ್ಮ ದೇವರಾತ್ಮನ ಕ್ರಿಯೆ ಮನುಷ್ಯರನ್ನು ಕೊಲ್ಲುವುದಕ್ಕೆ ಉಪಯೋಗಿಸಲ್ಪಡುವುದಲ್ಲ, ಅದು ಮನುಷ್ಯರನ್ನು ರಕ್ಷಿಸುವುದಕ್ಕೋಸ್ಕರವಾಗಿ ಉಪಯೋಗಿಸಲ್ಪಡುತ್ತದೆ. ಇದು ಕೂಡ ಗೊತ್ತಿಲ್ವಾ? ನಿಮ್ಮನ್ನು ಸ್ವೀಕರಿಸಿದ್ರೆ ಶಪಿಸುವಂಥದ್ದ, ಶಿಲುಬೆಯಲ್ಲಿ ನನ್ನ ಜುಡಿದರೆ ಕರ್ತನೆ ಅವರೆಲ್ಲರನ್ನ ಕೊಲೆ ಮಾಡ್ರಿ ಅಂತ ಹೇಳುವಂಥದ್ದ, ನನ್ನ ಮೇಲೆ ಬಂದು ಕೈ ಮಾಡ್ದ ಅಂತ ಹೇಳುವಂಥದ್ದ, ಏನು ಮನಸ್ಥಿತಿ ಇದು ಎಂಬುದಾಗಿ ದೇವರ ಬಳಿ ಹೇಳ್ತಾರೆ. ಈಗ ಇವರು ಏನು ತಿಳ್ಕೊಳ್ಳಿಲ್ಲ ಅಂದರೆ, ಅವರು ಯಾವ ಕಾಲದಲ್ಲಿದ್ದಾರೆ, ದೇವರಾತ್ಮನ ಕ್ರಿಯೆ ಏನು ಎನ್ನುವುದನ್ನು ತಿಳ್ಕೊಳ್ಳಿಲ್ಲ, ಅವರ ವಾಕ್ಯವನ್ನು ತಿಳಿಯಲಿಲ್ಲ, ಇವರ ಅಭಿಷೇಕವನ್ನು ತಿಳಿಯಲಿಲ್ಲ. ಮೂರನೇ ಕಾರ್ಯವನ್ನು ನೋಡಿ, ಯಜಮಾನನ ಮನಸ್ಸನ್ನು ತಿಳಿಯುವಂಥದ್ದು. ಅದರಲ್ಲಿ ತಪ್ಪಾದ ಅಭಿಪ್ರಾಯ, ಯಜಮಾನನ ಮನಸ್ಸನ್ನು ತಿಳಿಯುವುದು. ಮತ್ತಾಯನ ಸುವಾರ್ತೆ 25ನೇ ಅಧ್ಯಾಯ 24ರಿಂದ 30ರವರೆಗಿರುವಂಥ ಒಂದು ಸಂಭವ ಹೇಳಲ್ಪಟ್ಟಿದೆ. ನಿಮಗೆ ತಿಳಿದಿರುವುದೇ, ಒಂದು ತಲಾಂತನ ಪಡೆದವನು ಬಂದು, ದೇವರೇ, ನೀವು ಬಿತ್ತದೇ ಇರುವಲ್ಲಿ ಕೊಯ್ಯುವವನು, ತೂರದಿರುವಲ್ಲಿ ರಾಶಿ ಮಾಡಿಕೊಳ್ಳುವವನು ಎಂದು ತಿಳಿದು ಎದುರಿಕೊಂಡು ಹೋಗಿ
ನಿನ್ನ ತಲಾಂತನ್ನು ಭೂಮಿಯಲ್ಲಿ ಬಚ್ಚಿಟ್ಟೆನು, ಇಗೋ ನಿನ್ನದ್ದು ನಿನಗೆ ತಂದಿದ್ದೇನೆ ಅಂದನು. ಈ ಸಂಭವ ಆಗಾಗ ಓದಿರುವಂಥದ್ದೇ. ಹಾಗಾದರೆ ನೋಡಿ, ಒಬ್ಬನು ದೂರ ದೇಶಕ್ಕೆ ಪ್ರಯಾಣವನ್ನು ಮಾಡುವಂಥ ಒಬ್ಬ ಯಜಮಾನನು, ಇದರಲ್ಲಿ ಯಜಮಾನ ಎನ್ನುವುದು ಕ್ರಿಸ್ತನನ್ನು ಸೂಚಿಸುತ್ತದೆ. ದೂರ ದೇಶಕ್ಕೆ ಹೋಗಲು ಅವರು ನಮ್ಮ ಬಳಿ ಕೆಲವೊಂದು ಕಾರ್ಯವನ್ನು ಒಪ್ಪಿಸಿಕೊಟ್ಟು ತಂದೆಯ ಮನೆಗೆ ಹೋಗಿ ಮತ್ತೆ ಬಂದು ನಮ್ಮನ್ನು ಕರೆದೊಯ್ಯುತ್ತೇನೆ ಅಂತ ಹೇಳಿದ್ದಾರೆ. ಅದನ್ನೇ ಅವರಲ್ಲಿ ಹೇಳ್ತಾ ಇದ್ದಾರೆ. ಯಜಮಾನ ಎಂಬುದಾಗಿ ಹೇಳುವಂಥದ್ದು ಕ್ರಿಸ್ತನ ಕುರಿತಾಗಿ ಹೇಳಲ್ಪಟ್ಟಿರುವುದು. ಅವರೇನು ಮಾಡ್ತಾರೆ, ಆ ಯಜಮಾನನು ದೂರ ದೇಶಕ್ಕೆ ಪ್ರಯಾಣ ಮಾಡುವುದಕ್ಕಿಂತ ಮುಂಚೆ ತಮ್ಮ ಕೆಲಸದವರನ್ನು ಕರೆದು ಒಬ್ಬನ ಕೈಯಲ್ಲಿ 5 ತಲಾಂತು, ಒಬ್ಬನ ಕೈಯಲ್ಲಿ 2 ತಲಾಂತು, ಒಬ್ಬನ ಕೈಯಲ್ಲಿ 1 ತಲಾಂತು ಇವುಗಳನ್ನು ಕೊಟ್ಟು ದೂರ ದೇಶಕ್ಕೆ ಅವನು ಹೊರಟು ಹೋದ. ಮತ್ತೆ ಅವನು ಹಿಂದಿರುಗಿ ಬಂದಾಗ 5 ತಲಾಂತನ್ನು ಪಡೆದವನು ಅದನ್ನು 2 ಪಟ್ಟಾಗಿ ಮಾರ್ಪಡಿಸಿ ವ್ಯಾಪಾರದಲ್ಲಿ ಹಾಕಿ ಆ ಹಣವನ್ನು ಅಧಿಕರಿಸಿ ಯಜಮಾನನು ಬರುವಾಗ ಇದನ್ನು ವ್ಯಾಪಾರದಲ್ಲಿ ನಾನು ಕೊಟ್ಟು ಇದನ್ನು 2 ಪಟ್ಟು ಮಾಡಿದ್ದೇನೆ ಎಂಬುದಾಗಿ ಹೇಳಿ ಕೊಟ್ಟನು. ಯಜಮಾನನಿಗೆ ಬಹಳ ಸಂತೋಷ. ಅನಂತರ 2 ತಲಾಂತನ ಪಡೆದವನು ಅದೇ ರೀತಿ ಬಂದು, ನೀವು ಕೊಟ್ಟಿರುವಂಥ 2 ತಲಾಂತನ್ನು ನಾನು 4 ಅಧಿಕರಿಸಿದ್ದೇನೆ ಎಂಬುದಾಗಿ ಹೇಳಿ ಅವರ ಬಳಿ ಕೊಟ್ಟ. ಯಜಮಾನನಿಗೆ ಸಂತೋಷ. ಆದರೆ ಈ 1 ತಲಾಂತನ ಪಡೆದವನು ಬಂದು ಆ ತಲಾಂತನ ಮತ್ತೆ ಕೊಟ್ಟಿದ್ದು ಮಾತ್ರವಲ್ಲ, ಅದಕ್ಕೆ ಒಂದು ಕತೆ ಹೇಳ್ದ ನೋಡಿ. ನೀವು ಬಿತ್ತದಿರುವಲ್ಲಿ ಕೊಯ್ಯುವವನು. ನೀವು ಬೀಜನೇ ಬಿತ್ತಲ್ಲ, ಆದರೆ ಕೊಯ್ಯಕ್ಕೆ ಹೋಗ್ತೀರಾ. ತೂರದಿರುವಲ್ಲಿ ಹೋಗಿ ರಾಶಿ ಮಾಡಕ್ಕೆ ಹೋಗ್ತೀರಾ. ಏನೋ ನೀವು ಹಾಕೋದೇ ಇಲ್ಲ, ಆದರೆ ಬಾಚ್ಕೊಂಬ ಅಂತ ಹೇಳ್ತೀರಾ. ಆ ರೀತಿ ಕಠಿಣವಾಗಿರುವ ಮನಸ್ಥಿತಿ ಇರುವಂತಹ ಯಜಮಾನದ ಗೊತ್ತು. ನನಗೇನಕ್ಕಪ್ಪ ಈ ಪರಿಸ್ಥಿತಿ, ಅವನು ಬಂದರೆ ಕೇಳಿದ್ರೆ ಆ ದುಡ್ಡನ್ನು ಹಂಗೆ ಕೊಟ್ಬಿಡೋಣ ಅಂತ ಹೇಳಿ ಭದ್ರವಾಗಿ ಮಣ್ಣಲ್ಲಿ ಅಗೆದಿಟ್ಟಿದ್ದೇನೆ. ನೀವು ಕೊಟ್ಟಿರುವಂಥ ಅದೇ ದುಡ್ಡು ನೋಡಿ, ಅದನ್ನು ಬದಲಾಯಿಸ್ತೂ ಇಲ್ಲ, ಅದನ್ನು ಹಂಗೆ ಇಟ್ಟಿದ್ದೆ ಎಂಬುದಾಗಿ ಹೇಳಿ ಅದನ್ನು ಮತ್ತೆ ತಂದು ಕೊಟ್ಟ. ಈಗ ಯಜಮಾನ ರಿಯಾಕ್ಷನ್ ಏನಂತ ನೋಡಿ. ಆಗ ಅವನ ದಣಿಯು ಅವನಿಗೆ, ಮೈಗಳ್ಳನಾದ ಕೆಟ್ಟ ಆಳು ನೀನು, ನಾನು ಬಿತ್ತದಿರುವಲ್ಲಿ ಕೊಯ್ಯುವವನು, ತೂರದಿರುವವಲ್ಲಿ ರಾಶಿ ಮಾಡಿಕೊಳ್ಳುವವನು ಎಂದು ತಿಳಿದೀಯಾ? ಹಾಗಾದರೆ ನೀನು ನನ್ನ ಹಣವನ್ನು ಸಾಹುಕಾರರಲ್ಲಿ ಬಡ್ಡಿಗೆ ಹಾಕಬೇಕಾಗಿತ್ತು. ನಾನು ಬಂದು ನನ್ನದನ್ನು ಬಡ್ಡಿ ಸಹಿತ ಪಡೆಕೊಳ್ಳುತ್ತಿದ್ದೇನೋ ಎಂದು ಹೇಳಿ ತನ್ನ ಸೇವಕರಿಗೆ ಅವನಿಂದ ಆ ತಲಾಂತು ತೆಗೆದು 10 ತಲಾಂತು ಇದ್ದವನಿಗೆ ಕೊಡಿರಿ ಅಂತ ಹೇಳಿದರು. ಇದ್ದವರಿಗೆಲ್ಲ ಕೊಡಲ್ಪಡುವುದು, ಅವರಿಗೆ ಮತ್ತು ಹೆಚ್ಚಾಗುವುದು. ಇಲ್ಲದವನ ಕಡೆಯಿಂದ ಇದ್ದದ್ದು ತೆಗೆಯಲ್ಪಡುವುದು. ಮತ್ತು ಕೆಲಸಕ್ಕೆ ಬಾರದ ಈ ಆಳನ್ನು ಹೊರಗೆ ಕತ್ತಲೆಗೆ ಹಾಕಿಬಿಡಿರಿ ಎಂದು ಹೇಳಿದನು. ಅಲ್ಲಿ ಗೋಳಾಟವು, ಕಟಕಟಣೆ, ಹಲ್ಲು ಕಡಿಯೋಣವು ಇರುವವು ಅಂತ ಹೇಳಿದ್ರು. ಹಾಗಾದರೆ ಇದರಲ್ಲಿ ನೋಡಿ, ಇವನು ಮಾಡಿದ್ದೇನಂತ ನೋಡಿದ್ರೆ, ಯಜಮಾನನ ಬಳಿಯಲ್ಲೇ ಕೆಲಸ ಮಾಡ್ದ. ಯಜಮಾನನ ಅವನು ತಿಳಿದಿಲ್ಲ. ಯಜಮಾನನ ಗುಣದ ಬಗ್ಗೆ ಅವನಿಗೆ ಗೊತ್ತಿಲ್ಲ. ಯಜಮಾನನ ಗುಣವನ್ನು ಅರಿಯದೇ ಇರುವುದು ಮಾತ್ರವಲ್ಲ, ಇವನು ಬೇರೆ ಒಂದು ಅಭಿಪ್ರಾಯವನ್ನು ಇಟ್ಕೊಂಡಿದ್ದಾನೆ ಯಜಮಾನನ ಬಗ್ಗೆ. ನೋಡಿ, ಇವನು ಏನು ಮಾಡಿರ್ಬೋದಾಗಿತ್ತು. ಅವರ ಬಳಿಯಲ್ಲಿ 5 ತಲಾಂತನ ಕೊಟ್ಟರು, ಒಬ್ಬರ ಬಳಿಯಲ್ಲಿ 2 ತಲಾಂತನ ಕೊಟ್ಟರು, ಒಬ್ಬರ ಬಳಿಯಲ್ಲಿ ಇವನ ಬಳಿ 1 ತಲಾಂತನ ಕೊಟ್ಟರು. ಇವನು 5 ತಲಾಂತನ ಪಡೆದವನ ಬಳಿ, ಅಯ್ಯ ನಿಮಗೆ 5 ತಲಾಂತ್ ಕೊಟ್ಟಿದ್ದಾರಲ್ಲ, ಅದನ್ನು ಏನು ಮಾಡಕ್ಕೆ ಕೊಟ್ಟಿದ್ದಾರೆ, ನೀವು ಅದನ್ನು ಏನು ಮಾಡ್ತೀರಾ ಎಂಬುದಾಗಿ ಹಿರಿಯರ ಬಳಿ ಹೋಗಿ ಕೇಳ್ಬೋದಾಗಿತ್ತು. 5 ತಲಾಂತನ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅವನೊಂದು ಸೀನಿಯರ್ ಸೇವಕನಾಗಿದ್ದಿರ್ಬೋದು, ಸೀನಿಯರ್ ಕೆಲಸದವನಾಗಿರ್ಬೋದು, ಅನುಭವ ಇರೋವನಾಗಿರ್ಬೋದು. ಅವನ ಬಳಿ ಹೋಗಿ ಕೇಳಿರ್ಬೋದು. ಕೇಳಲಿಲ್ಲ. 2ನೇ ಪಡೆದ ನೋಡಿ. ಅದರ ನಂತರ ಸ್ವಲ್ಪ ಬಂದವನು ಅವನ ಬಳಿಯಲ್ಲಿ ಹೋಗಾದರೂ ಕೇಳ್ಬೋದಾಗಿತ್ತು. ಏನು ಮಾಡೋದು, ದಿಢೀರಂತ ಕರೆದ್ರು, ಹಣವನ್ನು ಕೊಟ್ಟರು, ಹೋದ್ರಲ್ಲ ಎಂಬುದಾಗಿ ಕೇಳಬೇಕಾಗಿತ್ತು. ಅದನ್ನು ಕೇಳಲಿಲ್ಲ. 3ನೇದಾಗಿ ಇವನು ಈ ಹಣವನ್ನು ನಾವು ತೆಗೆಯಬಾರದು, ಅದನ್ನು ಹಾಗೆ ಇಟ್ಟು ಮತ್ತೆ ಕೊಡಬೇಕು ಅಂತ ಇವನೊಂದು ಅಭಿಪ್ರಾಯಕ್ಕೆ ಬಂದ. ಅವನೀಗ ಹೊಸದಾಗಿ ಬಂದವನವನು. ಅವನು ಯಾರ ಬಳಿ ಹೋಗಿ ಕೇಳಬಾರದು, ಏನು ಹೇಳ್ತಾರೆ ಎಂಬುದಾಗಿ ಅವನು ನೋಡಬಾರದು. ಈ ರೀತಿ ಬರುವಂತಹ ಸೇವಕರ ಎಡುವಂಥ ಸೇವಕರು ಯಾರ ಕೈ ಕೆಳಗೆ ವಿಧಿಯರಾಗಿರುವುದಿಲ್ಲ. ಅವರು ಒಂದು ಅನುಭವ ಗೊತ್ತಿಲ್ಲ ಅಂದರೆ ಅವರ ಬಳಿ ಹೋಗಿ ಕೇಳೋದು ಇಲ್ಲ. ಅದನ್ನು ಹಾಗೆ ಅಗಿದಿಟ್ಟನು. ಹಾಗಾದರೆ ಇವನು ಅವರು ಕೊಟ್ಟದ್ದನ್ನು ಅರಿತುಕೊಳ್ಳಿಲ್ಲ. ಯಜಮಾನನು ಕೊಟ್ಟರೆ ಅದಕ್ಕೇನು ಅರ್ಥ ಎನ್ನುವಂಥದ್ದನ್ನು 5 ತಲಾಂತು ಪಡೆದವನಿಗೆ ಸ್ಪಷ್ಟವಾಗಿ ಗೊತ್ತಿತ್ತು. ಹಾಗಾದರೆ ಹಣವನ್ನು ಕೊಟ್ಟೋಗ್ತೀನಿ, ಈ ಹಣವನ್ನು ಸುಮ್ಮನೆ ಇಡದೆ ಇದನ್ನು ಡಬಲ್ ಆಗಿ ಅಧಿಕರಿಸಿ ಅಥವಾ ಅದನ್ನು ಚೆನ್ನಾಗಿ ವೃದ್ಧಿ ಮಾಡಿಟ್ಟಿರು ಎನ್ನುವುದೇ ಅದರ ಒಂದು ಅರ್ಥ. ಬಾಯಿ ತೆರೆದು ಯಜಮಾನ ಹೇಳಲಿಲ್ಲ. ಆದರೆ ಯಜಮಾನನು ಒಂದು ಕಾರ್ಯವನ್ನು ಕೊಟ್ಟರೆ ಇದುವೇ ಅರ್ಥ ಎಂಬುದಾಗಿ ಅವನಿಗೆ ಗೊತ್ತಿತ್ತು. 2 ತಲಾಂತನ ಪಡೆದವನಿಗೂ ಯಜಮಾನನು ಒಂದು ಕಾರ್ಯವನ್ನು ಮಾಡಿದರೆ ಅದಕ್ಕೆ ಏನು ಅರ್ಥ, ಯಜಮಾನನ ಮನಸ್ಥಿತಿಯನ್ನು ಅವನು ಅರಿತಿದ್ದ. ಹಾಗಾದರೆ ಅವರು ಅದನ್ನು ಮಾಡಿದ್ರು. ಇವನು ಅದನ್ನು ತಿಳ್ಕೊಳ್ಳಲಿಲ್ಲ. ಯಜಮಾನನ ಬಗ್ಗೆ ಅವನಿಗೆ ಗೊತ್ತಿಲ್ಲ. ಗೊತ್ತಿಲ್ಲದೆ ಇರುವುದು ಮಾತ್ರವಲ್ಲ, ಯಜಮಾನನ ಬಗ್ಗೆ
ಇವನಾಗಿ ಒಂದು ಸಾಮಾನ್ಯ ಅಭಿಪ್ರಾಯ ಇಟ್ಕೊಂಡಿದ್ದ. ಇವತ್ತು ಅದುವೇ. ಯೇಸುವಿನ ಬಗ್ಗೆ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಸತ್ಯವೇದದಲ್ಲಿ ದೇವರ ಕುರಿತಾಗಿರುವ ಸಾಕ್ಷಿ ನೀಡುವಂಥ ವಾಕ್ಯಗಳು ಗೊತ್ತಿಲ್ಲ. ಇವರಾಗಿ ಒಂದು ಅಭಿಪ್ರಾಯವನ್ನು ಇಟ್ಕೊಂಡು ಯೇಸು ಹೀಗೆ ಇರುತ್ತಾರೆ, ನಾವು ಹೇಗೆ ಪಾಪದಲ್ಲಿ ಇದ್ದೇವೋ, ನಾವು ಹೇಗೆ ಈ ರೀತಿ ಅಶುದ್ಧ ಕಾರ್ಯವನ್ನು ಬಯಸುತ್ತೇವೋ ಅದನ್ನು ಕರ್ತನು ಸಪೋರ್ಟ್ ಮಾಡ್ತಾರೆ ಎಂಬುದಾಗಿ ಹೇಳುವ ಇನ್ನು ಬಹಳ ಯೌವನ ಸೇವಕರು ಎದ್ದಿದ್ದಾರೆ. ಎಲ್ಲರ ಬಗ್ಗೆ ಹೇಳ್ತಿಲ್ಲ, ಬಹಳ ಮಂದಿ ಈ ರೀತಿ ಎದ್ದಿದ್ದಾರೆ. ಹಾಗಾದರೆ ಈ ರೀತಿಯಾಗಿ ಅಸಹ್ಯವಾಗಿರುವಂತಹ ಹಾಡುಗಳು, ನಟನೆ ಇದೆಲ್ಲವನ್ನ ಆರಾಧನೆ ತಂದು ಆಡಬೇಕಾದ್ರೆ ಏನು ಹೇಳ್ತಾರೆ? ಯೇಸು ಸಂತೋಷವಾಗಿರಲು ಹೇಳುತ್ತಾರೆ. ಅದಕ್ಕೋಸ್ಕರ ಯಾವುದು ನಮಗೆ ಸಂತೋಷವೋ ಅದನ್ನು ಸಭೆಯಲ್ಲಿ ಮಾಡೋಣ ಎಂಬುದಾಗಿ ಹೇಳುತ್ತಾರೆ. ಹಾಗಾಗಿ ಇವರಿಗೆ ಕ್ರಿಸ್ತನ ಗುಣ ಗೊತ್ತಿಲ್ಲ, ಕ್ರಿಸ್ತನ ಸ್ವಭಾವ ಗೊತ್ತಿಲ್ಲ. ಆದರೆ ಅವರು ಬೇರೆ ಒಂದು ಅಭಿಪ್ರಾಯವನ್ನು ಇಟ್ಟಿದ್ದಾರೆ. ಕ್ರಿಸ್ತನು ಹೀಗೆ ಇರಬಹುದೇನೋ ಎನ್ನುವಂಥದ್ದೇ ಅವರ ಅಭಿಪ್ರಾಯವಾಗಿದೆ. ಹಾಗಾದರೆ ಈ ತಪ್ಪಿನ ಅಭಿಪ್ರಾಯವನ್ನು ನೋಡಿ 3 ಕಾರ್ಯದಲ್ಲಿ ಬರುವುದನ್ನು ನೋಡ್ತೀವಿ. 1, ಕರ್ತನ ವಾಕ್ಯವನ್ನು ಅರಿಯದೇ ಇರುವುದರಿಂದ, ಕರ್ತನ ಶಕ್ತಿಯನ್ನು ತಿಳಿಯದೇ ಇರುವುದರಿಂದ. 2ನೇ ಕಾರ್ಯ, ಅವರು ಕ್ರಿಸ್ತನ ಆತ್ಮದ ಕಾರ್ಯಗಳನ್ನು ಗೊತ್ತಿಲ್ಲದೇ ಇರುವುದರಿಂದ. ಕಡೆಯ ಕಾಲದಲ್ಲಿ ದೇವರಾತ್ಮನು ಯಾವ ರೀತಿ ಕ್ರಿಯೆ ಮಾಡುತ್ತಾರೆ ಎನ್ನುವ ಆತ್ಮದ ನಡೆಸುವಿಕೆಯನ್ನು ತಿಳಿಯದೇ ಇರೋದರಿಂದ. 3ನೇದಾಗಿ, ಯಜಮಾನನ ಮನಸ್ಸನ್ನು ಅರಿಯದೇ ಇರುವುದರಿಂದ. ಈ 3 ಕಾರ್ಯ ಅವರ ಸ್ವಭಾವ ನಮಗೆ ಗೊತ್ತಿಲ್ಲ. ಕರ್ತನು ಯಾವುದನ್ನು ಬಯಸುತ್ತಾರೆ, ಯಾವುದನ್ನು ನಿರಾಕರಿಸ್ತಾರೆ ಗೊತ್ತಿಲ್ಲ. ಕರ್ತನ ಹೃದಯದಲ್ಲಿರುವುದು ಗೊತ್ತಿಲ್ಲ. ಆದರೆ ಇವರಾಗಿ ಒಂದು ತಪ್ಪಾದ ಅಭಿಪ್ರಾಯವನ್ನು ಇಟ್ಕೋತಾರೆ. ಹಾಗಾಗಿ ಸತ್ಯವೇದವನ್ನು ಅರಿಯದವರಾಗಿದ್ದರೂ ಸರಿ, ಕರ್ತನ ಶಕ್ತಿಯನ್ನು ಅರಿಯದವರಾಗಿದ್ದರೂ ಸರಿ, ಕರ್ತನ ಆತ್ಮವನ್ನು ಅರಿಯದವರಾಗಿದ್ದರೂ ಸರಿ, ಆತ್ಮನ ಕ್ರಿಯೆಗಳನ್ನು ಅರಿಯದವರಾಗಿದ್ದರೂ ಸರಿ, ಕರ್ತನ ಮನಸ್ಸಲ್ಲಿರುವುದನ್ನು ಅರಿಯದೇ ಇದ್ದರೂ ಸರಿ, ಇವರು ತಪ್ಪಾದ ಅರ್ಥಗಳ ಒಳಗೆ, ತಪ್ಪಾದ ಭಾವನೆಗಳಿಗೆ ಹೋಗಿ ಸಿಕ್ಕುತ್ತಾರೆ. ಇದುವೇ ಬಹಳ ಆಪತ್ತಾಗಿರುವಂಥದ್ದು ಸತ್ಯವೇದ ಹೇಳುತ್ತದೆ. ಅರಿಯದೇ ಇರುವುದರಿಂದ ಇರುವರೇ ತಪ್ಪಾಗಿರುವ ಭಾವನೆಗಳನ್ನು ಒಳಗೊಂಡವರು. ಅವರು ಯಜಮಾನನು ಯಾರು ಗೊತ್ತಿಲ್ವ, ಪಕ್ಕದಲ್ಲಿರೋರನ್ನ ಕೇಳಿ ತಿಳ್ಕೋ. ಅವರ ಬಗ್ಗೆ ಬರೆಯಲ್ಪಟ್ಟಿರುವ ವೇದ ವಾಕ್ಯವನ್ನು ಗಮನಿಸಿ ನೋಡಬೇಕು. ಯೇಸು ಹೇಳಿದರು, ನನ್ನ ಕುರಿತಾಗಿ ಸಾಕ್ಷಿ ಇಡುವಂಥವುಗಳು ಈ ವಾಕ್ಯಗಳೇ ಎಂಬುದಾಗಿ ಹೇಳಿದ್ದಾರೆ. ಈ ವಾಕ್ಯವನ್ನು ಓದಿ ನೋಡಿ. ಈ ವಾಕ್ಯ ತಿಳ್ಕೊಂಡ್ರೆ ನನ್ನ ಬಗ್ಗೆ ತಿಳ್ಕೊತೀಯ? ನನ್ನ ಕುರಿತಾಗಿರುವ ಸಾಕ್ಷಿ ಇಡುವಂಥವುಗಳು ಈ ವಾಕ್ಯಗಳೇ ಅಲ್ಲವೇ? ಹಾಗಾದರೆ ಅದಕ್ಕೆ ದೇವರು ಬಂದು ಸತ್ಯವೇದವನ್ನು ಬರ್ಕೊಟ್ಟಿದ್ದಾರೆ. ನಾವೇನು ಹುಡುಕ್ತಾ ಇದ್ದೀವಿ? ಇದರಲ್ಲಿ ಸಮೃದ್ಧಿ ಬಗ್ಗೆ ಹೇಳಲ್ಪಟ್ಟಿದೆ. ಯಾವ ವಾಕ್ಯವನ್ನು ಓದಿದರೆ ನಮಗೆ ಬಂದು ಆಶೀರ್ವಾದ ಸಿಗುತ್ತೆ, ಒಳಿತು ಸಿಗುತ್ತೆ, ಅದನ್ನು ನೋಡ್ತೀವಲ್ವಾ? ಕ್ರಿಸ್ತನು ಯಾರು ಎನ್ನುವುದನ್ನು ಈ ವಾಕ್ಯ ತೋರಿಸುತ್ತದೆ. ಕ್ರಿಸ್ತನ ಯೋಜನೆಗಳು, ಕ್ರಿಸ್ತನ ಹೃದಯ, ಕ್ರಿಸ್ತನ ನಮ್ಮ ಬಳಿ ಏನನ್ನ ಬಯಸುತ್ತಾರೆ, ಇವೆಲ್ಲವನ್ನು ತೋರಿಸಿಕೊಡುವುದು ಸತ್ಯವೇದ, ದೇವರ ವಾಕ್ಯವೇ. ಹಾಗಾಗಿ ಆ ವಾಕ್ಯವನ್ನು ಬಿಟ್ಟು ನೀವು ಯೇಸುವನ್ನು ಅರಿಯಲು ಸಾಧ್ಯವಿಲ್ಲ. ಈ ರೀತಿ ತಿಳುವಳಿಕೆ ಇಲ್ಲದೆ ಇರುವವರು ತಪ್ಪಾದ ಭಾವನೆ ಹೊಂದುತ್ತಾರೆ. ಅವರೇನು ಮಾಡ್ತಾರೆ ಅಂದರೆ, ಯೇಸು ನಮ್ಮ ಹಾಗೆ ಇರುತ್ತಾರೆ, ತಂದೆ ಕೂಡ ಅದೇ ರೀತಿ ಇರುತ್ತಾರೆ. ಭೂಮಿಯಲ್ಲಿ ಹೇಳಲ್ಪಟ್ಟಂತಹ ಲಾಜಿಕ್ಕನ್ನು ಇಟ್ಟು ಅವರು ಆತ್ಮೀಕ ಕಾರ್ಯದೊಂದಿಗೆ ಹೋಲಿಕೆ ಮಾಡಿ ನೋಡ್ತಾರೆ. ಹಾಗಾದರೆ ಇವರೇ ತಪ್ಪಾದ ಅಭಿಪ್ರಾಯವನ್ನು ಹೊಂದುವವರು. ಇವರೇ ಕಡೆಯ ದಿನಗಳಲ್ಲಿ ವಂಚನೆಗೆ ಒಳಗಾಗುವವರು. ಈ ತಪ್ಪಾದ ಅಭಿಪ್ರಾಯವನ್ನು ಇಟ್ಕೊಂಡಿದ್ದಾರೆ ನೋಡಿ, ಇವನನ್ನೇ ಸೈತಾನನು ಮೊದಲು ಗುರಿ ಮಾಡ್ತಾನೆ. ಇವರಿಗೆ ಕೆಲವೊಂದು ತಪ್ಪಾದ ಕಾರ್ಯವನ್ನು ತಂದು ಇದನ್ನು ದೇವರು ಎಂಬುದಾಗಿ ನಂಬಿಸಿ ಅದನ್ನು ಸ್ವೀಕರಿಸುವಂತೆ ಮಾಡ್ತಾರೆ. ಇವತ್ತು ನೀವು ನೋಡುವುದಾದರೆ ಯೂಟ್ಯೂಬ್ನಲ್ಲೆಲ್ಲ ಪ್ರತ್ಯೇಕವಾಗಿ ಈ ಆಫ್ರಿಕಾ ದೇಶಗಳಲ್ಲಿ ನಡೆಯುವಂತಹ ಆರಾಧನೆಗಳಲ್ಲಿ ಕೆಲವು ಬೋಧಕರು ಏನು ಹೇಳಿದ್ರು ನಂಬ್ತಾರೆ. ಅವರು ಅದನ್ನು ಹೇಳುತ್ತಾರೆ, ಕರ್ತನು ಇದನ್ನು ಹೇಳಿದರು ಎಂಬುದಾಗಿ ಬಹಳ ಹೇಳ್ಬೋದು, ಅನೇಕ ಹೇಳ್ಬೋದು. ನಾನು ಒಂದು ವಿಡಿಯೋದಲ್ಲಿ ನೋಡಿದೆ, ಒಬ್ಬ ಬೋಧಕರು ಬಂದು ಹೇಳ್ತಾರೆ, ನಾನು ರಾತ್ರಿ ಪ್ರಾರ್ಥನೆ ಮಾಡ್ತಾ ಇದ್ದೆ, ಕರ್ತನು ಹೇಳಿದರು, ನಾನು ಇವರೆಲ್ಲರೂ ನನ್ನ ಮಂದೆಗಳಾಗಿ ಪ್ರೀತಿ ಮಾಡ್ತೀನಿ, ಇವರ ಮೇಲೆ ಇವರು ನನ್ನ ಕುರಿಗಳಾಗಿರುವುದರಿಂದ ಇವರ ಮೇಲೆ ಕುರಿಗಳ ಅಭಿಷೇಕವನ್ನು ಇಳಿಸುತ್ತೇನೆ ಎಂಬುದಾಗಿ ದೇವರು ಹೇಳಿ. ನಿಜವಾಗಲೂ ಈ ವಿಡಿಯೋ ಇದೆ, ಅದರಲ್ಲಿ ಕುರಿಗಳ ಅಭಿಷೇಕ ಇಳಿಯುತ್ತದೆ. ಈ ಅಭಿಷೇಕ ಇಳಿದ ಕೂಡಲೇ ಇವರು ಕುರಿಗಳಂತೆ ಮಾರ್ಪಡುತ್ತಾರೆ. ಇವರು ನನ್ನ ಕೈ ಒಳಗಿರುವಂತಹ ಕುರಿಗಳು ಎಂಬುದಾಗಿ ದೇವರು ಹೇಳುತ್ತಾರೆ. ನಾನೀಗ ಪ್ರಾರ್ಥನೆ ಮಾಡಲಿದ್ದೇನೆ, ನೀವೆಲ್ಲ ಕುರಿಗಳಂತೆ ಮಾರ್ಪಡಲಿದ್ದೀರಾ. ಮಾರ್ಪಟ್ಟರೆ ನಮ್ಮ ಚರ್ಚ್ ಮುಂದೆ ಹೋಗಿ ನೋಡಿದ್ರೆ ಅಲ್ಲಿ ಒಂದು ದೊಡ್ಡ ಹಸಿರು ಲಾನ್ ಇದೆ. ಅಲ್ಲಿ ನೀವು ಅಲ್ಲಿ ಹೋಗಿ ಮೇಯಿದ್ರೂ ಕೂಡ ಆ ಆವರಣದಲ್ಲಿ ಮೇಯ್ಬೋದು ಅಂತ ಹೇಳಿ ಇವರು ಪ್ರಾರ್ಥನೆ ಮಾಡ್ತಾರೆ. ಅಭಿಷೇಕ ಇಳಿಯುತ್ತಿದೆ, ನಿಮ್ಮನ್ನು ಮಾರ್ಪಡಿಸುತ್ತದೆ ಎಂಬುದಾಗಿ ಹೇಳಿದ ಕೂಡಲೇ ಅಲ್ಲಿ ಸಭೆಯೊಳಗಿರುವವರು ಕುರಿಗಳ ಹಾಗೆ ಕೂಗುವುದಕ್ಕೆ ಮುಂದಾದರು. ಕುರಿಗಳಂತೆ ತಮ್ಮ ಇರುವಂತಹ ಸ್ಥಳದಿಂದ ಜಿಗಿದು ಓಡುವುದಕ್ಕೆ ಮುಂದಾದರು. ಕೆಲವರು
ಸಭೆಯನ್ನು ಬಿಟ್ಟು ಹೊರಗೆ ಓಡಲು ಮುಂದಾದರು. ಸ್ವಲ್ಪ ಹೊತ್ತಲ್ಲಿ ಎಲ್ಲರೂ ಆಚೆ ಹೋಗಿ ಅಲ್ಲಿ ಮುಂದೆ ಇರುವಂತಹ ಹುಲ್ಲುಗಾವಲಲ್ಲಿ ಅವರು ಕುರಿಗಳಂತೆ ಮೇಯುವುದಕ್ಕೆ ಆರಂಭಿಸಿದರು. ಹಾಗಾದರೆ ಇದು ನಮಗೆ ನೋಡುವುದಾದರೆ ಹಾಸ್ಯಾಸ್ಪದವಾಗಿದೆ. ಆದರೆ ಅದನ್ನು ಯಾವ ರೀತಿ ನಂಬ್ತಾರೆ ಅವರೆಲ್ಲ? ದೇವರು ನಿಮ್ಮನ್ನ ಈ ರೀತಿಯಾಗಿ ಅಕ್ಷರಕ್ಕನುಸಾರವಾಗಿ ಕುರಿಯಾಗಿ ಮಾಡಕ ಬಂದ್ರು. ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ಬರಮಾಡುತ್ತಾನಿದ್ದೆ ಅಲ್ವಾ? ಸಭೆಯ ಮುಂದೆ ಹೋಗಿ ಮೇರಿ ಅದುವೇ ಹಚ್ಚ ಹಸಿರಾದ ವಿಶ್ರಾಂತಿಯಾಗಿರುವ ಸ್ಥಳ, ಆ ಹುಲ್ಲನ್ನು ಹೋಗಿ ತಿಂತಿದ್ದಾರೆ ಅವರು. ಈ ರೀತಿ ಬಹಳ ಕಾರ್ಯಗಳನ್ನು ಹೇಳ್ಬೋದು. ಇನ್ನೊಬ್ಬ ಬೋಧಕರು ಹಾಗೆ ಕುಳಿತು ಅವರೇನು ಮಾಡ್ತಾರೆ ಅಂದರೆ, ಕರ್ತನು ನನ್ನ ಅಭಿಷೇಕ ಮಾಡಿದ್ದಾರೆ, ನನ್ನ ಬಾಯಿಂದ ನಾನು ಉಗುಳುವಂತಹ ಅಥವಾ ನೀರು ನಿಮ್ಮ ಮೇಲೆ ಬಿದ್ದ ಕೂಡಲೇ ಅಭಿಷೇಕದಲ್ಲಿ ತುಂಬ್ತೀರಾ ಅಂತ ಹೇಳಿ ಬಹಳ ಮಂದಿ ಅವರ ಮುಂದೆ ಬಂದು ಹಾಗೆ ಕ್ಯೂ ಆಗಿ, ಬಹಳ ಮಂದಿ ಮೋಸ್ಟ್ಲಿ ಸಭೆಯಲ್ಲಿರುವಂತಹ ಎಲ್ಲರೂ ಒಂದು ಕೋಕ್ ಬಾಟಲ್ ಇಟ್ಕೊಂಡಿದ್ದಾರೆ ಅಥವಾ ಒಂದು ಕುಡಿಯುವಂತಹ ಪಾನಿ ಇಟ್ಕೊಂಡಿದ್ದಾರೆ ಅಂತಂದು ಕುಡಿದವರು ಏನು ಮಾಡ್ತಾರೆ ಅಂದರೆ ಅವರ ಮುಖದ ಮೇಲೆ ಉಗಿತಾ ಇದ್ದಾರೆ. ತಕ್ಷಣ ಅಭಿಷೇಕದಲ್ಲಿ ಕೆಳಗೆ ಬೀಳ್ತಾ ಇದ್ದಾರೆ. ಇದೇನು? ಅವರು ಅನಾಯಿಂಟಿಂಗ್ ತುಂಬಿ ಅನ್ಯ ಭಾಷೆ ಮಾತಾಡ್ತಾ ಇದ್ದಾರೆ. ಇದು ಹೇಗೆ ದೇವರ ಆತ್ಮ ಎಂಬುದಾಗಿ ಒಪ್ಪಲು ಸಾಧ್ಯ? ಇವರು ಅದನ್ನು ಹೇಳಿದ ಕೂಡಲೇ ಅವರು ಹೆಂಗೆ ಸ್ವೀಕರಿಸ್ತಾರೆ? ಯಾಕೆಂದರೆ ಅವರಿಗೆ ದೇವರಾತ್ಮನ ಯಾರಂತ ಗೊತ್ತಿಲ್ಲ, ವಾಕ್ಯ ಏನು ಹೇಳುತ್ತೆ ಅಂತ ಗೊತ್ತಿಲ್ಲ, ದೇವರ ವಾಕ್ಯ ಏನು ಅಂತ ಗೊತ್ತಿಲ್ಲ. ಈ ರೀತಿ ಇರುವ ಅಥವಾ ಕ್ರಿಸ್ತನನ್ನು ಪ್ರೀತಿ ಮಾಡುವವರಾಗಿದ್ದಾರೆ. ಕ್ರಿಸ್ತನ ಎಂಬುದಾಗಿ ಒಬ್ಬರಿದ್ದಾರೆ ಎಂಬುದಾಗಿ ಅರ್ಥ ಆಗ್ತಿದೆ ಅವರಿಗೆ, ಅವರು ದೇವರು ಅಂತ ಗೊತ್ತು ಅವರಿಗೆ, ಆದರೆ ಅವರನ್ನು ಹೊಂದುವಂತಹ ದಾರಿ ಗೊತ್ತಿಲ್ಲ ಅವರಿಗೆ. ಇಂಥವರೇ ಸೈತಾನನ ಟಾರ್ಗೆಟ್ ಆಗಿರ್ತಾರೆ. ಅವನು ಒಂದು ಕಾರ್ಯವನ್ನ ಹೇಳಿ ಕ್ರಿಸ್ತನ ಹೆಸರನ್ನ ಮುಂದೆ ಹಾಕಿ ನಿಮ್ಮನ್ನು ನಂಬಿಸುವಂತೆ ಮಾಡುವುದಕ್ಕೆ ತೀವ್ರತೆ ತೋರಿಸ್ತಾನೆ. ಕಡೆಯ ದಿನಗಳಲ್ಲಿ ಅದೇ ನಡೆಯುತ್ತೆ. ಆದರೆ ಏನು ಮಾಡ್ತಾನೆ ಅಂದರೆ, ಅವನು ತನ್ನ ಕಾರ್ಯಕ್ಕೆ ಹೊರಗೆ ಏನು ಮುಲಾಮುಚ್ಚುತ್ತಾನೋ ಕ್ರಿಸ್ತನು ಅಂತ ತೋರಿಸ್ತಾನೆ, ಅದನ್ನು ನಂಬುವಂತೆ ಮಾಡ್ತಾನೆ. ಈ ಬಲೆಯಲ್ಲಿ ಯಾರು ಬೀಳ್ತಾರೆ ಅಂದರೆ, ನೀವು ಕೇಳುವುದಾದರೆ, ಸತ್ಯ ವೇದವಾಕ್ಯವನ್ನು ಅರಿಯದೇ ಇರುವವರು, ದೇವರ ಶಕ್ತಿಯನ್ನು ಅರಿಯದೇ ಇರುವವರು, ಕರ್ತನೊಂದಿಗೆ ಹತ್ತಿರ ಸಂಪರ್ಕವಿಲ್ಲದೆ ಇರುವವರು, ಅವರ ಅಭಿಷೇಕವನ್ನು ಅರಿಯದೇ ಇರುವವರು, ಕರ್ತನ ಮನಸ್ಥಿತಿಯನ್ನು ಅರಿಯದೇ ಇರುವವರು, ದೇವರ ಚಿತ್ತವನ್ನು ಅರಿಯದೇ ಇರುವವರು, ಇವರೇ ಟಾರ್ಗೆಟ್ ಆಗಿರ್ತಾರೆ. ಹಾಗಾದರೆ ಅವರು ಮಾಡುವುದಕ್ಕೆ ಏನು ಮಾಡ್ತಾರೆ ಅಂದರೆ, ಕ್ರಿಸ್ತನ ಎಂಬುದಾಗಿ ಒಂದು ಪದವನ್ನು ಹಾಕ್ತಾರೆ. ಸೈತಾನನ ಕಡೆಯ ಕಾಲದ ತಂತ್ರ ಇದು. ಯೇಸು ಕ್ರಿಸ್ತನೇ ಇದನ್ನು ಹೇಳಿದ್ದಾರೆ, ಕ್ರಿಸ್ತನಿಗೋಸ್ಕರವಾಗಿ ಮಾಡುವ ಕಾರ್ಯ ಅಂತ ಹೇಳಿ ತನ್ನ ಕಾರ್ಯವನ್ನು ನಾವು ಮಾಡುವಂತೆ ಮಾಡ್ತಾನೆ. ಹಾಗಾಗಿ ಈ ಸಂದೇಶವನ್ನು ಕೇಳುವಂಥ ನೀವು ಬಹಳ ಗಮನವಾಗಿರಬೇಕು. ಈ ಕಡೆಯ ಕಾಲದಲ್ಲಿ ಅದು ನಡೆಯುವಂಥದ್ದಾಗಿದೆ, ನಡೆಯುತ್ತೆ. ನೋಡಿ, ಇವರೇನು ಮಾಡ್ತಾರೆ ಅಂತ ಹೇಳಿದರೆ, ಇಂಥ ಕಾರ್ಯಗಳಲ್ಲಿರುವವರು ಸುಳ್ಳಾದ ಕಾರ್ಯವನ್ನು ನಂಬುತ್ತಾರೆ. ಕ್ರಿಸ್ತನ ಎಂಬುದಾಗಿ ಹೆಸರನ್ನು ಹಾಕಿದ್ರೆ ನಂಬಿಡ್ತಾರೆ ಅವರು. ಅದು ನಿಜನ ಸುಳ್ಳ, ಕ್ರಿಸ್ತನ ರೀತಿ ಹೇಳ್ತಾರ, ಕ್ರಿಸ್ತನ ಕಾರ್ಯದಲ್ಲಿ ಹಿಂಗೆಲ್ಲ ಇದೆಯಾ, ಆ ಪ್ರಶ್ನೆ ಎಲ್ಲ ಕೇಳೋದಿಲ್ಲ. ಆದರೆ ಇದೇ ವ್ಯಕ್ತಿಗಳು ನೀವು ಸತ್ಯವನ್ನು ಹೇಳಿರಿ 1000 ಪ್ರಶ್ನೆ ಕೇಳ್ತಾರೆ. ಅದೇಗೆ ಇದೇಗೆ? ನಿಜವನ್ನು ಹೇಳಿದ್ರೆ ಅಷ್ಟೊಂದು ಪ್ರಶ್ನೆ ಕೇಳ್ತಾರೆ, ಸುಳ್ಳು ಹೇಳಿದ್ರೆ ಸ್ವೀಕರಿಸ್ತಾರೆ. ಇವರು ಸುಳ್ಳಾದ ಸಂದೇಶಗಳಿಗೆ ಕಿವಿಗೊಟ್ಟು ಅದನ್ನು ಸ್ವೀಕರಿಸಿಕೊಳ್ಳುತ್ತಾರೆ. ನೋಡಿ, ಕಡೆಯ ಕಾಲದಲ್ಲಿ ಸುಳ್ಳಾದ ಕಾರ್ಯಗಳ ಕುರಿತಾಗಿ ಯೇಸು ಏನು ಹೇಳಿದ್ದಾರೆ? ಸುಳ್ಳಾದ ಸುದ್ದಿಯೇ, ಆದರೆ ಅದರಲ್ಲಿ ಕ್ರಿಸ್ತನನ್ನು ಜೋಡಿಸಿಕೊಳ್ಳುತ್ತಾರೆ. ಆವಾಗ ನೀವು ಸ್ವೀಕಾರ ಮಾಡೋಕ್ಕೆ ಸಾಧ್ಯ. ನಾನು ಕ್ರಿಸ್ತನು ನನ್ನನ್ನೇ ಕಳುಹಿಸಿದ್ದಾರೆ, ನನ್ನನ್ನೇ ಲೋಕದಲ್ಲಿ ರಕ್ಷಣೆ ಮಾಡಕ್ಕೆ ಕಳಿಸಿದ್ದಾರೆ ಎಂಬುದಾಗಿ ಕ್ರಿಸ್ತನ ಮಾತ್ರ ಮುಂದೆ ಹಾಕ್ತಾರೆ. ನಾವು ಅದನ್ನು ತಕ್ಷಣ ನಂಬ್ತೀವಿ. ನೋಡಿ, ಮೊದಲ ಕಾರ್ಯ ಕ್ರಿಸ್ತನ ಕುರಿತಾಗಿರುವ ವದಂತಿಗಳು. ವದಂತಿ ಅಂದರೆ ಗೊತ್ತಲ್ವಾ? ರೂಮರ್ಸ್. ಕ್ರಿಸ್ತನ ಕುರಿತಾಗಿರುವ ವದಂತಿಗಳು. ಯೇಸುವಿನ ಹೆಸರನ್ನ ಮುಂದೆ ಹಾಕಿದ್ರೆ ನೀವು ನಂಬಿಬಿಡ್ತೀರ ಅದನ್ನು. ಮತ್ತಾಯನ ಸುವಾರ್ತೆ 24:4-5 ದೇವರು ಹೇಳ್ತಾರೆ, ಯೇಸು ಅವರಿಗೆ ಉತ್ತರವಾಗಿ ಹೇಳಿದ್ದೇನೆಂದರೆ, ಯಾರಾದರೂ ನಿಮ್ಮನ್ನು ಮೋಸಗೊಳಿಸಾರು ನೋಡಿಕೊಳ್ಳಿರಿ. ಯಾಕೆಂದರೆ ಅನೇಕರು ಬಂದು ನನ್ನ ಹೆಸರನ್ನು ಎತ್ತಿಕೊಂಡು, ಬ್ರ್ಯಾಂಡ್ ನೋಡಿದ್ರೆ ಕ್ರಿಸ್ತನು ನಿಂತಿದ್ದಾರೆ, ನಡೀತಾ ಇದ್ದಾರೆ, ಮಾತಾಡ್ತಿದ್ದಾರೆ ಎಂಬುದಾಗಿ ನನ್ನ ಹೆಸರನ್ನು ಇಟ್ಟುಕೊಂಡು, ನನ್ನ ಸ್ವಾರೂಪ್ಯವನ್ನು ಧರಿಸಿಕೊಂಡು, ನಾನೇ ಕ್ರಿಸ್ತನು ಎಂಬುದಾಗಿ ಹೇಳಿ ಅನೇಕರನ್ನ ಮೋಸಗೊಳಿಸುತ್ತಾರೆ. ಇವನಿಗೇನೆಂದರೆ ಕ್ರಿಸ್ತನ್ ಎನ್ನುವಂತಹ ಲೇಬಲ್ ನೋಡ್ರೆ ನಂಬ್ತಾನೆ, ಒಳಗಿರುವಂತಹ ವಿಷಯನಂತ ಗೊತ್ತಿಲ್ಲ. ಕ್ರಿಸ್ತನ ಕುರಿತಾಗಿರುವ ಯಾವುದೂ ಒಳಗಿರಲ್ಲ, ಎಲ್ಲ ಸುಳ್ಳು, ಎಲ್ಲ ಮೋಸ, ಕಳ್ಳತನ, ವಿಷ. ಮೇಲಿರುವ ಲೇಬಲ್ ನೋಡಿ ಕ್ರಿಸ್ತನು. ಹಂಗೆ ಇವತ್ತು ಬಹಳ ಸಭೆಗಳು, ಸೇವೆಗಳು ಹೊರಗಿರುವ ಲೇಬಲಲ್ಲಿ ಕ್ರಿಸ್ತನ್ ಇರ್ತಾರೆ, ಒಳಗೆ ಕ್ರಿಸ್ತನ್ ಇರುವುದಿಲ್ಲ. ಗಮನವಾಗಿರಬೇಕು. ಇಂಥವರನ್ನು ಸ್ವೀಕರಿಸುವವರನ್ನ ದೇವರು ವಂಚಿಸಲ್ಪಟ್ಟವರೆಂಬುದಾಗಿ ಹೇಳ್ತಾರೆ. ಯಾಮರಿಸಲ್ಪಟ್ಟವರು, ಮೋಸ ಹೋದವರಾಗಿರ್ತಾರೆ. ಅವರಲ್ಲಿ ಅನೇಕರು ನನ್ನ ನಾಮವನ್ನು ಧರಿಸಿಕೊಂಡವರಾಗಿ ನನ್ನ ಹೆಸರನ್ನು ಹೊರಗೆ ಲೇಬಲ್ ಆಗಿ ಹಾಕ್ಕೊಂಡು ಅವರು ಬಂದು ನಾನೇ ಕ್ರಿಸ್ತನು ಎಂಬುದಾಗಿ ಹೇಳಿ ಅನೇಕರನ್ನ ಮೋಸಗೊಳಿಸುವರು. ಅವರು ಅದನ್ನು ಸ್ವೀಕರಿಸ್ತಾರೆ.
ಎರಡನೇದಾಗಿ ನಡೆಯುವಂತಹ ಕಾರ್ಯಗಳಿದೆ ನೋಡಿ, ಸೈತಾನನ ಕ್ರಿಯೆಗಳು. ಕಡೆಯ ಕಾಲದಲ್ಲಿ ಸೈತಾನನ ಕ್ರಿಯೆಗಳು ಬಲವಾಗಿ ನಡೆಯುತ್ತೆ ಸುತ್ತಲೂ. ಆ ಕ್ರಿಯೆಗಳನ್ನು ಅವನು ಕ್ರಿಸ್ತನ ಕ್ರಿಯೆಗಳು ಎಂಬುದಾಗಿ ನಂಬುವಂತೆ ಮಾಡಿ ನಿಮ್ಮನ್ನು ಅದರಲ್ಲಿ ಕೋಪರೇಟ್ ಮಾಡುವಂತೆ ಮಾಡ್ತಾನೆ. ಆಗ ಅದರಲ್ಲಿ ವದಂತಿಗಳನ್ನು ಹರಡಿಸುತ್ತಾರೆ. ಒಂದು ಕ್ಷಾಮ ಬರಗಾಲ ಬಂದರೆ ಒಂದು ವದಂತಿ, ಘೋರ ವ್ಯಾಧಿ ಬಂದರೆ ಒಂದು ವದಂತಿ, ಯುದ್ಧಗಳು ಬಂದರೆ ಅದಕ್ಕೊಂದು ವದಂತಿ, ರೂಮರ್ಸ್. ಇಂತಹ ಸುದ್ದಿಗಳ ಈ ಕಡೆಯ ಕಾಲದಲ್ಲಿ ಅಧಿಕವಾಗಿ ಹರಡುತ್ತೆ ಎಂಬುದಾಗಿ ಯೇಸು ನಮಗೆ ಹೇಳಿರುವವರಾಗಿದ್ದಾರೆ. ಮತ್ತಾಯ 24:6 ಹೇಳುತ್ತದೆ, ಆದ ಕಾರಣ ಯಾರಾದರೂ ನಮಗೆ ಅಗೋ ಕ್ರಿಸ್ತನ ಅಡವಿಯಲ್ಲಿ ಇದ್ದಾನೆಂದು ಹೇಳಿದರೆ ಹೊರಟು ಹೋಗಬೇಡಿರಿ. ಯುದ್ಧಗಳಾಗುವ ಸುದ್ದಿಗಳನ್ನು ಕೇಳ್ಪಡ್ತೀರಾ. ಹೆಂಗಾಯಿತು ಹಂಗಾಯಿತು, ಯುದ್ಧ ಬಂತು, ಘೋರವ್ಯಾಧಿ ಬಂತು, ಹಿಂಗೆಲ್ಲ ಎಲ್ಲ ಕಡೆ ಇಂಥ ವದಂತಿಗಳು. ಅದು ಈ ಸೋಷಲ್ ಮೀಡಿಯಾ ಬಂದ ನಂತರ, AI ಬಂದ ನಂತರ, ಸೋಷಲ್ ಮೀಡಿಯಾ ಬಂದ ನಂತರ ವದಂತಿಗಳಿಗೆ ಪವರ್ಫುಲ್ ಆಗಿರುವಂತಹ ವೇಗ ಸಿಕ್ಕಿದೆ. ಅವರವರು ಕಾಲ್ಪನಿಕವಾಗಿ ತೋಚುವ ಕಾರ್ಯವನ್ನು ಅವರು ಸೋಷಲ್ ಮೀಡಿಯಾ ಮುಖಾಂತರವಾಗಿ ಹರಡಿಸುವುದಕ್ಕೆ ಮುಂದಾಗಿದ್ದಾರೆ. AI ಟೆಕ್ನಾಲಜಿ ಬಂದ ನಂತರ ಆ ವದಂತಿಗಳನ್ನು ನಂಬುವಂತೆ ಮಾಡುವುದಕ್ಕೆ, ಹೊಸ ರೂಪವನ್ನು ಕೊಡುವುದಕ್ಕೆ ಒಳ್ಳೆ ಅವಕಾಶಗಳು ಸಿಕ್ಕಿದೆ. ಇಮೇಜಸ್ನ ಮಾಡ್ಬೋದು, ವಿಡಿಯೋಗಳನ್ನು ಮಾಡ್ಬೋದು. ಅದನ್ನು ಹಾಗೆ ಒರಿಜಿನಲ್ ಆ ವ್ಯಕ್ತಿಯಂತೆ ಕಾಣಿಸುತ್ತೆ. ಅದನ್ನೆಲ್ಲ ಇಟ್ಟು ಆ ವದಂತಿಗಳನ್ನು ನಂಬುವಂತೆ ಮಾಡುತ್ತಾರೆ. ಯಾರು ಇದನ್ನು ನಂಬಿ ಸ್ವೀಕರಿಸ್ತಾರೆ? ಅದನ್ನು ಪಡೆದು 10 ಮಂದಿಗೆ ಶೇರ್ ಮಾಡಬೇಕು ಅಂತ ಹೇಳಿದ್ರೆ, ಈ ಸತ್ಯವೇದ ವಾಕ್ಯವನ್ನು ಅರಿಯದೇ ಇರುವವರು, ಕರ್ತನ ವಾಕ್ಯವನ್ನು ಅರಿಯದೇ ಇರುವವರು, ಕರ್ತನ ಶಕ್ತಿಯನ್ನು ಅರಿಯದೇ ಇರುವವರು, ಕರ್ತನ ಆತ್ಮದ ಕಾರ್ಯವನ್ನು ಅರಿಯದೇ ಇರುವವರು, ಅನಂತರ 3ನೇದು ಕರ್ತನ ಮನಸ್ಸಲ್ಲಿರುವುದನ್ನು, ದೇವರ ಯೋಜನೆಯನ್ನು, ಅವರ ಚಿತ್ತವನ್ನು ಅರಿಯದೇ ಇರುವವರು, ಇವರು ತಕ್ಷಣ ಬಂದು ನೋಡಿ ಅದುವೇ ಆ ದೃಶ್ಯಗಳು ಇದೆಯಲ್ಲ, ನೋಡಿದ್ವಲ್ಲ, ನಡೀತದಲ್ಲ ಅಂತ ಹೇಳ್ತಾರೆ. ಯುದ್ಧಗಳಾಗುವ ಸುದ್ದಿಗಳು ಎಂಬುದಾಗಿ ಕನ್ನಡ ಬೈಬಲ್ನಲ್ಲಿ ಯುದ್ಧಗಳ ಸುದ್ದಿ ಅಂತ ಹಾಕಲ್ಪಟ್ಟಿದೆ. ಆಂಗ್ಲ ಭಾಷೆಯಲ್ಲಿ ಏನು ಹಾಕಲ್ಪಟ್ಟಿದೆ ಗೊತ್ತಾ? ರೂಮರ್ಸ್ ಆಫ್ ವಾರ್ಸ್ ಎಂದು ಬರೆಯಲ್ಪಟ್ಟಿದೆ. ಅಂಡ್ ಯು ಶಲ್ ಹಿಯರ್ ಆಫ್ ವಾರ್ಸ್ ಅಂಡ್ ರೂಮರ್ಸ್ ಆಫ್ ವಾರ್ಸ್ ಅಂತ ಬರೆಯಲ್ಪಟ್ಟಿದೆ. ನೀವು ಯುದ್ಧಗಳಾಗುವಂತಹ ವದಂತಿಗಳನ್ನು ಕೇಳ್ಪಡ್ತೀರಾ. ಈಗ ನಾವು ಮಾತಾಡ್ತಿರ್ಬೇಕಾಗಿರುವಂಥ ಈ ಕಾಲ ಯುದ್ಧ ಕಾಲ, ಇದು ನಡೀತಾ ಇದೆ. ಎಷ್ಟೊಂದು ಸುದ್ದಿ ಅಂತ ಹೇಳ್ತೀರಾ. ಅದರಲ್ಲಿ ಟೋಟಲ್ ಆಗಿ ಯಾವುದನ್ನು ನಂಬುವುದು ಯಾವುದನ್ನು ನಂಬಾರ್ದು ಗೊತ್ತಾಗಲ್ಲ. ಒಂದೊಂದು ದೇಶದಲ್ಲಿ ಕೇಳಿದ್ರು ಒಂದೊಂದು ಹೇಳ್ತಾರೆ. ಸೋಷಲ್ ಮೀಡಿಯಾದಲ್ಲೇ ಇವರೊಂದು ಹೇಳ್ತಾರೆ, ಕ್ರೈಸ್ತರು ಒಂದು ಹೇಳ್ತಾರೆ, ಅದು ಹಂಗಂತೆ ಹಿಂಗಂತೆ ಅಂತ, ಇದು ಕ್ರಿಸ್ತನ ಮಾಡುವಂತಹ ವಾರ್, ಯುದ್ಧ ನೋಡದೆ ಕ್ರಿಸ್ತರು ಬಂದು ನಿಂತರು ಅಂತ ಹೇಳ್ತಾರೆ. ಎಲ್ಲಿ ಎಲ್ಲವನ್ನ ಮಾಡಲು ಸಾಧ್ಯ? ಯೇಸು ಹೇಳಿದ್ರು, ನಂಬಬೇಡ ಯಾವುದನ್ನು. ಯುದ್ಧಗಳ ಸುದ್ದಿ ಆದರೂ ಸರಿ, ಯುದ್ಧದ ಕುರಿತಾಗಿ ವದಂತಿಗಳು ಕೂಡ ಹರಡುತ್ತೆ. ವದಂತಿಗಳು, ಯುದ್ಧ ಬಂದರೆ ವದಂತಿಗಳು ಹರಡುತ್ತೆ, ಗಮನವಾಗಿರಬೇಕು. ಅನಂತರ 3ನೇದು ಏನು ನಂಬಿಸ್ತಾನೆ ಅಂತ ನೋಡಿ, ಸುಳ್ಳಾದ ಅದ್ಭುತಗಳು. ಸುಳ್ಳಾಗಿ ಒಂದು ಅದ್ಭುತವನ್ನು ಮಾಡಿ ಅದಕ್ಕೆ ಬ್ರ್ಯಾಂಡ್ ಏನಾಗ್ತಾರೆ? ಕ್ರಿಸ್ತನಿಂದ ನಡೆದದ್ದು. ಯೇಸು ಕ್ರಿಸ್ತನನ್ನು ನೋಡಿ ಅದ್ಭುತವನ್ನು ಮಾಡುತ್ತಾರೆ ಎಂಬುದಾಗಿ ಹೇಳಿ ಅದನ್ನು ನಂಬುವಂತೆ ಮಾಡ್ತಾರೆ. ಮತ್ತಾಯನ ಸುವಾರ್ತೆ 24:24 ಹೇಳುತ್ತದೆ, ಅನೇಕ ಸುಳ್ಳು ಕ್ರೈಸ್ತರು, ಅಂದರೆ ಏನರ್ಥ? ತನ್ನನ್ನು ಕ್ರೈಸ್ತರಾಗಿ ತೋರಿಸಿಕೊಳ್ಳುವಂತಹ ಕಳ್ಳರು, ಲೇಬಲ್ ಕ್ರಿಸ್ತರು, ಒಳಗೆ ಅವರು ಬಂದು ಕಳ್ಳರು. ಹೊರಗೆ ನೋಡಿದ್ರೆ ಲೇಬಲ್ ನೋಡಿದ್ರೆ ಯೇಸುವಿನ ಹೆಸರು ಇರುತ್ತೆ, ಆದರೆ ಒಳಗಿರುವವನು ಆ ಸುಳ್ಳನ್ನು. ಹಾಗಾದರೆ ಬೇರೆ ಕಳ್ಳ ಅಂತ ಹಾಕ್ಬೇಕಲ್ವಾ? ಹಾಗಾದರೆ ಸುಳ್ಳು ಕ್ರಿಸ್ತರು ಅಂತ ಯಾಕೆ ಹಾಕಬೇಕು? ಕ್ರಿಸ್ತನನ್ನ ಒಳಗೆ ತೋರಿಸಿ ಒಳಗೆ ಕಳ್ಳನಿರ್ತಾನೆ. ಲೇಬಲ್ ಮಾತ್ರ ಕ್ರಿಸ್ತನು, ಒಳಗಿರುವವನು ಕಳ್ಳ. ಸುಳ್ಳು ಪ್ರವಾದಿಗಳು ಯೇಸುವಿನ ಹೆಸರಲ್ಲಿ ಪ್ರವಾದನೆಗಳನ್ನು ಹೇಳುತ್ತೇವೆ, ಒಳಗಿರುವವನು ಕಳ್ಳ. ಹಾಗಾದರೆ ಲೇಬಲ್ ನೋಡಿದ್ರೆ ಲೇಬಲ್ ನೋಡಿ ನಂಬಬೇಡ್ರಿ. ಎದ್ದು ಸಾಧ್ಯವಾದರೆ ಆರಿಸಲ್ಪಟ್ಟವರನ್ನು ಕೂಡ ವಂಚಿಸುವ ಹಾಗೆ ದೊಡ್ಡ ಸೂಚಕ ಕಾರ್ಯಗಳನ್ನು ಮಾಡುತ್ತಾರೆ. ಯೇಸು ಎಷ್ಟೊಂದು ಹೇಳಿದ್ದಾರೆ ನೋಡಿದ್ರ, ಅದ್ಭುತಗಳನ್ನು ಮಾಡಿ ಯೇಸುವಿನ ನಾಮದಲ್ಲಿ ಇದನ್ನು ಮಾಡಿದೆ ಎಂಬುದಾಗಿ ಹೇಳ್ತಾರೆ. ಆ ಒಂದು ಅದ್ಭುತ ಯಾವುದರ ಕಡೆಗೆ ನಿಮ್ಮನ್ನು ಮುನ್ನಡೆಸ್ತಿ ಅಂತ ನೋಡಬೇಕು. ನಾವಿತ್ತು ಭಾವುಕರಾಗಿ ಕೂಟ ಸೇರಿದರೆ ಕ್ರಿಸ್ತನ ಅನ್ಕೊಂತೀವಿ, ಅದ್ಭುತ ನಡೆದರೆ ಕ್ರಿಸ್ತನು ಅಂತ ನಂಬ್ತೀವಿ. ಆ ಕಾರ್ಯದ ಹಿನ್ನೆಲೆ, ಕಡೆಯದಾಗಿ ಕನ್ಕ್ಲೂಷನ್ ಏನಾಗುತ್ತೆ? ಅದು ಎಲ್ಲಿ ಬಂದು ಮುಗೀತು ಅಂತ ನೋಡಬೇಕು. ಆ ಅದ್ಭುತದಿಂದ ಒಬ್ಬ ಮನುಷ್ಯನ ಜೀವನ ಮಾರ್ಪಟ್ಟಿತ. ಸೈತಾನ ಹಿಡಿದಂಥ ಒಬ್ಬ ವ್ಯಕ್ತಿ ಇದ್ದ, ದೇವರವನನ್ನು ಬಿಡುಗಡೆ ಮಾಡಿದ್ರು, ಅದ್ಭುತ ಮಾಡಿದ್ರು. ಅವನು ಹೊರಟು ಹೋಗಿ ತೆಕಪೋಲಿ ಎನ್ನುವಂತಹ ಸ್ಥಳದಲ್ಲಿ ಕ್ರಿಸ್ತನ ಕುರಿತಾಗಿರುವ ಸಾಕ್ಷಿ ಹೇಳಿ ಸೇವೆಯನ್ನು ಮಾಡಿದ. ತೆಕಪೋಲಿ ಅಂದರೆ 10 ಪಟ್ಟಣಗಳನ್ನು ಒಳಗೊಂಡಿರುವಂತಹ ಒಂದು ಸಾಮ್ರಾಜ್ಯ. ಆ ಪ್ರಾಂತ್ಯದಲ್ಲಿ ಅವರೇನು ಮಾಡ್ದ? 10 ದೊಡ್ಡ ಪಟ್ಟಣಗಳಿರುವಂತಹ ಸ್ಥಳದಲ್ಲಿ, ತೆಕಪೋಲಿ ಎನ್ನುವಂತಹ ಸ್ಥಳ, 10 ಪಟ್ಟಣ ಎಂಬುದಾಗಿ ಅರ್ಥ. ಅದರೊಳಗೆ ಹೋಗಿ ಸೇವೆಯನ್ನು ಮಾಡಿದ್ರಂತೆ. ಅದರ ನಂತರ ಅವರ ಕುರಿತಾಗಿರುವ ಚರಿತ್ರೆ ಬಹಳ ದೊಡ್ಡ ಮಟ್ಟದಲ್ಲಿ ಸೇವೆ ಮಾಡಿದ್ದಾರೆ.
ಯೇಸುವೇ ದೇವರೆಂಬುದಾಗಿ ನನ್ನ ಬಿಡುಗಡೆ ಮಾಡಿದ್ರು ಅಂತೇಳಿ ಸಾಕ್ಷಿ ಹೇಳಿ ಸೇವೆ ಮಾಡಿದ್ದಾರೆ. ಅವನು ಹೋಗಿ ದೆಕಪೋಲಿಯಲ್ಲಿ ಕರ್ತನ ಸಾಕ್ಷಿಯನ್ನು ಹೇಳಿದೆ ಎಂಬುದಾಗಿ ಸತ್ಯವೇದ ಕೂಡ ನಮಗೆ ಹೇಳುತ್ತದೆ. ಅದುವೇ ಸೇವೆ. ಅದ್ಭುತ ಮಾಡಿದ ಕೂಡಲೇ ಅಲ್ಲಿವರೆಗೂ ಇದ್ದವನು ಅದ್ಭುತ ಮಾಡಿದ ಕೂಡಲೇ ಎದ್ದೋಗಿ ಸರಾಯಿ ಅಂಗಡಿಯಲ್ಲಿ ಎಣ್ಣೆ ಹೊಡೆಯುವಂಥದ್ದು, ಅವರು ಬೇರೆ ಪಾಪದಲ್ಲಿ ಹೋಗುವಂಥದ್ದು, ಕರ್ತನ ಕುರಿತಾಗಿ ನೋಡದೇ ಇರುವಂಥದ್ದು, ಈ ಅದ್ಭುತ ಯಾತಕ್ಕೋಸ್ಕರವಾಗಿ ಯಾರಿಗಾಗಿ ಗೊತ್ತಿಲ್ಲ ನಮಗೆ. ಹಾಗಾದರೆ ಈ ಅದ್ಭುತಗಳು ಸೈತಾನನಿಂದ ಉಂಟಾಗುವಂಥವುಗಳು. ಹಾಗಾದರೆ ದೇವರಿಂದ ಉಂಟಾಗುವಂತಹ ಅದ್ಭುತ ದೇವರ ಬಳಿ ನಡೆಸುತ್ತೆ, ನಮ್ಮನ್ನ ದೇವರ ಬಳಿ ತಂದು ಸೇರಿಸುತ್ತೆ, ಅವನ ನಂಬುವಂತೆ ಮಾಡುತ್ತೆ. ಅದನ್ನು ನೋಡಿ ಇನ್ನೂ ಅನೇಕರು ಕ್ರಿಸ್ತನ ಬಳಿಗೆ ಎಳೆಯಲ್ಪಡ್ತಾರೆ. ಇವರ ಅದ್ಭುತವನ್ನು ಮಾತ್ರ ನೋಡಿದ ಕೂಡಲೇ ನಾವು ಅದನ್ನು ನಂಬಿ ನಮ್ಮನ್ನು ಪರಿಪೂರ್ಣವಾಗಿ ಸ್ವೀಕರಿಸಿಕೊಳ್ಳುವ ಹಾಗೆ ಮಾಡಬಾರ್ದು. ಯಾರು ಅದ್ಭುತವನ್ನು ಮಾಡ್ತಾರೆ ಅಂತ ನೋಡಿದ್ರೆ, ಕ್ರಿಸ್ತನನ್ನ ಮುಂದೆ ತೋರಿಸಿ ಹಿಂದೆ ಇದ್ದವನು ಕಳ್ಳನಾಗಿರ್ತಾನೆ. ಒಬ್ಬ ಪ್ರವಾದನೆಯನ್ನ ಮುಂದೆ ಹೇಳಿ ಹಿಂದೆ ಇರುವವನು ಕಳ್ಳನಾಗಿರ್ತಾನೆ. ಇವರ ಮುಖಾಂತರವಾಗಿ ಅದ್ಭುತ ನಡೆಯುತ್ತೆ ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಅನಂತರ ಯಾವ ಒಂದು ಕಾರ್ಯವನ್ನು ನಂಬುವಂತೆ ಮಾಡ್ತಾರೆ ಅಂತ ನೋಡೋದಾದ್ರೆ, ಕ್ರಿಸ್ತನು ಬಂದನು ಆ ರೀತಿ ಹೇಳ್ತಾರೆ. ಕ್ರಿಸ್ತನು ಬಂದಿದ್ದಾರೆ ಎನ್ನುವಂಥ ಸುದ್ದಿಯನ್ನು ಹೇಳಿಸ್ತಾರೆ. ಮತ್ತಾಯನ ಸುವಾರ್ತೆ 24:26 ಆದ ಕಾರಣ ಯಾರಾದರೂ ನಿಮಗೆ ಅಗೋ ಕ್ರಿಸ್ತನು ಅಡವಿಯಲ್ಲಿ ಇದ್ದಾನೆಂದು ಹೇಳಿದರೆ ಹೊರಟು ಹೋಗಬೇಡಿರಿ. ಇದೆಲ್ಲ ಯೇಸು ಹೇಳಿದ್ದು. ಅವರು ಆ ವದಂತಿಗಳಿಗೂ ಯೇಸುವಿನ ಹೆಸರನ್ನೇ ಮುಂದೆ ಇಡುತ್ತಾರೆ, ಬ್ರ್ಯಾಂಡ್ ಮಾಡ್ತಾ ಇದ್ದಾರೆ. ಯೇಸು ಬಂದಿದ್ದಾರೆ ಅಂತ ಹೇಳ್ತಾರೆ. ಇವರು ಯಾಕೆ ತಕ್ಷಣ ಅವರು ಹೊರಟು ಹೋಗಬೇಡಿರಿ ಎಂಬುದಾಗಿ ಹೇಳ್ತಾರೆ? ಈಗ ಅವರು ಕೋಣೆಗಳಲ್ಲಿದ್ದಾನೆ ಅಂತ ಹೇಳಿದ್ರೆ ನಂಬಬೇಡಿರಿ. ಅವರು ಅಡವಿಯಲ್ಲಿ ಬಂದಿದ್ದಾರೆ, ಅವರು ಬಂದಿದ್ದಾರೆ ಕಣ್ರಿ, ಒಂದು ಕಾಡಲ್ಲಿದ್ದಾರೆ, ಬನ್ನಿ ಎಲ್ಲರಿಗೂ ಟಿಕೆಟ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ. ಒಂದು ಮನೆಯಲ್ಲಿ ಬಂದಿದ್ದಾರೆ ಎಂಬುದಾಗಿ ಹಂಗೆ ಹೇಳಿದ್ರೆ ನಂಬೇಡ್ರಿ. ವಾಕ್ಯವನ್ನು ಓದ್ ನೋಡ್ರಿ. ಬಂದ ಯೇಸು ಅಡವಿಯ ಒಳಗೆ ಬಚ್ಚಿಟ್ಕೊಳ್ಳೋದಿಲ್ಲ, ಬೆಟ್ಟಗಳಲ್ಲಿ ಇರುವುದಿಲ್ಲ. ಅವರು ಬಂದು ತಕ್ಷಣ ತಮ್ಮ ಜನಗಳನ್ನು ಕರೆಕೊಂಡು ಹೋಗುತ್ತಾರೆ. ಅದೇ ಅಲ್ವಾ ವಾಕ್ಯ? ಹಾಗಾದರೆ ಅವರು ಹೇಗೆ ಅರಣ್ಯದಲ್ಲಿ ಬಚ್ಚಿಕೊಂಡಿರಬೇಕು? ಹಾಗಾದರೆ ಇನ್ನು ಮುಂದೆ ಬರುವಂತಹ ಬರುವಿಕೆಯಲ್ಲಿ ಅದಕ್ಕೆ ಸಾಧ್ಯತೆಯೇ ಇಲ್ಲ. ಅವರು ರಹಸ್ಯ ಬರುವಿಕೆಯಲ್ಲಿ ಬರಬೇಕಾದರೆ ಮಧ್ಯಾಕಾಶಕ್ಕೆ ಬಂದು ಸಭೆಯನ್ನ ತನ್ನ ಬಳಿಯಲ್ಲಿ ತೆಗೆದುಕೊಂಡು ಹೋಗಿಬಿಡುತ್ತಾರೆ. ಎರಡನೇ ಬಾರಿ ಬಂದು ಯೇಸು ಕಾಡಲ್ಲಿ ಕೂರುವುದಿಲ್ಲ, ರಾಜಾದಿರಾಜನಾಗಿ ಸಿಂಹಾಸನದಲ್ಲಿ ಕೂರುವರಾಗ್ತಾರೆ. ಹಾಗಾದರೆ ಎಲ್ಲಿ ನಡುವೆ ಕಾಡು ಬರುತ್ತೆ? ಒಂದು ರೂಮಲ್ಲಿ ಯಾಕೆ ಬಂದವರು ಕೂರ್ತಾರೆ? ಇದೆಲ್ಲ ಹೇಳಿದ ಕೂಡಲೇ ನಂಬಿಬಿಡುತ್ತಾರೆ. ಹಾಗಾದರೆ ಒಬ್ಬನು ಕ್ರಿಸ್ತನ ಹಾಗೆ ಇದ್ದರೆ ಅವನು ಕ್ರಿಸ್ತನು ಎಂಬುದಾಗಿ ನಂಬುವಂಥದ್ದು, ಒಬ್ಬರು ಏನಾದರೂ ಒಂದು ಕಾರ್ಯವನ್ನು ತೋರಿಸಿ ನಮ್ಮನ್ನು ಯಾಮಾರಿಸ್ತಾರೆ ಅದನ್ನು ನಂಬುವಂಥದ್ದು ಯಾತರಿಂದ ಉಂಟಾಗುತ್ತದೆ ಅಂತ ನೀವು ಕೇಳುವುದಾದರೆ, ನೀವು ಕ್ರಿಸ್ತನ ಮಾತುಗಳನ್ನು ಅರಿಯದೇ ಇರುವುದರಿಂದ, ಶಕ್ತಿಯನ್ನು ಅರಿಯದೇ ಇರುವುದರಿಂದ, ಅವರ ಆತ್ಮವನ್ನು ಅರಿಯದೇ ಇರುವುದರಿಂದ, ಅವರ ಹೃದಯದಲ್ಲಿರುವಂಥದ್ದನ್ನು ಕಡೆಯ ಕಾಲದ ಅವರ ಯೋಜನೆಯನ್ನು ಅರಿಯದೇ ಇರುವುದರಿಂದ ಅದು ಬರುತ್ತದೆ. ಇವರು ವದಂತಿಗಳನ್ನು ನಂಬಿ ಅದನ್ನು ಹಿಂಬಾಲಿಸುತ್ತಾರೆ. ಅದುವೇ ಅದನ್ನು ನಂಬುವುದು ಮಾತ್ರವಲ್ಲ, ಜೊತೆಗೆ ಹಿಂದೆ ಹೊರಟುಬಿಡ್ತಾರೆ. ಅದನ್ನೇ ದೇವರು ಹೇಳಿದರು. ವದಂತಿಯವನು ಹೇಳ್ತಾನೆ, ಇವನು ಹೊರಟು ಹೋಗ್ತಾನೆ, ಹೋಗಬೇಡ್ರಿ. ಆ ವದಂತಿಯನ್ನು ನಂಬಿ ಅದನ್ನು ಸ್ವೀಕರಿಸಿಕೊಳ್ಳುತ್ತಾರೆ. ಎರಡನೇದಾಗಿ ನೋಡಿ, ಕಡೆಯ ಕಾಲ ಸೈತಾನನ ಯೋಜನೆ ಇದೆ ನೋಡಿ, ಅದಕ್ಕೆ ಒಡಂಬಡುತ್ತಾರೆ. ಏಕೆಂದರೆ ಸೈತಾನನು ಅದನ್ನು ಕ್ರಿಸ್ತನ ಹೆಸರಲ್ಲಿಯೇ ಪರಿಚಯ ಮಾಡ್ತಾರೆ. ನಾನೇ ಕ್ರಿಸ್ತನು, ನಿಮ್ಮನ್ನು ಕಾಪಾಡುವುದಕ್ಕೆ ಬಂದಿದ್ದೇನೆ, ಕ್ರಿಸ್ತನು ನನ್ನ ಕಳುಹಿಸಿದ್ದಾರೆ, ಆದ್ದರಿಂದ ಸ್ವೀಕರಿಸಿಕೊಳ್ಳ್ರಿ ಅಂತ ಹೇಳಿ ಸೈತಾನನ ಯೋಜನೆಗಳಿಗೆ ಒಡಂಬಡುತ್ತಾರೆ. ಅವನು ಸೈತಾನನು ಹೇಳಿದ್ದಾನೆ ಅಂತ ಹೇಳಿದ್ರೆ ನೀವು ಅದನ್ನು ಕೇಳೋದಿಲ್ವಲ್ಲ. ಆದ್ದರಿಂದ ಏನು ಮಾಡ್ತಾನೆ ಅಂದರೆ, ಸೈತಾನನು ಮಾಡಲು ಬಯಸುವಂಥ ಕಾರ್ಯವನ್ನು ಯೇಸು ಎನ್ನುವ ಹೆಸರನ್ನು ತೋರಿಸಿ ಮಾಡುತ್ತಾರೆ. ಇವತ್ತು ಬಹಳ ಮಂದಿ ಹಾಗೆ ಇದ್ದಿದ್ದಾರೆ. ಕ್ರಿಸ್ತನ ನನ್ನನ್ನು ಎಬ್ಬಿಸಿದ್ದಾರೆ, ನನ್ನ ಕೈಯಲ್ಲಿ ಅವರೇ ಅಧಿಕಾರವನ್ನು ಕೊಟ್ಟಿದ್ದಾರೆ, ಅವರೇ ಕೊಲೆ ಮಾಡುವುದಕ್ಕೆ ಹೇಳಿದ್ರು, ಅವರೇ ಹೋಗೋಕ್ಕೆ ಹೇಳಿದ್ರು. ಆ ರೀತಿಯಾಗಿ ಕ್ರಿಸ್ತನು ಎಂಬುದಾಗಿ ಹೆಸರನ್ನು ಹಾಕಿದ ಕೂಡಲೇ ಹಾಗೆ ಕ್ರೈಸ್ತರು ಮೆಲ್ಟಾಗಿ ಈಗೋ ನಮಗೆ ರಕ್ಷಕನು ಬಂದಿದ್ದಾನೆ ಎಂಬುದಾಗಿ ನಂಬುವಂತಹ ಆ ಘೋರವನ್ನು ನೋಡಿದ್ದೀನಿ ನಾನು. ಇದುವೇ ಆಪತ್ತು. ಕಡೆಯ ಕಾಲದ ಸೈತಾನನ ಯೋಜನೆಗಳಿಗೆ ಇವರು ಒಡಂಬಡುತ್ತಾರೆ. ಸೈತಾನನ ಯೋಜನೆ ಏನು? ಮೃಗವನ್ನು ನಮಸ್ಕರಿಸುವಂತೆ ಮಾಡುತ್ತದೆ ಕಡೆಯ ಕಾಲದಲ್ಲಿ. ಪ್ರಕಟಣೆ ಪ್ರವಾದನೆ ಗ್ರಂಥ 13:11-12 ಓದ್ ನೋಡ್ರಿ. ಸೈತಾನನಿಗೆ ಒಂದು ಯೋಜನೆ ಇದೆ ಕಡೆಯ ಕಾಲದಲ್ಲಿ. ಬೇರೆ ಒಂದು ಮೃಗ ಭೂಮಿಯಿಂದ ಏರಿ ಬರುವುದನ್ನು ಕಂಡೆನು. ಅದು ಒಂದು ಟಗರಿಗೆ ಸಮವಾಗಿತ್ತು. ಯಾಕೆ ಅದು ಟಗರಿಗೆ ಸಮವಾಗಿರಬೇಕು? ಒಂದು ಮೃಗವನ್ನ ಇದರ ಹಿಂದೆ ಬೇರೆ ಬೇರೆ ಮೃಗಗಳನ್ನು ನೋಡಿದ್ದೇವೆ. ಆ ಮೃಗಗಳನ್ನು ನೀವು ನೋಡುವುದಾದರೆ ಅದು ಸಿಂಹದ ತಲೆ, ಅನಂತರ ಒಂದು ಚಿರತೆಯಂತೆ ಈ ರೀತಿಯಲ್ಲಿತ್ತು ಅಂತ ನೋಡಿದ್ವಿ. ಆದರೆ ಮತ್ತೊಂದು ಮೃಗವನ್ನು ತೋರಿಸುತ್ತಾರೆ. ಇದು ಕುರಿಮರಿಯಂತೆ 2 ಕೊಂಬುಗಳನ್ನು ಒಳಗೊಂಡಂತದಾಗಿದೆ. ಹಾಗಾದರೆ ಹೊರಗೆ ನೋಡಿದ್ರೆ ಕುರಿಮರಿ, ಆದರೆ ಘಟಸರ್ಪದಂತೆ ಅದು ಮಾತಾಡಿತು. ಮಾತು ಸರ್ಪದ ಮಾತು.
ಅದರ ಬಿಂಬ ಕುರಿಮರಿಯ ಬಿಂಬ. ನೀವೇನು ನೋಡ್ತೀರಾ? ಕುರಿಮರಿಯನ್ನು ನೋಡಿದ ಕೂಡಲೇ ಅದನ್ನು ಕ್ರಿಸ್ತನು ಎಂಬುದಾಗಿ ನಂಬಿಬಿಡುತ್ತೀರಾ. ಅದು ತನ್ನನ್ನು ಕ್ರಿಸ್ತನಂತೆ ತೋರಿಸಿ, ಆದರೆ ಅದರ ಶಬ್ದ ಘಟಸರ್ಪದ ಶಬ್ದ. ನಾವು ಶಬ್ದವನ್ನು ಗಮನಿಸುವುದಿಲ್ಲ. ಆ ಬಿಂಬವನ್ನು ನೋಡಿದ ಕೂಡಲೇ ಪರವಶರಾಗುತ್ತೇವೆ. ಕೆಲವೊಬ್ಬರಿಗೆ ದೇವರೇ ಮೇಲೆ ಬಂದ್ಬಿಡ್ತಾರೆ, ಅಭಿಷೇಕದಲ್ಲಿ ಕುಣಿತಾರೆ. ನೋಡಿ, ಆಗ ಯಜ್ಞದ ಕುರಿಯಾದತನು ಅವರೇ ಬಂದಿದ್ದಾರೆ ಎಂಬುದಾಗಿ ಹೇಳಿ. ಹಾಗಾದರೆ ಈ ರೀತಿ ಬಿಂಬಗಳಲ್ಲಿ ತನ್ನನ್ನು ಕುರಿಮರಿಯಂತೆ ತೋರಿಸುವಂತಹ ಘಟಸರ್ಪ ಜನಗಳನ್ನು ವಂಚನೆ ಮಾಡುತ್ತೆ. ಅದೇನು ಮಾಡುತ್ತೆ ನೋಡಿ, ಅದು ಇಂದಿನ ಮೃಗದ ಅಧಿಕಾರವನ್ನು ಪೂರ್ತಿಯಾಗಿ ಅದರ ಮುಂದೆ ಸಾಧಿಸಿ, ಆ ಘಟಸರ್ಪ ಮಾಡಿದಂಥ ಅದೇ ಕೆಲಸವನ್ನು ಘಟಸರ್ಪ ಇದನ್ನು ಮಾಡಿ, ಆದರೆ ಈಗ ಟಗರ ರೂಪಾಂತರವಾಗಿ ಬಂದಿರುವ ಘಟಸರ್ಪ ಸಾವಿಗೆ ಆಸ್ಪದವಾಗಿರುವ ಗಾಯ ಗುಣವಾದ ನಂತರ ಇಂದಿನ ಮೃಗಕ್ಕೆ, ಅಂದರೆ ಘಟಸರ್ಪಕ್ಕೆ, ಮೃಗಕ್ಕೂ ಭೂಮಿಯಲ್ಲಿರುವವರೆಲ್ಲರೂ ಅದರ ಪ್ರಜೆಗಳು ಮೃಗಕ್ಕೆ ಅಡ್ಡ ಬೀಳುವಂತೆ ಹೇಳಿತು. ಅದೇನು ಹೇಳುತ್ತೆ ಅಂದರೆ, ಇವರೇ ನಾನು ನಿಮಗೆ ಕಳುಹಿಸಿದಂತಹ ಯಜ್ಞದ ಕುರಿ. ನೋಡಿ, ಇವರು ಒಡೆಯಲ್ಪಟ್ಟು, ಯೇಸು ಯಾವ ರೀತಿ ಒಡೆಯಲ್ಪಟ್ಟು ಎದ್ದರೋ ಅದೇ ರೀತಿ ಇದು ಗಾಯಪಟ್ಟು ಸಾವಿಗೆ ಆಸ್ಪದವಾಗಿ ಸಾಯಿತು ಅಂತ ಅಂದ್ಕೊಂಡು ಮತ್ತೆ ಗಾಯ ಸ್ವಸ್ಥವಾಗಿದೆಯಲ್ಲ, ಇದುವೇ ಕ್ರಿಸ್ತನು. ಅವರು ಮೊದಲ ಬಾರಿ ಬಂದಾಗ ಯಾವ ರೀತಿಯೋ ಅದೇ ರೀತಿ ನಮಗೆ ಸೂಚನೆ ತೋರಿಸುವುದಕ್ಕೋಸ್ಕರ ಸಾಯುವಂತೆ ತೋರಿಸಿ ಮತ್ತೆ ಜೀವಂತವಾಗಿ ಎದ್ದು ಬಂದೆ ಎಂಬುದಾಗಿ ಅದೇ ರೀತಿ ಒಂದು ಕಾರ್ಯವನ್ನು ಇಲ್ಲಿ ತಂದು ಜನಗಳು ಅದನ್ನು ನಮಸ್ಕರಿಸುವಂತೆ ಅದು ಮಾಡುತ್ತದೆ. ಯಾಕೆ? ಘಟಸರ್ಪವಾಗಿ ಬಂದು ಹೇಳ್ಬೋದಿತ್ತಲ್ವಾ? ಮತ್ತೊಬ್ಬರಿಗೆ ಹೇಳಬೇಕು ಅಂದರೆ ಘಟಸರ್ಪವಾಗಿ ಹೇಳ್ಬೋದು. ಆದರೆ ಕ್ರೈಸ್ತರಿಗೆ ಹೇಳಬೇಕು ಅಂದರೆ ಕುರಿಮರಿಯಂತೆ ಬಂದು ಮಾತಾಡಿದ್ರೆ ಮಾತ್ರ ಅವರು ಘಟಸರ್ಪವನ್ನು ನಂಬುತ್ತಾರೆ. ಹಾಗಾದರೆ ಆ ರೀತಿ ನಂಬಿದರೆ ವಿಧಿಯರಾಗುತ್ತಾರೆ. ಅವರು ಹೇಳಿದ್ದಾರೆ, ನಾವು ಅದನ್ನು ಆರಾಧಿಸೋಣ ಎಂಬುದಾಗಿ. ಅನಂತರ ಭೂಮಿಯ ಪ್ರಜೆಗಳು ಮೃಗಕ್ಕೆ ವಿಗ್ರಹ ಮಾಡುವ ಹಾಗೆ ಅದು ಆಜ್ಞಾಪಿಸುತ್ತದೆ. ಆ ಮೃಗಕ್ಕೆ ಸುಮ್ಮನೆ ಮಾತ್ರ ಅಲ್ಲ ಕಣ್ರಿ, ಆರಾಧನೆ ಮಾಡಿದ್ರೆ ಮಾತ್ರ ಸಾಲದು, ಅದಕ್ಕೊಂದು ವಿಗ್ರಹವನ್ನು ಮಾಡಬೇಕು, ಸ್ವರೂಪವನ್ನು. ಪ್ರಕಟಣೆ ಪ್ರಬಂಧ ಗ್ರಂಥ 13:14 ಹೇಳ್ತಾರೆ, ಮೊದಲನೆಯ ಮೃಗದ ಸನ್ನಿಧಿಯಲ್ಲಿ ಮಹತ್ ಕಾರ್ಯಗಳನ್ನು ಮಾಡುವ ಅಧಿಕಾರವಿರುವುದರಿಂದ ಭೂನಿವಾಸಿಗಳನ್ನು ಮರಳುಗೊಳಿಸುತ್ತದೆ. ಅವರಿಗೆ ಕತ್ತಿಯಿಂದ ಗಾಯ ಹೊಂದಿ ಸಾಯದೆ ಬದುಕಿದ ಮೃಗದ ಘನಕ್ಕಾಗಿ ವಿಗ್ರಹವನ್ನು ಮಾಡಿಸಿಕೊಳ್ಳಬೇಕೆಂದು ಭೂಮಿಯ ಪ್ರಜೆಗಳಿಗೆ ಬೋಧಿಸುತ್ತದೆ. ಹಾಗಾದರೆ ಆ ಕುರಿಯಂತೆ ಇರುವಂಥದ್ದು ಮಾತಾಡುತ್ತದೆ. ಒಂದು ವಿಗ್ರಹವನ್ನು ಮಾಡೋಣ, ಒಂದು ಆಲಯವನ್ನು ಕಟ್ಟಿಬಿಡೋಣ, ಅದರಲ್ಲಿ ಹೊಸ ವಿಧವಾಗಿರುವ ಆರಾಧನೆ ತರೋಣ. ಯಾರು ಕೇಳ್ತಾರೆ ಅದನ್ನು? ಕುರಿಮರಿಯಂತೆ ಮಾತಾಡೋಕ್ಕೆ ಹೇಳಿದ್ರೆ ಅದು ಕ್ರೈಸ್ತರನ್ನ ವಂಚಿಸುತ್ತಾ ಇದೆ. ಅವರೇ ಅದನ್ನು ಯಜ್ಞದ ಕುರಿ ಅಂತ ನಂಬ್ತಾ ಇದ್ದಾರೆ. ಒಳಗೆ ಮಾತಾಡುವ ಘಟಸರ್ಪದ ಶಬ್ದ ಅವರಿಗೆ ಅರ್ಥ ಆಗ್ತಾ ಇಲ್ಲ. ಅದನ್ನು ಅವರು ಸ್ವೀಕರಿಸಿಕೊಂಡು ಸ್ವರೂಪವನ್ನು ಮಾಡುವುದಕ್ಕೆ, ಅಂದರೆ ಅದು ವಿಗ್ರಹವಲ್ಲ, ಅದಕ್ಕೆ ಒಂದು ಸಿಸ್ಟಮ್, ಆ ಥರ ಆ ಒಂದು ಕಾರ್ಯವನ್ನು ಮಾಡುವುದಕ್ಕೆ ತಮ್ಮ ಒಂದು ಕಾಣಿಕೆಯನ್ನು, ಕಾರ್ಯವನ್ನು ಎಲ್ಲವನ್ನು ಕೊಟ್ಟು ಮೇಲೆ ತುತ್ತಾರೆ. ಸೈತನನ ಅಧಿಕಾರವನ್ನು ಸ್ವೀಕರಿಸಿಕೊಂಡು ಮುದ್ರೆ ಹೊಂದುವಂತೆ ಮಾಡುತ್ತದೆ. ಮೂರನೇ ಒಂದು ಯೋಜನೆ ಪ್ರಕಟಣೆ ಪ್ರಬಂಧ ಗ್ರಂಥ 13:14 ಓದ್ತೀವಿ. ಆ ಮೃಗ ಒಂದು ಮುದ್ರೆಯನ್ನು ಹಾಕಿ ನಮ್ಮ ಜನಗಳೆಲ್ಲ ಆ ಗುರುತನ್ನು ಹಾಕಿರಬೇಕು. ನೀವು ಕ್ರಯ ವಿಕ್ರಯ ಮಾಡುವುದಕ್ಕೂ ಇದರ ಮುಖಾಂತರವಾಗಿ ಕ್ರಿಯೆ ಮಾಡಬೇಕು ಅಂತ ಹೇಳಿದ್ರೆ ಆ ಮುದ್ರೆಯನ್ನು ಸ್ವೀಕರಿಸುತ್ತಾರೆ. ಯಾಕೆ ಅಂದರೆ ಅದು ಸೈತನನ ಮುದ್ರೆ ಅಂತ ಗೊತ್ತಿಲ್ಲ ಅವರಿಗೆ. ಈ ಯಜ್ಞದ ಕುರಿಯಂತೆ ಇರುವಂತಹ ಘಟಸರ್ಪವೇ ಮಾತಾಡುತ್ತೆ ಅವರ ಬಳಿ. ಆಗ ಅವರು ಅದನ್ನು ನಂಬುವುದು ಮಾತ್ರವಲ್ಲದೆ ಕ್ರೈಸ್ತರು ಏನಾದರೂ ಒಂದನ್ನು ನಂಬಿದರೆ ಅದನ್ನು ಹರಡಿಸುತ್ತಾರೆ. ಅದುವೇ ನೀವು ಬೇರೆ ಧರ್ಮದವರಿಗೂ ಕ್ರೈಸ್ತರಿಗೂ ಏನು ವ್ಯತ್ಯಾಸ ಅಂತ ನೋಡಿದ್ರೆ, ಹರಡಿಸುವಂತೆ ಮಾಡುವಂತಹ ಒಂದು ಕಾರ್ಯ ಕ್ರೈಸ್ತರಿಗೆ ಡಿಫಾಲ್ಟ್ ಆಗಿರುತ್ತೆ. ಸುವಾರ್ತೆಯನ್ನು ಸಾರುವುದಕ್ಕಾಗಿ ದೇವರವರನ್ನು ಆರಿಸಿ ಅವರು ಸುವಾರ್ತೆಯನ್ನು ಹರಡಿಸಿದ್ರು ನೋಡಿ. ಆ ಗುಣ ಇರುವುದರಿಂದ ನೀವು ಯಾವುದೇ ಒಂದು ಕಾರ್ಯವು ಅವರಿಗೆ ಗೊತ್ತಾದರೆ ತಕ್ಷಣ ಸ್ನೇಹಿತರಿಗೆ ಸೋಷಿಯಲ್ ಮೀಡಿಯಾ ಬರೆದ ಬಟನಲ್ಲಿ ಸುಮ್ಮನೆ ಹಾಕ್ತಾರೆ, ಎಲ್ರಿಗೂ ಗೊತ್ತಾಗುತ್ತೆ. ಮುದ್ರೆ ಪಡೆಯುವುದು ಏನು ತಪ್ಪು? ಕೆಲವರು ಆ ಕಾಲಘಟ್ಟದ ಸೇವಕರು ಸುಮ್ಮನೆ ಹೇಳ್ತಾರೆ ಆ ರೀತಿಯಾಗಿ, ಈ ಮುದ್ರೆ ಅಲ್ಲ, ಇದು ಕುರಿಮರಿ ಹೇಳುವಂತಹ ಮುದ್ರೆ ಎಂಬುದಾಗಿ ಹೇಳಿ ಸೈತನನ ಮುದ್ರೆಯನ್ನು ಸ್ವೀಕರಿಸಿಕೊಳ್ಳುವ ಹಾಗೆ ನಮ್ಮನ್ನು ವಂಚಿಸುತ್ತಾರೆ. ಹಾಗಾದರೆ ನಮ್ಮ ಮನೋಭಾವನೆ ಈಗ ಕ್ರಿಸ್ತನನ್ನು ಅವಲಂಬಿಸದಿರುವುದರಿಂದ, ನಮ್ಮ ಮನಸ್ಥಿತಿ ಸತ್ಯವೇದ ವಾಕ್ಯವನ್ನು ಅವಲಂಬಿಸದಿರುವುದರಿಂದ, ನಮ್ಮ ಮನಸ್ಥಿತಿ ಕರ್ತನ ಶಕ್ತಿಯನ್ನು, ಅಭಿಷೇಕವನ್ನು, ದೇವರ ಯೋಜನೆಯನ್ನು, ಚಿತ್ತವನ್ನು ತಿಳಿಯದೇ ಇರುವುದಾದರೆ, ಸತ್ಯವೇದ ಹೇಳಲ್ಪಟ್ಟಿರುವಂಥ ಬ್ಲೂ ಪ್ರಿಂಟ್, ಕರ್ತನ ಕಾರ್ಯಗಳು, ಮುಂದೆ ನಡೆಯುವಂಥ ಕಾರ್ಯಗಳು ಇವೆಲ್ಲ ನಮಗೆ ಸ್ಪಷ್ಟವಾಗಿ ಗೊತ್ತಿಲ್ಲದೆ ಇದ್ದರೆ, ಎಲ್ಲವನ್ನ ದೇವರು ಬರೆದು ಕೊಟ್ಟಿದ್ದಾರೆ. ನಿಮ್ಮನ್ನು ಕುರಿಮರಿಯ ಹೆಸರನ್ನು ಇಟ್ಟು, ಯೇಸು ಕ್ರಿಸ್ತನ ಲೇಬಲ್ ಇಟ್ಟು ಏನು ಬೇಕಾದರೂ ಹೇಳಿ ನಿಮ್ಮನ್ನು ನಂಬುವಂತೆ ಮಾಡಬಹುದು. ಇವತ್ತು ನಾನು ವಠಾರದಲ್ಲಿ ಕ್ರೈಸ್ತರ ನಡುವೆ ನಾನು ಹೆಚ್ಚು ಕಡಿಮೆ 45 ವರ್ಷ ಸೇವೆಯನ್ನು ಮಾಡ್ತಾ ಬರ್ತಾ ಇದ್ದೀನಿ. ಈಗ ಸಮೀಪ ಕಾಲದ ಕ್ರೈಸ್ತರ ಮನಸ್ಥಿತಿ ನನಗೆ ಭೀತಿಯನ್ನು ಉಂಟು ಮಾಡಿದೆ.
ಒಂದು ಕಾಲದಲ್ಲಿ ಕ್ರೈಸ್ತರು ಕ್ರಿಸ್ತನನ್ನು ಅವಲಂಬಿಸಿದ್ದರು. ಕ್ರಿಸ್ತನು ಪ್ರೀತಿ ಮಾಡುವುದನ್ನು ಪ್ರೀತಿ ಮಾಡ್ತಾ ಇದ್ರು. ಕ್ರಿಸ್ತನು ತಪ್ಪು ಅಂತ ಹೇಳುವುದನ್ನು ತಪ್ಪು ಅಂತ ಹೇಳ್ತಾ ಇದ್ರು. ಅದರ ಲಾಜಿಕ್ ಮಾತಾಡ್ತಾ ಇರಲಿಲ್ಲ. ಕ್ರಿಸ್ತನನ್ನು ಅವಲಂಬಿಸಿರುವ ಮನಸ್ಥಿತಿ. ಒಂದು ದೃಶ್ಯವನ್ನು ನೋಡಿದ್ರೆ ಕ್ರೈಸ್ತನನ್ನ ಕುರಿತಾಗಿ, ಒಂದು ಸಂದೇಶ ಕೇಳಿದ್ರೆ ಕ್ರಿಸ್ತನನ್ನ ಕುರಿತಾಗಿ ಆ ರೀತಿಯಾಗಿದ್ದರು. ಈಗ ಸಮೀಪ ಕಾಲದಲ್ಲಿ ನಾವು ಎರಡು ಭಯಂಕರತೆ ನೋಡ್ತಾ ಇದ್ದೀನಿ. ಇವತ್ತು ಕ್ರೈಸ್ತರು ಒಂದು ತಮ್ಮನ್ನು ಅಮೇರಿಕನ್ನರಾಗಿ ಭಾವನೆ ಮಾಡ್ಕೋತಾ ಇದ್ದಾರೆ. ಎರಡನೇದಾಗಿ ತಮ್ಮನ್ನು ಒಬ್ಬ ಯಹೂದ್ಯರಾಗಿ ಭಾವಿಸಿಕೊಳ್ಳುತ್ತಿದ್ದಾರೆ. ಕ್ರೈಸ್ತರ ಬಗ್ಗೆ ಕೇಳಿ ತಮ್ಮನ್ನು ಒಂದು ಯಹೂದ್ಯನ ಹಾಗೆ ಯೋಚನೆ ಮಾಡ್ತೀವಿ. ಇಸ್ರಾಯೇಲಿನೋ ನಾನು ಯಹೂದ್ಯನು ಎಂಬುದಾಗಿ. ಆದರೆ ದೇವರ ರಕ್ತದಿಂದ ತುಳಿಯಲ್ಪಟ್ಟವರು, ನೀವು ಯಹೂದ್ಯನೂ ಅಲ್ಲ, ಇಂಡಿಯನ್ನೂ ಅಲ್ಲ, ಅಥವಾ ನೀವು ಬೇರೆ ಯಾರಿದಕ್ಕೂ ಸೇರ್ಪಡೆಯಾದವರಲ್ಲ, ಕ್ರಿಸ್ತನಿಗೆ ಸಂಬಂಧಪಟ್ಟವರು. ಇವರೇನೆಂದರೆ ಯಹೂದ್ಯರು ಮಾಡಿದರೆ ಅದು ಸರಿಯಾಗೇ ಇರುತ್ತೆ ಎನ್ನುವಂಥ ಒಂದು ಮನಸ್ಥಿತಿ. ಏಕೆಂದರೆ ಯಹೂದ್ಯರು ಈಗ ಒಂದು ತೀರ್ಮಾನವನ್ನು ತೆಗೆದಿದ್ದಾರೆ ಅಂತ ಹೇಳಿದ್ರೆ ತಕ್ಷಣ ಇವರು ಯಹೂದ್ಯರಿಗಿಂತಲೂ ಇವರು ಬಹಳ ಜಾಸ್ತಿ ಆಡ್ತಾರೆ. ಯಾರು? ಕ್ರೈಸ್ತರು. ಅವರು ಮಾಡುವುದೆಲ್ಲ ಸರಿನೇ ಎಂಬುದಾಗಿ ಹೇಳುತ್ತಾರೆ. ಯಾರು ಹೇಳಿದ್ದು ನಿಮ್ಗೆ ಆ ರೀತಿ? ಯಹೂದ್ಯರು ಮಾಡಿದ್ದೆಲ್ಲ ಸರಿಯಾಗಿದ್ರು, ಅವರು ಯೇಸುವನ್ನು ನಿರಾಕರಿಸಲ್ಲ. ಸರಿನಾ? ಅದು ಏನು ಕಾನ್ಸೆಪ್ಟ್ ಅದು? ಇವತ್ತು ಯಹೂದ ದೇಶ, ಇಸ್ರಾಯೇಲ್ ದೇಶ ಒಂದು ಕಾರ್ಯವನ್ನು ಮಾಡಿದರೆ ಅದು ಕರ್ತನೆ ಮಾಡಿರುವ ಕಾರ್ಯ ಅಂತ ನೀವು ಹೇಳ್ತೀರಾ. ಯಹೂದ್ಯರು ಮಾಡಿದ್ರೆ ಅದನ್ನು ತಪ್ಪಿಲ್ಲ ಅಂತ ಹೇಳ್ತೀರಾ. ಯಹೂದ್ಯರು ಕರ್ತನ ಮಕ್ಕಳು ಎಂಬುದಾಗಿ ಹೇಳ್ತೀರಾ. ಹಾಗಾದ್ರೆ ನೀವು ಯಾರು? ನಾನು ಯಾರು? ಅವರು ಕರೆಯಲ್ಪಟ್ಟಿರುವುದರಿಂದ ದೇವರ ಮಕ್ಕಳಾದವರು. ನಾವು ರಕ್ತದಲ್ಲಿ ತುಳಿಯಲ್ಪಟ್ಟಿರುವುದರಿಂದ ದೇವರ ಮಕ್ಕಳಾಗಿರುವವರು. ನಮಗೂ ಯೇಸುವಿಗೂ ನಡುವೆ ಇರುವಂತಹ ಸ್ವಂತ ಎನ್ನುವುದು ರಕ್ತಬಂಧ. ಅದು ಇವಾಗೇನೋ ನಾವು ಅವ್ರನ್ನ ಮೇಲಿಟ್ಕೊಂಡು ಯಹೂದ್ಯರು ಮಾಡಿದರೆ ತಪ್ಪೇ ಮಾಡುವುದಿಲ್ಲ. ಕ್ರೈಸ್ತರು ಇವತ್ತು ನಾನು ಬಹಳ ಸೋಷಲ್ ಮೀಡಿಯಾದಲ್ಲಿ ಕಳುಹಿಸಲ್ಪಡುವ ಸುದ್ದಿಗಳನ್ನು, ಸಂದೇಶವನ್ನು ಕೇಳ್ಪಡ್ತೀನಿ. ನೋಡಿ, ಇಸ್ರಾಯೇಲ್ ದೇಶ ಏನೋ ನಮ್ಮ ದೇಶದ ರೀತಿಯಲ್ಲಿ ಆ ದೇಶಕ್ಕೋಸ್ಕರವಾಗಿ ಅವನು ಮಾತಾಡುವುದು, ಅವರು ಮಾಡುವ ಕಾರ್ಯ ಎಲ್ಲ ಸರಿ ಅಂತ ಹೇಳುವಂಥದ್ದು, ವಾದಾಡುವಂಥ ನಾವು ನೋಡ್ತೀವಿ. ಯಹೂದ್ಯರು ತಪ್ಪೇ ಮಾಡಲ್ಲ, ಕರ್ತನ ಮಕ್ಕಳಲ್ಲವ ಅವರು ಎಂಬುದಾಗಿ ಮಾತಾಡ್ತಾರೆ. ಆದರೆ ಸತ್ಯವೇದದಲ್ಲಿ ನೀವು ನೋಡುವುದಾದರೆ ಬಹಳ ಕಾರ್ಯಗಳನ್ನು ನೋಡ್ಬೋದು. ಒಂದೇ ಒಂದು ಹೇಳ್ತೀನಿ ನೋಡಿ. ಯೆರೆಮೀಯ ಪ್ರವಾದನೆ ಗ್ರಂಥ 19ನೇ ಅಧ್ಯಾಯ 3-5 ಯಹೂದ ಬಗ್ಗೆ ದೇವರೇನು ಹೇಳ್ತಾರೆ ನೋಡಿ. ನೀನು ಅವನ ನೋಡಿ, ಯಹೂದವನ ನೋಡಿ, ಯೂದಾವಿನ ಅರಸರೇ, ಯೆರೂಸಲೇಮಿನ ಪ್ರಜೆಗಳೇ, ಕರ್ತನ ವಾಕ್ಯವನ್ನು ಕೇಳಿರಿ. ಇಸ್ರಾಯೇಲಿನ ದೇವರಾಗಿರುವ ಸೈನ್ಯಗಳ ಕರ್ತನು ಹೇಳುತ್ತಾರೆ, ಈಗೋ ನಾನು ಈ ಸ್ಥಳದ ಮೇಲೆ ಒಂದು ದುಷ್ಟತ್ವವನ್ನು ಬರಮಾಡುತ್ತೇನೆ. ಅದನ್ನು ಕೇಳುವ ಎಲ್ಲರ ಕಿವಿಗಳಲ್ಲಿಯೂ ಅದು ಧ್ವನಿಸುತ್ತಲೇ ಇರುತ್ತದೆ. ಯಾಕೆ? ಯಹೂದ್ಯರು ಯಹೂದ ನನ್ನನ್ನು ಬಿಟ್ಟು ಈ ಸ್ಥಳವನ್ನು ಅನ್ಯ ಸ್ಥಳವಾಗಿಸಿ ತಾವು ತಮ್ಮ ಪಿತೃಗಳು ಯಹೂದದ ಅರಸರು ಅರಿಯದಿರುವಂತಹ ಅನ್ಯ ದೇವರುಗಳಿಗೆ ಅದರಲ್ಲಿ ಧೂಪವನ್ನು ತೋರಿಸಿ ಏನು ಮಾಡಿದ್ರು ನೋಡಿದ್ರಾ? ಯಹೂದ್ಯರು ಮಾಡಿದ್ರೆ ಸರಿನಾ? ಹಾಗಾದರೆ ಯಹೂದ್ಯರಲ್ಲಿ ಬಂದಂತಹ ಸೊಲೊಮನ್ ಅರಸನೇ ತೋಪು ವಿಗ್ರಹಗಳನ್ನು ತಂದು ಅವರು ಬಲಿ ಸಮರ್ಪಣೆ ಮಾಡಿ ಆರಾಧನೆ ಮಾಡಿದ್ರಲ್ಲ. ಹಾಗಾದರೆ ತೆಗೆದುಕೊಳ್ಳುವಂತಹ ತೀರ್ಮಾನ ದೇವರಿಗೆ ಸಂಬಂಧಪಟ್ಟಿದ್ದೇನಾ? ದೇವರಿಂದಲೇ ಯಹೂದ್ಯರು ಮುನ್ನಡೆಸಲ್ಪಡ್ತಾ ಇದ್ದಾರಾ? ಯಾರು ಹೇಳಿದ ರೀತಿ? ಇವತ್ತು ನಾವು ಅಂದುಕೊಳ್ಳುವಂಥದ್ದು ಯಹೂದ್ಯರು ದೇವರಿಂದ ನಡೆಸಲ್ಪಡ್ತಾರೆ. ಯಾರು ಹೇಳಿದಂಗೆ? ಕರ್ತನು ಯಹೂದ್ಯರು ಅಥವಾ ಯಾರನ್ನಾದರೂ ನಡೆಸಿದ್ರೆ ಫಸ್ಟ್ ರಕ್ಷಣೆ ಒಳಗೆ ನಡೆಸುತ್ತಾರೆ. ಈಗ ಕ್ರಿಸ್ತನು ಯಾವ ರೀತಿ ನಡೆಸ್ತಾರೆ? ರಕ್ಷಣೆ ಒಳಗೆ ಅವರು ನಡೆಸುತ್ತಾರೆ. ಅವರಿಂದ ರಕ್ಷಣೆ ಒಳಗೆ ಬಂದಿಲ್ಲ. ಆ ರೀತಿ ಇರುವಲ್ಲಿ ಅವರನ್ನ ಹೇಗೆ ದೇವರು ಹಿಂದೆಯಿಂದ ನೀನು ಅವನನ್ನು ಹೋಗಿ ಉಡಿ, ಅವನ್ನ ಹೋಗಿ ಉಡಿ ದೇವ್ರು ಹೆಂಗೆ ನಡೆಸ್ತಾರೆ? ಅವ್ರು ಹೇಳ್ತಾರೆ, ಅವ್ರು ಹಂಗೆ ಹೇಳ್ತಾರೆ ನಿಮ್ಮನ್ನು ನಂಬಿಸುವುದಕ್ಕೆ. ನೀವು ಹೇಳ್ರಿ, ನಾನು ಕರ್ತನ ಕ್ರಿಯೆಗಳ ಕುರಿತಾಗಿ ಆ ಮನೋಭಾವನೆ ಇಟ್ಕೊಂಡಿರ್ಬೇಕು ಅಂತ ಹೇಳಿದ್ನಲ್ಲ. ಹಾಗಾದರೆ ಅದನ್ನಿಟ್ಟು ನೀವು ನೋಡ್ರಿ, ಕರ್ತನು ಅವರನ್ನು ನಡೆಸುತ್ತಾರೆ. ಯಾರನ್ನ? ಯಹೂದ್ಯರನ್ನ. ಆ ರೀತಿಯಾಗಿ ಇವತ್ತು ಒಂದು ಕಾನ್ಸೆಪ್ಟ್ ಅದು ಹಬ್ಬಿಸಲ್ಪಡ್ತಾ ಇದೆ ಕ್ರೈಸ್ತರ ನಡುವೆ. ಕರ್ತನು ಒಬ್ಬನನ್ನು ಮುನ್ನಡೆಸಿದರೆ ಮೊದಲು ಎಲ್ಲಿ ನಡೆಸ್ತಾರೆ? ಮೊದಲು ನೀವು ಅದನ್ನು ಹೇಳ್ರಿ ನನಗೆ. ಯಾವ ರೀತಿ ನಡೆಸ್ತಾರೆ? ಇವಾಗ ಕ್ರಿಸ್ತನೊಬ್ಬ ನಡೆಸಿದ್ರೆ ಮೊದಲು ಅವನನ್ನು ಪಾಪದಿಂದ ಬಿಡುಗಡೆ ಮಾಡಿ ಪರಿಶುದ್ಧತೆ ಒಳಗೆ ನಡೆಸಿ ರಕ್ಷಣೆಯ ಮಾರ್ಗ ನಡೆಸ್ತಾರೆ. ತಾನೇ ಕ್ರಿಸ್ತನ ನಡೆಸುವಿಕೆ. ಅವನ ಪಾಪವನ್ನು ಬಿಡಲಿಲ್ಲ, ರಕ್ಷಿಸಲ್ಪಡಲಿಲ್ಲ, ಕ್ರಿಸ್ತನ ಅಂಗೀಕಾರ ಮಾಡಲಿಲ್ಲ. ಆದರೆ ಹಿಂದೆ ದೇವರಾತ್ಮನಿದ್ದುಕೊಂಡು ಆ ದೇಶದಲ್ಲಿ ದಾಳಿ ಮಾಡು, ಈ ದೇಶವನ್ನು ನಿರ್ಮೂಲ ಮಾಡು, ಈ ದೇಶಕ್ಕೆ ವಿರುದ್ಧವಾಗಿ ಹೊರಟು ಬಾ, ಈ ರೀತಿಯಾಗಿ ದೇವರಿಗೆ ನಡೆಸ್ತಾರೆ. ಹಂಗೆ ದೇವರ ರೀತಿ ನಡೆಸಿದ್ರೆ ನಿಮಗೆ ಪಾಪದ ಕುರಿತು, ನೀತಿಯ ಕುರಿತು, ನ್ಯಾಯ ತೀರ್ಪಿನ ಕುರಿತಾಗಿ ಅಲ್ವಾ ಮೊದಲು ಹೇಳಬೇಕಲ್ಲಿ. ಅದರೊಳಗೆ ನಡೆಸೋದು ಹೆಂಗೆ ಸ್ಕಿಪ್ ಅಪ್ ಮಾಡಿ ನಡೆಸ್ತಾರೆ? ಹಾಗಾದರೆ ಇದಕ್ಕೆ ನಾವು ಎಷ್ಟೋ ಒಂದು ಕಾರ್ಯವನ್ನು ಜೋಡಿಸಿ ಮಾತಾಡೋರು ದೊಡ್ಡ ಗುಂಪಿದ್ದಾರೆ. ಬನ್ನಿ, ಅವರು ಹಿಂಗೆ ತೀರ್ಮಾನ ಮಾಡಿದ್ರು, ಆ ದೇಶದಲ್ಲಿ ಗುಂಡು ಹಾಕಿದ್ರು, ದೇಶವನ್ನು ನಾಶ ಮಾಡಿದ್ರು,
ಆ ರೀತಿ ಹೇಳಿ ನಾವು ಆ ಕಡೆ ನಿಂತಿದ್ದೇವೆ ಅಂತೇಳಿ ಹಿಂಗೆಲ್ಲ ಭಾವುಕರಾಗಬೇಡ್ರಿ. ಕ್ರಿಸ್ತ ನಡೆಸಿದರೆ ಯಾವ ರೀತಿ ನಡೆಸ್ತಾರೆ? ನಿಮ್ಮನ್ನು ಹಂಗೆ ನಡೆಸ್ತಾರಾ? ಹ್ಮ್? ಒಬ್ಬರು ಹೇಳುತ್ತಾರೆ, ಈ ಶತ್ರು ದೇಶವನ್ನು ನಾಶ ಮಾಡುವುದಕ್ಕಾಗಿಯೇ ಕರ್ತನು ಇವರಿಗೆ ಆಜ್ಞಾಪಿಸಿ ಕಳುಹಿಸಿದ್ದಾರೆ. ಹೊಸ ಒಡಂಬಡಿಕೆಯಲ್ಲಿ ಅದನ್ನೇ ವಾಕ್ಯ ಹೇಳುತ್ತದೆ. ಈ ಕಾಲದಲ್ಲಿ ದೇವರು ಮನುಷ್ಯ ಕುಮಾರನು ಜನಗಳನ್ನು ರಕ್ಷಿಸುವುದಕ್ಕೆ ಬಂದಿದ್ದಾರೆ. ನೀವು ಹಳೆ ಒಡಂಬಡಿಕೆಯ ಕಾಲದಲ್ಲಿ ಏನು ನಡೆಯಿತು? ಹಳೆ ಒಡಂಬಡಿಕೆಯ ಕಾಲದಲ್ಲಿ ಮನುಷ್ಯ ಕುಲದೊಂದಿಗೆ ಮನುಷ್ಯರು ಪೂರ್ತಿಯಾಗಿ ಪಾಪ ಮಾಡಿದರು. ಮನುಷ್ಯ ಕುಲದೊಂದಿಗೆ ತಮ್ಮನ್ನು ಸೇರಿಸಿಕೊಳ್ಳುವುದಕ್ಕೆ ಮೊದಲ ಹಂತವಾಗಿ ಒಂದು ದೇಶವನ್ನು ತನ್ನ ದೇಶವಾಗಿ ದೇವರು ತೆಗೆದುಕೊಂಡರು. ಅದರ ಮೂಲಕವಾಗಿ ಕ್ರಿಸ್ತನು ಈ ಲೋಕಕ್ಕೆ ಬರಬೇಕು ಎಂಬುದಾಗಿ. ಉಳಿದ ದೇಶ ಕುರಿತಾಗಿ ಎಲ್ಲ ಬೇರೆ ಯಾವ ದೇಶದ ಕುರಿತಾಗಲಿ ಸತ್ಯವೇದದಲ್ಲಿ ಅದರಿಂದಲೇ ಬರೆಯಲ್ಪಟ್ಟಿಲ್ಲ. ಒಂದು ದೇಶವನ್ನು ಮಾತ್ರ ಆರಿಸಿಕೊಂಡು ಅದರೊಳಗೆ ಯೇಸು ಬರಲಿದ್ದಾರೆ. ಹಾಗಾದರೆ ಅದಕ್ಕೆ ಆ ಒಂದು ದೇಶದ ಮುಖಾಂತರವಾಗಿ ಬರ್ತಾರೆ ಅಂತ ತಿಳಿದ ಕೂಡಲೇ ಸೈತಾನನು ಬೇರೆ ದೇಶದಲ್ಲಿರುವವನನ್ನು ಎದುರಾಗಿ ಬರುವಂತೆ ಮಾಡಿ ಈ ದೇಶವನ್ನು ನಾಶ ಮಾಡಬೇಕು ಅಂತ ಪ್ರಯತ್ನ ಮಾಡಬೇಕಾದ್ರೆ ಕರ್ತನು ಈ ದೇಶವನ್ನು ಕಾಪಾಡುವುದಕ್ಕಾಗಿ ಯೂದಾವಿನ ಪಕ್ಕದಲ್ಲಿ ಅಥವಾ ಇಸ್ರೇಲ್ಗೆ ಸಾಧಕವಾಗಿರುವ ದೇವರಾಗಿ ತಮ್ಮನ್ನು ತೋರಿಸಿಕೊಂಡರು. ಆದರೆ ಕ್ರಿಸ್ತನು ಶಿಲುಬೆಯಲ್ಲಿ ಜಡಿಯಲ್ಪಟ್ಟು ಪುನರುತ್ಥಾನವಾದ ನಂತರ ಅವರು ಇಸ್ರೇಲರಿಗೆ ದೇವರಾಗಿ ಅಲ್ಲ, ಲೋಕರಕ್ಷಕನಾಗಿ ತಮ್ಮನ್ನು ತೋರಿಸಿಕೊಂಡರು. ಇಂಡಿಯಾಗೂ ಅವರೇ ರಕ್ಷಕ, ಅಮೆರಿಕಗೂ ಅವರೇ ರಕ್ಷಕ, ಇರಾಕಿಗೂ ಇರಾನ್ಗೂ ಎಲ್ಲರಿಗೂ ಅವರೇ ರಕ್ಷಕ. ಹಾಗಾದರೆ ಯೇಸು ಈಗ ಒಂದು ದೇಶಕ್ಕೆ ಸಂಬಂಧಪಟ್ಟ ದೇವರಲ್ಲ, ಅವರು ಲೋಕರಕ್ಷಕನಾಗಿದ್ದಾರೆ. ತನ್ನನ್ನು ಸ್ವೀಕರಿಸಿಕೊಳ್ಳುವ ಯಾರೇ ಯಹೂದ್ಯನಾಗಿದ್ದರೂ ಗ್ರೀಕನಾಗಿದ್ದರೂ ಕ್ರಿಸ್ತನನ್ನು ಸ್ವೀಕರಿಸಿಕೊಳ್ಳುವಂತಹ ಎಲ್ಲರಿಗೂ ಅವರು ದೇವರಾಗಿದ್ದಾರೆ. ಹಾಗಾದರೆ ಇವತ್ತು ಆ ನಡವಳಿಕೆ ನಮಗೆ ಅದು ಗೊತ್ತಿಲ್ಲ. ಎಲೆಯ ಬೆಂಕಿ ಇಳಿಸಿದ್ರಲ್ಲ, ಎಲಿಷಾ ಪ್ರಾರ್ಥನೆ ಮಾಡಿದಾಗ ಕರಡಿ ಬಂದು ಸಾಯಿಸ್ತಲ್ಲ, ಅದನ್ನು ಹಿಡಿದುಕೊಂಡು ನೀವು ಇವಾಗಿರುವಂತಹ ಕರ್ತನ ಕ್ರಿಯೆಗಳೊಂದಿಗೆ ಹೋಲಿಕೆ ಮಾಡಿ ನೋಡೋಕ್ಕಾಗಲ್ಲ. ಈಗ ನೀವು ಹೊಂದಿರುವಂತಹ ಆತ್ಮ ಎಂಥದ್ದು ಅಂತ ಗೊತ್ತಾ ನಿಮಗೆ? ಹಾಗಾದರೆ ದೇವರು ಆಲೋಚನೆ ಕೊಟ್ಟು ನಡೆಸ್ತಾರೆ. ಇವರು ನೋಡೋದಾದರೆ ಮೀಮ್ಸ್ ಹಾಕುವಂಥದ್ದು, ಬಹಳ ಇಂಥ ಕಾರ್ಯಗಳನ್ನು ಮಾಡುವಂಥದ್ದು ನೋಡಿ. ಇಸ್ರೇಲ್ ದೇಶ ಹೊರಟಿತ್ತು, ದೇವರು ಅವರಿಗೆ ಆಲೋಚನೆ ಕೊಟ್ಟು ನಡೆಸಿದರು. ಕರ್ತನು ಒಬ್ಬ ಮನುಷ್ಯನೊಂದಿಗೆ ಮಾತನಾಡಿದರೆ ಮೊದಲು ಅವನ ರಕ್ಷಣೆ ಬಗ್ಗೆ ಮಾತಾಡ್ತಾರೆ. ಇವಾಗ ಅವನ ರಕ್ಷಣೆನೇ ಹೊಂದಿಲ್ಲ, ಏನು ಮಾಡಿಲ್ಲ. ಅವರಿಗೆ ಬಂದು ಅವರು ದೇವರಿಂದ ತೊಳೆಯಲ್ಪಡಲಿಲ್ಲ, ಪಾಪ ಕ್ಷಮಿಸಲ್ಪಡಲಿಲ್ಲ. ಹಾಗಾದರೆ ಕ್ರಿಸ್ತನು ಹೇಗೆ? ಅವೆಲ್ಲವನ್ನ ಬಿಟ್ಟು ನೀವು ಹೆಂಗಾದರೂ ಹೋಗ್ರಿ, ನೀವು ಹೋಗಿ ಗುಂಡಾಕು, ಆ ದೇಶವನ್ನು ಬಿಡಬೇಡ, ಈ ದೇಶವನ್ನು ಬಿಡಬೇಡ, ಹಾಗಂತ ದೇವರು ಒಂದು ದೇಶಕ್ಕೆ ಸಂಬಂಧಪಟ್ಟ ಹಾಗೆ ಕಡೆಯ ಕಾಲದಲ್ಲಿ ಕ್ರಿಯೆ ಮಾಡುವುದಿಲ್ಲ. ಈಗ ಎರಡೇ ಎರಡು ಅಂತಷ್ಟೇ, ಒಂದು ದೇವರ ಮಕ್ಕಳು, ಮತ್ತೊಂದು ಸೈತಾನನ ಮಕ್ಕಳು, ಇಷ್ಟೇ. ಅದು ಯಾವ ದೇಶವಾಗಿರ್ಬೋದು, ಎಲ್ಲೇ ಇರ್ಬೋದು. ಹಾಗಾದರೆ ನಮ್ಮ ಒಂದು ಹೋರಾಟ ಎನ್ನುವುದು ಕಡೆಯ ದಿನಗಳಲ್ಲಿ ಶಾರೀರಿಕವಾಗಿ ಅಲ್ಲ ಅದು. ಹಾಗಾದರೆ ಅವ್ರು ಹೇಳ್ತಾರಲ್ಲ, ದೇವರೇ ನಮಗೆ ಯೋಜನೆಯನ್ನು ಕೊಟ್ಟು ಅವರೊಂದಿಗೆ ಯುದ್ಧ ಮಾಡಕ್ಕೆ ಹೇಳಿದ್ರು ಅಂತ ಹೇಳ್ತಾರಲ್ಲ, ಅವನು ಹಂಗೆ ಹೇಳ್ತಾನೆ. ಯುದ್ಧಗಳ ಕುರಿತಾಗಿರುವ ವದಂತಿಗಳು, ದೇವರ ಬಗ್ಗೆ ನಿಮಗೆ ಗೊತ್ತಲ್ವಾ? ದೇವರೊಂದಿಗೆ ಒಡನಾಟ ಇದೆ ಅಲ್ವಾ? ಹೊಸ ಒಡಂಬಡಿಕೆಗೆ ಬನ್ನಿ. ಯಾರಿಗಾದರೂ ಎಲ್ಲಾದರೂ ದೇವರು ಹೇಳಿ ನೀವು ಹೋಗಿ ಇವರೊಂದಿಗೆ ಯುದ್ಧ ಮಾಡು, ಗುಂಡು ಹಾಕು, ಬೆಂಕಿ ಹಚ್ಚು, ಭಯೋತ್ಪಾದಕನಾಗು, ಕಲಹ ಮಾಡು, ಎಲ್ಲಾದರೂ ಯಾರಿಗಾದ್ರೂ ಹೇಳಿದಾರ? ಪೌಲ್, ಪೇತ್ರ ಅವ್ರ ಕಾಲದಲ್ಲಿ ನೋಡಿ, ದೇಶ ಕ್ರಿಸ್ತನಿಗೆ ವಿರುದ್ಧವಾಗಿ ಅಷ್ಟೊಂದು ಸಮಸ್ಯೆ ಇದ್ರೂ ಕೂಡ ದೇವರು ಯಾರನ್ನ ನೋಡಿ, ನೀವು ಹೋಗಿ ಒಂದು ಸೈನ್ಯವನ್ನು ಮಾಡಿ, ಕ್ರೈಸ್ತ ಸೈನ್ಯವನ್ನು ಮಾಡಿ ರೋಮನರಿಗೆ ವಿರುದ್ಧವಾಗಿ ಹೋರಾಡಿ ಅಲ್ಲಿ ಹೋಗಿ ಅರಮನೆಗೆ ಬೆಂಕಿ ಹಚ್ಚುರಿ, ಅವನ್ನ ಸಾಯಿಸ್ರಿ, ಹಿಂಗೆ ಯಾರಿಗಾದರೂ ಹೇಳಿದ್ದುಂಟಾ? ಒಬ್ಬನು ಒಂದು ಕೆನ್ನೆಗೆ ಹೊಡೆದರೆ ಇನ್ನೊಂದು ಕೆನ್ನೆಯನ್ನು ಒಡ್ಡು. ಆದ್ದರಿಂದ ತಾನೇ ಅವರು ಕೈಕಾಲುಗಳು ಕಟ್ಟಲ್ಪಟ್ಟವರಾಗಿ ಬೆಂಕಿಯಲ್ಲಿ ಹಾಕಲ್ಪಟ್ಟು ಅವರು ಸಿಂಹದ ಗವಿಗಳಲ್ಲಿ ಆಹಾರ ಮಾಡಲ್ಪಟ್ಟರೂ ಸುಮ್ಮನೆ ಇದ್ರು. ಕರ್ತನ ಯಾರಿಗಾದ್ರೂ ಹೊಸ ಒಡಂಬಡಿಕೆಯಲ್ಲಿ ನಿಮ್ಗಾದ್ರೂ ಹೇಳಿದಾರ? ಅದನ್ನು ಯಾರನ್ನಾದರೂ ಪಕ್ಕದ ಮನೆಯವರು ಸಮಸ್ಯೆ ಮಾಡ್ತಾ ಇದ್ದಾನೆ, ಗೊತ್ತಿಲ್ಲದೆ ಬೆಂಕಿ ಹಚ್ಚಿಬಿಡು, ರಾತ್ರಿ ಕರ್ತನು ಮಾತಾಡಿದಾರೆ ಆ ಥರ? ಯಾಕೆಂದರೆ ದೇವರು ಕ್ರಿಯೆ ಮಾಡುವಂಥ ಕಾಲ ಬೇರೆ. ಹಾಗಾದರೆ ಮಾತಾಡಿದ್ದು ಕರ್ತನಲ್ಲ, ಅವರು ನಿಮ್ಮನ್ನು ನಂಬುವಂತೆ ಆ ರೀತಿ ಮಾತಾಡ್ತಾ ಇದ್ದಾರೆ. ಆ ದೇಶವನ್ನು ಪರಿಪೂರ್ಣವಾಗಿ ನಾಶ ಮಾಡಿ ಎಂಬುದಾಗಿ ದೇವರು ಹೇಳಿದರು. ಯಾವ ಕಾಲದಲ್ಲಿದ್ದೀರಾ ನೀವು? ಕರ್ತನ ಹಳೆಯ ಒಡಂಬಡಿಕೆ ಕಾಲದಲ್ಲಿ ಹೇಳ್ಬೋದು. ಈಗ ಹೊಸ ಒಡಂಬಡಿಕೆ ಕಾಲದಲ್ಲಿ ಎಲ್ಲ ದೇಶಕ್ಕೂ ಅವರು ದೇವರು, ಅವರ ಲೋಕರಕ್ಷಕನು. ಒಂದು ಪಕ್ಷಕ್ಕೆ ಇರುವ ದೇವರಲ್ಲ. ಇಸ್ರಾಯೇಲ್ಯರ ದೇವರು ಅಂತ ಬರೆಯಲ್ಪಟ್ಟಿದೆಯಲ್ಲ, ಎಲ್ಲಿ ಬರೆಯಲ್ಪಟ್ಟಿದೆ? ಹಳೆ ಒಡಂಬಡಿಕೆ ಕಾಲದಲ್ಲಿ. ಹೊಸ ಒಡಂಬಡಿಕೆಯಲ್ಲಿ ದೇವರು ಲೋಕರಕ್ಷಕನು, ಎಲ್ಲರಿಗೂ ರಕ್ಷಕನು ಆತನೇ. ಯಾಕೆ? ಒಂದು ಇರಾನಿಯ ರಕ್ಷಣೆ ಹೊಂದೇವರು ಇಲ್ವಾ ಅಲ್ಲಿ? ಅವನು ಕೇಳಿದ್ರೆ ದೇವರು ನೀನು ಶತ್ರು ದೇಶದವನು, ನಿನ್ನನ್ನು ಕೊಲ್ಲಲು ಜನ ಬರ್ತಾರೆ, ಆ ರೀತಿ ಬಿಟ್ಬಿಡ್ತಾರಾ? ಇಲ್ವಲ್ಲ. ಬಹಳ ಸಭೆಗಳಿದೆ, ಕ್ರೈಸ್ತರಿದ್ದಾರಲ್ಲವೇ? ಹಾಗಾದರೆ ಇವರ ಬಳಿ ಹೇಗೆ ಬಂದು ಮಾತಾಡ್ತಾರೆ ಹಿಂಗೆ?
ಹಾಗಾದರೆ ಯೇಸುವಿನ ಬಳಿ ಮಾತಾಡಿದ್ರೆ, ಒಂದು ವೇಳೆ ಯೇಸುವನ್ನು ಭೇಟಿ ಮಾಡಿದ್ರೆ ಮೊದಲು ನನ್ನ ರಕ್ಷಣೆಯ ಬಗ್ಗೆ ತಾನೇ ಮಾತಾಡ್ತಾರೆ. ನಾನು ಪರಿಶುದ್ಧ ಹೊಂದಬೇಕು ಅಂತಲೇ ಮಾತಾಡ್ತಾರೆ. ಅವೆಲ್ಲವನ್ನ ಬಿಟ್ಟು ಅದನ್ನು ಕಂಡುಕೊಳ್ಳದೆ, ಆ ದೇಶದ ಬಗ್ಗೆ ಕಂಡುಕೊಳ್ಳದೆ, ಆ ಯಹೂದ ದೇಶ ಇನ್ನು ರಕ್ಷಣೆನೇ ಹೊಂದಲಿಲ್ವಲ್ಲ. ಆ ರೀತಿ ಇರಬೇಕಾದ್ರೆ ನೀವು ಯುದ್ಧ ಮಾಡು ಅಂತ ಹೆಂಗ್ ದೇವರು ಮಾತಾಡಿ ಹೆಂಗ್ ನಡೆಸಿದ್ದು, ಏನು ಕತೆ? ನೀವು ಹಳೆ ಒಡಂಬಡಿಕೆಯಲ್ಲಿ ತಂದು ಇವಾಗಿರೋ ಕಾಲಕ್ಕೆ ಸೇರಿಸ್ತಾ ಇದ್ದೀರಲ್ಲ. ಶಿಷ್ಯರು ಅದಂತಾನೆ ತಪ್ಪು ಮಾಡಿದ್ರು. ಅವರು ಆ ಲೇಬಲನ್ನು ಅಂಟಿಸ್ತಾ ಇದ್ದಾರೆ, ಅಂಟಿಸಿದ ಕೂಡ ನಂಬಿಸ್ತಾ ಇದ್ದಾರೆ. ಗಮನವಾಗಿರಿ, ಇಂಥವರನ್ನೇ ಸೈತಾನನು ತನ್ನ ಕೈಗಳಲ್ಲಿ ತೆಗೆದು ಉಪಯೋಗಿಸಿ ನಿಮ್ಮನ್ನು ಮೋಸಗೊಳಿಸುತ್ತಾನೆ. ಎರಡನೇ ಕಾರ್ಯ, ಯಹೂದ್ಯರ ಕಡೆಯ ಕಾಲದ ಸ್ಥಿತಿ ಏನಂತ ಗೊತ್ತಾ ನಿಮಗೆ? ನಾನು ಇದರ ಕುರಿತಾಗಿ ಮತ್ತೊಮ್ಮೆ ಮಾತಾಡಬೇಕಾದ್ರೆ ನಿಮಗೆ ಬಹಳ ಅದು ಪ್ರಯೋಜನವಾಗಿರುತ್ತೆ. ಈ ಕಡೆಯ ಕಾಲದಲ್ಲಿ ಯಹೂದ್ಯರು ಬರಲಿರುವಂತಹ ಅಂತ್ಯಕ್ರಿಸ್ತನ ಆಳ್ವಿಕೆಯನ್ನು ದೃಢಪಡಿಸುವುದಕ್ಕೆ ಅವನಿಗೆ ಸಹಾಯ ಮಾಡುತ್ತಾರೆ. ಯೋಹಾನ 5ನೇ ಅಧ್ಯಾಯ 43ನೇ ವಾಕ್ಯದಲ್ಲಿ ಯೇಸು ಹೇಳಿದರು, ನಾನು ನನ್ನ ತಂದೆಯ ಹೆಸರಿನ ಮೇಲೆ ಬಂದಿದ್ದೇನೆ, ನನ್ನನ್ನು ನೀವು ಒಪ್ಪಿಕೊಳ್ಳುವುದಿಲ್ಲ. ಮತ್ತೊಬ್ಬನು ಸ್ವಂತ ಹೆಸರಿನ ಮೇಲೆ ಬಂದರೆ, ಯಾರು ಅಂತ್ಯಕ್ರಿಸ್ತನು, ಅವನನ್ನು ನೀವು ಒಪ್ಪಿಕೊಳ್ಳುವಿರಿ ಎಂದು ಯಹೂದ್ಯರು ನೋಡಿ ಹೇಳ್ತಾರೆ. ಅದು ಯಾವ ರೀತಿ ನಡೆಯುತ್ತೆ ಅಂತ ನೋಡಿದ್ರೆ, ಈ ಕಡೆಯ ದಿನಗಳಲ್ಲಿ ಒಟ್ಟಾರೆಯಾಗಿ ಲೋಕ ರಾಜ್ಯ ಎಂಬುದಾಗಿ ಒಂದು ಒನ್ ವರ್ಲ್ಡ್ ಆರ್ಡರ್, ಅದನ್ನು ಅರಸನಾಗಿ ಅಥವಾ ಆಳ್ವಿಕೆ ಮಾಡುವವನ ಹಾಗೆ ಸೈತಾನನ ತ್ರಯೇಕತ್ವದಲ್ಲಿ ಒಬ್ಬನಾಗಿರುವ ಕ್ರೈಸ್ತ ವಿರುದ್ಧ ನೇಮಿಸಲ್ಪಡ್ತಾನೆ. ಅದನ್ನೇ ಅಂತ್ಯಕ್ರಿಸ್ತನ ಆಳ್ವಿಕೆ ಎಂಬುದಾಗಿ ಹೇಳ್ತೀವಿ. ಅವನು ಆ ಆಳ್ವಿಕೆಯನ್ನು ರಚಿಸುವುದಕ್ಕೆ ಯಹೂದ ದೇಶವನ್ನು, ಇಸ್ರೇಲ್ ದೇಶವನ್ನು ಅವನಿಗೆ ಸಹಾಯವಾಗಿ ತಗೋತಾನೆ. ಅವನು ಅವನನ್ನು ಮೆಸ್ಸಿಯನಾಗಿ ಸ್ವೀಕರಿಸ್ತಾರೆ. ಇವರೇ ಬರುತ್ತೆ ಎಂಬುದಾಗಿ ಹೇಳಿದಂಥ ಮೆಸ್ಸಿಯ, ಏಕೆಂದರೆ ಈ ಒಂದು ಅಂತ್ಯಕ್ರಿಸ್ತನು ಯಹೂದ್ಯರಿಗೆ ಮತ್ತೆ ಆ ದೇವಾಲಯವನ್ನು ಕಟ್ಟಿಕೊಡುತ್ತೇನೆ ಎಂಬುದಾಗಿ ವಾಗ್ದಾನ ಮಾಡ್ತಾನೆ. ತಕ್ಷಣ ಅವರು ಅದನ್ನು ನಂಬ್ತಾರೆ. ನೋಡಿದ್ರ, ಇವರೇ ಯಾರನ್ನೋ ಯೇಸು ಯೇಸು ಅಂತ ಹೇಳಿದ್ರಲ್ಲ, ಇವರೇ ನಮ್ಮ ರಕ್ಷಕನು ವಿಮೋಚಕನು ಎಂಬುದಾಗಿ ಹೇಳಿ ಅವನ್ನ ಸ್ವೀಕರಿಸ್ಕೊಂತಾರೆ. ಅವನು ಒಂದೇ ಸರ್ಕಾರದ ಆಳ್ವಿಕೆಯನ್ನು ಮಾಡುವುದಕ್ಕೆ ಇವರನ್ನೇ ತಮ್ಮ ಟೆಕ್ನಾಲಜಿಯನ್ನು, ಸೈನ್ಯವನ್ನು, ತಮ್ಮ ಜ್ಞಾನವನ್ನು ಎಲ್ಲವನ್ನ ಕೊಟ್ಟು ಅವರಿಗೆ ಪಕ್ಕಬಲವಾಗಿದ್ದು ಸಹಾಯ ಮಾಡ್ತಾರೆ. ಉಪದ್ರವ ಕಾಲದ 7 ವರ್ಷ ಉಪದ್ರವ ಕಾಲದಲ್ಲಿ 3.5 ವರ್ಷದವರೆಗೂ ಯಹೂದ್ಯರು ಅಂತ್ಯಕ್ರಿಸ್ತನೊಂದಿಗೆ ಅವರು ಅಲಯನ್ಸ್ ಇಟ್ಕೊಂಡಿರ್ತಾರೆ. ಇದು ಸತ್ಯವೇದ ತೋರಿಸುತ್ತದೆ. ಹಾಗಾದರೆ ನೀವು ಅವರು ಹೇಳುವುದನ್ನೆಲ್ಲ ಸರಿ ಅಂತ ನೀವು ಅಂದ್ಕೊಂಡ್ರೆ, ನಿಮ್ಮನ್ನು ಅರಿಯದೆ ನೀವು ಕೂಡ ಅವರು ತೋರಿಸುವಂತಹ ಅಥವಾ ಅವರು ತೋರಿಸುವಂಥ ಕ್ರಿಯೆಗಳು, ಮಾಡುವ ಕ್ರಿಯೆಗಳಿಗೆ ಸಹಾಯಕರಾಗಿರ್ತೀರಾ. ಯಹೂದ್ಯರು ಇವಾಗಿರುವಂತಹ ರೋಲ್ ಸತ್ಯವೇದದಲ್ಲಿ ತೋರಿಸಲ್ಪಡುವುದು ಅಂತ್ಯಕ್ರಿಸ್ತನು, ಅಂತ್ಯಕ್ರಿಸ್ತನ ಆತ್ಮಕ್ಕೂ ಅಂತ್ಯಕ್ರಿಸ್ತನ ರಚಿಸುವಂತಹ ಪ್ರಪಂಚಕ್ಕೂ ಇವರು ಸಹಾಯಕರಾಗಿದ್ದು ಕೈ ಕೊಡ್ತಾರೆ. ಇವರನ್ನಿಟ್ಟೆ ಅವರು ಸಾಧಿಸುತ್ತಾರೆ. ನೀವು ಕಣ್ಣು ಮುಚ್ಚಿಕೊಂಡು ಯಹೂದ್ಯರು ಅಂದರೆ ದೇವಜನಗಳಂದ್ರೆ ನೀವ್ಯಾರು? ಒಬ್ಬನು ಕರೆಯಲ್ಪಟ್ಟಿರುವುದರಿಂದ ಅವರು ದೇವರ ಮಕ್ಕಳು, ರಕ್ತದಿಂದ ಹುಟ್ಟಿರುವ ನೀವು ನಾನು ಯಾರು? ದೇವರು ಇಸ್ರಾಯೇಲ್ಯರ ರಸ್ತುಗಳಲ್ಲಿ ವಾಸ ಮಾಡಿದರು, ಇಸ್ರಾಯೇಲ್ಯರ ನಡುವೆ ವಾಸ ಮಾಡಿದ್ರು ಆಗ. ಆದರೆ ಇವಾಗ ನಿಮ್ಮೊಳಗೆ ನನ್ನೊಳಗೆ ಒಳಗೆ ಪ್ರತಿಯೊಬ್ಬರಲ್ಲೂ ಪರ್ಸನಲ್ ಆಗಿ ವಾಸ ಮಾಡ್ತಾ ಇದ್ದಾರೆ. ನೀವು ಅವರಿಗಿಂತ ಮೇಲಾದವರಲ್ಲವಾ? ನಾವು ರಕ್ತದಲ್ಲಿ ತೊಳೆಯಲ್ಪಟ್ಟಿದ್ದೇವಲ್ಲವಾ? ನಾವು ಅಪ್ಪ ತಂದೆ ಅಂತ ಕರಿತೀವಲ್ವಾ? ಆ ಅಭಿಷೇಕದಿಂದ ನಾವು ತುಂಬಲ್ಪಟ್ಟಿದ್ದೀವಲ್ಲವಾ? ಹಾಗಾದರೆ ತಕ್ಷಣ ಅದನ್ನು ನಂಬಬೇಡಿರಿ. ನಂಬಿ ತಕ್ಷಣ ಅದಕ್ಕೆ ಸಾಧಕವಾಗಬೇಡಿರಿ. ಕಾರಣ ಸತ್ಯವೇದ ವಾಕ್ಯದ ಬಗ್ಗೆ ನಮಗೆ ಗೊತ್ತಿಲ್ಲ, ಕರ್ತನ ಕಾರ್ಯದ ಕುರಿತಾಗಿ ತಿಳಿದಿಲ್ಲ. ಆದ್ದರಿಂದ ಏನು ಮಾಡ್ತೀವಿ? ಹೇಳಲ್ಪಡುವುದೆಲ್ಲವನ್ನು ನಂಬಿ, ಎಲ್ಲೋ ಓದಿದ್ದು ಎಲ್ಲೋ ಕೇಳಿದ್ದನ್ನು ಇಟ್ಟು ಅವರು ಹೇಳುತ್ತಾರೆ, ದೇವರು ನನ್ನ ಬಳಿ ಮಾತಾಡಿದ್ರು, ಈ ಪಟ್ಟಣಗಳನ್ನು ನಾಶ ಮಾಡು ಅಂತ ಹೇಳ್ತಾರೆ. ಇವಾಗ ಹೇಳ್ತಾರೆ ಆ ರೀತಿ? ಎಲ್ಲ ದೇಶದಲ್ಲಿಯೂ ದೇವರಿಗೆ ಜನರಿದ್ದಾರೆ. ಕರ್ತನು ಇವಾಗ ಆ ರೀತಿ ಎಲ್ಲ ಮಾತಾಡಲ್ಲ. ಕರ್ತನು ಹೊಸ ಒಡಂಬಡಿಕೆಯಲ್ಲಿ ಯಾರು ಬೆಳೆದ್ರಂಗೆ ಮಾತಾಡಿದ್ದಾರೆ, ಆದರೆ ನಿಮ್ಮ ಬಳಿ ಮಾತಾಡಿದ್ದಾರೆ ದೇವರು. ಈ ಸರ್ಕಾರದಲ್ಲಿ ಅವ್ರ ಮೇಲೆ ಹೋಗಿ ಒಂದು ತಪ್ಪಾಗಿರುವಂತಹ ಕಾನೂನು ತಂದಿದ್ದಾರೆ, ಗುಂಡಾಕು ಅಂತ ಮಾತಾಡಿದ್ರೆ ಹುಟ್ಟಿದ್ರೆ ನೀವು ಆ ಥರ ಕರ್ತನ ರೀತಿ ಮಾತಾಡಕ್ಕೆ ಹೇಳ್ತಾರೆ, ಪ್ರಾರ್ಥನೆ ಮಾಡು ಅಂತಲೇ ಹೇಳಿದರು. ಹಾಗಾದರೆ ಇವ್ರು ಮಾತ್ರ ಬೆಳೆ ಹಿಂಗೆ ಮಾತಾಡ್ತಾರೆ ಹಂಗೆ? ಅದಕ್ಕಿನ್ನ ಬೆಲೆ ಸಪೋರ್ಟ್ ಮಾಡ್ತೀರಾ? ಕೈ ಎತ್ತಿ ಪ್ರಾರ್ಥನೆ ಮಾಡ್ತೀರಾ? ನಡೆಯುವಂಥ ಹೋರಾಟದಲ್ಲಿ ಇಸ್ರೇಲ್ ಜಯಿಸಬೇಕು ದೇವರೇ ಅಂತೇಳಿ ಕೈ ಎತ್ತಿ ಪ್ರಾರ್ಥನೆ ಮಾಡ್ತಾರೆ. ಯಾಕೆಂದರೆ ದೇವರು ಹೇಳಿದ್ದಾರೆ, ಅದನ್ನು ಅವರು ಕೈಗೊಳ್ಳುತ್ತಾರೆ. ಇದು ನಮ್ಮ ಕ್ರಿಸ್ತನ ಕುರಿತಾಗಿರುವ ತಿಳುವಳಿಕೆ ಇಲ್ಲದಿರುವುದನ್ನು ಸೂಚಿಸುತ್ತದೆ. ಸತ್ಯವೇದ ವಾಕ್ಯ ನಮಗೆ ಗೊತ್ತಿಲ್ಲ, ಕರ್ತನ ಕ್ರಿಯೆ ಗೊತ್ತಿಲ್ಲ, ಅಭಿಷೇಕ ಗೊತ್ತಿಲ್ಲ, ಯಾವ ಕಾಲದಲ್ಲಿ ಬದುಕ್ತಾ ಇದ್ದೀವಿ ಅಂತ ಗೊತ್ತಿಲ್ಲ. ಲೇಬಲ್ ಅಣಿಸಿದ್ರೆ ತಕ್ಷಣ ಯೇಸು ಅಂತ ನಂಬಿಡ್ತೀವಿ. ನಾನೇ ಒಂದು ದಾಡಿ ಇಟ್ಟು ಮೀಸೆ ಇಟ್ಟು ಸ್ವಲ್ಪ ಕೂದಲು ಬಿಟ್ಟರೆ ಯೇಸು ಅಂತ ನಂಬಿಡ್ತೀರಾ ನೀವು? ಯೇಸುವಿನ ಹಾಗೆ ಇರುವುದು ಬೇರೆ, ಯೇಸು ಎನ್ನುವುದು ಬೇರೆ ಅಲ್ವಾ? ತಕ್ಷಣ ರೂಮರ್ಸ್ನ ನಾವು ನಂಬುವುದಕ್ಕೆ ಆರಂಭಿಸುತ್ತೇವೆ. ಅದು ತಪ್ಪು. ಇವಾಗ ನೋಡಿ, ನಡೆಯುವಂಥ ಯುದ್ಧಕ್ಕೆ ಒಬ್ಬ ಕ್ರೈಸ್ತ ಸೇವಕರು
ಅವರು ಬೇರೆ ಒಂದು ದೇಶದಲ್ಲಿರುವಂತಹ ತಮಿಳವರು, ಅವರು ಒಂದು ಕಾರ್ಯವನ್ನು ಹಾಕಿದ್ದಾರೆ. ಏನು ಹಾಕಿದ್ದಾರೆ ಅಂತ ಕೇಳಿದರೆ, ಈಗ ನಡೀತಿರುವುದು ಅರ್ಮಗೆದೋನ್ ಯುದ್ಧ. ಕರ್ತನ ಮಕ್ಕಳು ಈ ಯುದ್ಧದಲ್ಲಿ ಇಸ್ರೇಲ್ ಅಮೆರಿಕಾಗೆ ಆದರಣೆಯಾಗಿ ನಾವು ಕೈ ಜೋಡಿಸಬೇಕು. ನಡೆಯುತ್ತಿರುವುದು ಅರ್ಮಗೆದೋನ್ ಯುದ್ಧ. ಆ ರೀತಿಯಾಗಿ ಅವರು ಹೇಳಿದ್ದಾರೆ. ಇದನ್ನ ಅವರು ಮಾತ್ರವಲ್ಲ, ಅಮೆರಿಕಾದಲ್ಲಿ ಇರುವಂತಹ ಉನ್ನತ ಅಧಿಕಾರಿಗಳು ಕೂಡ ಇದು ಅರ್ಮಗೆದೋನ್ ಯುದ್ಧ, ಕ್ರೈಸ್ತರೆಲ್ಲ ನಿಮ್ಮ ಒಂದು ಸಹಕಾರವನ್ನು ಕೊಡಬೇಕು ಅಂತ ಹೇಳಿದ್ದಾರೆ. ಅರ್ಮಗೆದೋನ್ ಯುದ್ಧ ಅಂದ್ರೆ ಏನಂತ ಗೊತ್ತಾ ನಿಮಗೆ? ಇದನ್ನ ಕ್ರೈಸ್ತರು ಇವಾಗ ಹಂಚಿಕೊಂಡು ನಡೆಯುತ್ತಿರುವುದು ಅರ್ಮಗೆದೋನ್ ಯುದ್ಧ ಬಂದಿದೆ, ಅರ್ಮಗೆದೋನ್ ಯುದ್ಧ ನಡೆಯುತ್ತಾ ಇದೆ, ನಾವೆಲ್ಲ ಕ್ರಿಸ್ತನಿಗೆ ಆದರಣೆ ತೋರಿಸಬೇಕು. ಅರ್ಮಗೆದೋನ್ ಯುದ್ಧ ಅಂದ್ರೆ ಅಂತ ಗೊತ್ತಾ ನಿಮಗೆ? ಅದರ ಕುರಿತಾಗಿ ಓದಿದ್ದೀರಾ? ಅದು ಯಾವಾಗ ನಡೆಯುತ್ತೆ ಅಂತ ಗೊತ್ತಾ? ಹಾಗಾದ್ರೆ ಹೇಳಿದ ಕೂಡಲೇ ಅದು ಅರ್ಮಗೆದೋನ್ ಎಂಬುದಾಗಿ ನಂಬ್ತೀವಲ್ವ ನಾವು? ಅರ್ಮಗೆದೋನ್ ಯಾವಾಗ ನಡೆಯುತ್ತೆ ಅಂತ ಹೇಳ ನಾನು. ಅರ್ಮಗೆದೋನ್ ಯುದ್ಧದ ಕುರಿತು ಪ್ರಕಟಣೆ ಪ್ರವಾದನೆ ಗ್ರಂಥ 16-17 ಅಧ್ಯಾಯದಲ್ಲಿ ಹೇಳಲ್ಪಟ್ಟಿದೆ. ಅರ್ಮಗೆದೋನ್ ಯುದ್ಧ ಬರುವುದಕ್ಕಿಂತ ಮುಂಚಿತವಾಗಿ ಆ 16-17ರಲ್ಲಿ 7 ಕರ್ತನ ಕೋಪಾಗ್ನಿಯ ರೌದ್ರದ ಪಾತ್ರೆ ಸುರಿಸಲ್ಪಡುವ ದೂತರ ಬಗ್ಗೆ ಸಂದೇಶ ಇದೆ ಅಲ್ಲಿ. ಅದರಲ್ಲಿ ಮೊದಲ ಕಾರ್ಯದಲ್ಲಿ ನೋಡಿ, ಮೊದಲು ಏನು ನಡೆಯುತ್ತೆ? ಫಸ್ಟ್ ಸ್ಟೆಪ್ಪು, ಮೊದಲ ಪಾತ್ರೆ ಸುರಿಸಲ್ಪಡಬೇಕಾದ್ರೆ ಕ್ರೈಸ್ತ ವಿರೋಧಿಯ ಮುದ್ರೆಯನ್ನ ಹೊಂದಿರುವವರು, ಅದರ ನಂತರವೇ 7ನೆಯ ಪಾತ್ರ ಸುರಿಸಲ್ಪಡಬೇಕಾದ್ರೆ ಅರ್ಮಗೆದೋನ್ ಯುದ್ಧ ಬರುತ್ತೆ. ಮೊದಲ ಪಾತ್ರನ ಸುರಿಸಬೇಕಾದ್ರೆ ಕ್ರೈಸ್ತ ವಿರೋಧಿಯ ಮುದ್ರೆಯನ್ನು ಧರಿಸಿರುವವರು ಮತ್ತು ವಿಗ್ರಹಕ್ಕೆ ನಮಸ್ಕರಿಸಿದವರು ಬಾಧೆಗೆ ಒಳಗಾದರು. ಪ್ರಕಟಣೆ ಪ್ರವಾದನೆ ಗ್ರಂಥ 16ನೇ ಅಧ್ಯಾಯ 2ನೇ ವಾಕ್ಯ. ಹಾಗಾದ್ರೆ ಅರ್ಮಗೆದೋನ್ ಯಾವಾಗ ಬರಬೇಕು? ಮುದ್ರೆ ಹಾಕುವಂತಹ ಸಂಸ್ಕೃತಿ ಬಂದಾಗ, ವಿಗ್ರಹ ಮಾಡಲ್ಪಟ್ಟು ಅದಕ್ಕೆ ನಮಸ್ಕಾರ ಮಾಡಿದ ನಂತರ ಅದು ಮೊದಲ ಪಾತ್ರೆ. ಅದರ ನಂತರ 7ನೇ ಪಾತ್ರೆಯಲ್ಲಿ ಅರ್ಮಗೆದೋನ್ ಬರುತ್ತದೆ. ನೀವೆಲ್ಲರೂ ಮುದ್ರೆ ಹಾಕೊಂಡಿದ್ದೀರಾಗಲೇ, ವಿಗ್ರಹವನ್ನಿಟ್ಟು ನಮಸ್ಕಾರ ಮಾಡಿ ತಿಳಿದಾರ, ಮತ್ತೆಲ್ಲ ಸ್ಕಿಪ್ ಅಪ್ ಮಾಡಿ ಹೇಗೆ ಅರ್ಮಗೆದೋನ್ ಬರುತ್ತದೆ? ಇಲ್ಲ, ಅಮೆರಿಕರು ಹೇಳ್ತಾರೆ, ವಾಕ್ಯ ಏನು ಹೇಳುತ್ತೆ ಅದನ್ನು ನೋಡಪ್ಪ, ಬೈಬಲ್ ಏನು ಹೇಳುತ್ತೆ? 2ನೇ ಕಾರ್ಯವನ್ನು ನೋಡಿ. 2ನೆಯ ಪಾತ್ರೆಯನ್ನ ಸುರಿಯುವಾಗ ಸಮುದ್ರವು ರಕ್ತವಾಯಿತು. ಸಮುದ್ರದ ಜೀವಜಂತುಗಳು ಜೀವಂತವಾಗಿರು ಸತ್ತು ಹೋದವು. 16ನೇ ಅಧ್ಯಾಯ 3ನೇ ವಾಕ್ಯ, ಪ್ರಕಟಣೆ ಪ್ರವಾದನೆ ಗ್ರಂಥ. 3ನೆಯ ಪಾತ್ರೆಯನ್ನು ಒಯ್ಯುವಾಗ ನದಿಗಳಲ್ಲಿಯೂ ಬುಗ್ಗೆಗಳಲ್ಲಿಯೂ ಮೊದಲು ಸುರಿದು ಸಮುದ್ರದ ಮೇಲೆ. ಈಗ ಜನಗಳು ಕುಡಿಯುವ ನೀರಲ್ಲಿ ಆ ಪಾತ್ರೆಯನ್ನು ಸುರಿಸುವ ನೀರು ರಕ್ತವಾಯಿತಲ್ಲಿ. ಕರ್ತನವರಿಗೆ ಕುಡಿಯುವುದಕ್ಕೆ ರಕ್ತವನ್ನು ಕೊಟ್ಟರು ಎಂಬುದಾಗಿ ವಾಕ್ಯದಲ್ಲಿ ಇದೆ. ಪ್ರಕಟಣೆ ಪ್ರವಾದನೆ ಗ್ರಂಥ 16ನೇ ಅಧ್ಯಾಯ 4, 5, 6, 7ನೇ ವಾಕ್ಯದವರೆಗೂ ಅದು ಹೇಳಲ್ಪಟ್ಟದಾಗಿದೆ. 4ನೆಯ ಪಾತ್ರೆಯನ್ನು ಗಮನಿಸಿರಿ. ಇವಾಗೆಲ್ಲ ಅರ್ಮಗೆದೋನ್ ಬಂದಿಲ್ಲ, ಇದರಲ್ಲಿ ನಡೀತಾ ಅಂತ ನೋಡಿ. 4ನೆಯ ಪಾತ್ರೆ ಬೆಂಕಿಯಿಂದ ಉಂಟಾಗುವಂತಹ ಬಾಧೆ. ಉಷ್ಣವು ಸಹಿಸಕ್ಕಾಗ್ತಿಲ್ಲ, ಕಾಡೆಲ್ಲ ಬೆಂಕಿಯಿಂದ ಉರಿಯುತ್ತಾ ಇದೆ. ಮನುಷ್ಯರು ಉಷ್ಣದಿಂದ ಬಾಧೆಗೆ ಒಳಗಾಗ್ತಾರೆ. ಇಲ್ಲಿಯವರೆಗೂ ಇಲ್ಲದಷ್ಟು ಬಾಧೆಗೆ ಒಳಗಾಗ್ತಾರೆ. ಪ್ರಕಟಣೆ ಪ್ರವಾದನೆ ಗ್ರಂಥ 16ನೇ ಅಧ್ಯಾಯ 8, 9ನೇ ವಾಕ್ಯಗಳು. 5ನೆಯ ಪಾತ್ರೆಯನ್ನ ಒಯ್ಯುವಾಗ ಅಂತ್ಯಕ್ರಿಸ್ತನ ಸಿಂಹಾಸನದ ಮೇಲೆ ಸುರಿಸಲ್ಪಡುತ್ತಂತೆ ಅದು. ಹಾಗಾದ್ರೆ ಅಂತ್ಯಕ್ರಿಸ್ತನ ಆಳ್ವಿಕೆಗೆ ಬಂದಿರ್ತಾನೆ. ಅಂತ್ಯಕ್ರಿಸ್ತನ ಆಳ್ವಿಕೆಗೆ ಬಂದಾಗ ಅವರ ಸಿಂಹಾಸನದ ಮೇಲೆ ಸುರಿಸಲ್ಪಡುತ್ತದೆ ಅವನ ರಾಜ್ಯ. ಹಾಗಾದ್ರೆ ಅಂತ್ಯಕ್ರಿಸ್ತನ ಆಳ್ವಿಕೆ ಇದೆ. ಆ ರಾಜ್ಯ ಪರಿಪೂರ್ಣವಾಗಿ ಇರುಳಾದದ್ದು. ಒಂದು ದೊಡ್ಡ ಇರುಳು ಬಂದು ಮುಚ್ಚುತ್ತೆ. ಪ್ರಕಟಣೆ ಪ್ರವಾದನೆ ಗ್ರಂಥ 16, 10, 11. ಇದು 5ನೆಯ ಪಾತ್ರೆ. 6ನೆಯ ಪಾತ್ರೆಯಲ್ಲಿಯೇ ಯುಪ್ರಟಿಸ್ ನದಿಯ ಮೇಲೆ ಈ ರೌದ್ರದ ಪಾತ್ರೆ ಸುರಿಸಲ್ಪಡುತ್ತೆ. ಆಗ ನದಿಯಾಗಿರುವಂಥದ್ದು ಪರಿಪೂರ್ಣವಾಗಿ ಬತ್ತಿ ಹೋಗುತ್ತೆ. ಹಾಗಾದ್ರೆ ನಡಿಬೇಕು, ಕ್ರಮವಾಗಿ ನಡೆಯಬೇಕು. ಹಾಗಾದ್ರೆ ಮೊದಲನೆಯ ಪಾತ್ರೆಯನ್ನು ಒಯ್ದು ತಕ್ಷಣ 6ನೇ ಪಾತ್ರೆಯನ್ನು ಒಯ್ಯಲ್ಲ, ಅಥವಾ ಮೊದಲು 6ನೇದನ್ನ ಒಯ್ದು ಆಮೇಲೆ 7ನೇದನ್ನ ಒಯ್ಯಲ್ಲ, ಹಂಗಲ್ಲ ಹೋಗಲ್ಲ. ಅದು ಕ್ರಮದ ಪ್ರಕಾರ. ಅದು ತಾನೇ ದೇವರ ಕ್ರಮ. ಹಾಗಾದ್ರೆ ಯುಪ್ರಟಿಸ್ ನದಿ ಬತ್ತಿ ಹೋಗುತ್ತದೆ. ಅಂದರೆ 6ನೇ ಪಾತ್ರೆ ಸುರಿಸಲ್ಪಟ್ಟಿತ್ತು. ಅದನ್ನ ಸುರಿಯುವಾಗ ಏನ್ ಮಾಡ್ತಾರೆ ಅಂದ್ರೆ 3 ಕಪ್ಪೆಯ ಆತ್ಮ ಹೊರಡುತ್ತದೆ. ಘಟಸರ್ಪದ ಬಾಯಿಂದ, ಸುಳ್ಳು ಪ್ರವಾದಿಯ ಬಾಯಿಂದ, ಮೃಗದ ಬಾಯಿಂದಲೂ 3 ಕಪ್ಪೆಗಳ ಆತ್ಮ ಹೊರಡುತ್ತದೆ. ಇವುಗಳು ಅದ್ಭುತಗಳನ್ನು ಮಾಡುವಂಥ ಆತ್ಮಗಳು. ಈ ಆತ್ಮಗಳು ತಮ್ಮ ಅದ್ಭುತಗಳಿಂದ ಭೂಮಿಯ ಅರಸರನ್ನ ಎಲ್ಲವಾಗಿ ವಂಚನೆ ಮಾಡುತ್ತೆ. ಎಲ್ಲರನ್ನ ವಂಚಿಸಿ ಅವರನ್ನ ಅರ್ಮಗೆದೋನ್ ಎನ್ನುವಂತಹ ಸ್ಥಳಕ್ಕೆ ಕೂಡಿ ಬರುವಂತೆ ಮಾಡುವ ಕೆಲಸ ಮಾಡಿತ್ತು. ಕರ್ತನೊಂದಿಗೆ ಯುದ್ಧ ಮಾಡೋಣ ಬನ್ನಿ ಎಂಬುದಾಗಿ ಅವರನ್ನ ಕರ್ಕೊಂಡು ಬರುವ ಹಾಗೆ ಅದು ಅದ್ಭುತಗಳನ್ನ ತೋರಿಸಿ ಅವರನ್ನ ವಂಚಿಸಿ ಅವರನ್ನ ಅರ್ಮಗೆದೋನ್ ಅಂತ ಪದ ಅಲ್ಲೇ ಬರುವಂತದ್ದಾಗಿದೆ. ಪ್ರಕಟಣೆ ಪ್ರವಾದನೆ ಗ್ರಂಥ 16ನೇ ಅಧ್ಯಾಯ 13, 14, 16 ಈ 3 ವಾಕ್ಯಗಳು. ಆ 3 ವಾಕ್ಯಗಳಲ್ಲಿ ಓದುವುದಾದರೆ ಈ ಸಂಭವ ಇದೆ. ಅವರನ್ನ ಕರ್ಕೊಂಬರ ಕೇಳಿದ್ರು, ಇನ್ನು ಅರ್ಮಗೆದೋನ್ ಯುದ್ಧ ಬಂದಿಲ್ಲ, ನೀವೊಂದು 4 ಬಾಂಬ್ ಹಾಕಿದ ತಕ್ಷಣ ಅರ್ಮಗೆದೋನ್ ಇದು ದೇವರು ಹೇಳಿದ್ರು. ಯಾರು ಹೇಳಿದ್ರು ನಿಮಗೆ? ಅರ್ಮಗೆದೋನ್ ಸಿನಿಮಾ ನೋಡಿರ್ತೀರ ಏನೋ? ನೋಡಿ, ಇದ್ರಲ್ಲಿ ಹಾಕಲ್ಪಟ್ಟಿದೆ 7ನೆಯ ಪಾತ್ರೆ.
ಆಕಾಶದಲ್ಲಿ ಒಯ್ಯಲ್ಪಟ್ಟಿದ್ದು. 7ನೇ ಪಾತ್ರೆ ಆಕಾಶದಲ್ಲಿ ಸುರಿಯುತ್ತೆ. ಅದರ ಬಗ್ಗೆ ಇನ್ನೊಮ್ಮೆ ಸ್ಪಷ್ಟವಾಗಿ ಹೇಳ್ತೀನಿ. ಇದಕ್ಕೋಸ್ಕರ ಒಂದು ಹೊಸ ಕಾರ್ಯಕ್ರಮವನ್ನು ಬೇಗ ಆರಂಭಿಸಲಿದ್ದೇವೆ. ಕರ್ತನು ಮಾತನಾಡಿದ ಪ್ರವಾದನೆಗಳು ಸ್ಪಷ್ಟವಾಗಿ ಗ್ರಹಿಸುವುದಕ್ಕೋಸ್ಕರ ಯಾವುದು ಯಾವಾಗ ನಡೆಯುತ್ತೆ. ಒಬ್ಬನ ಆತುರ ಪಟ್ಟು ಹೇಳಿದ್ರೆ ಹೌದು 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 ಅಂತ ಹೇಳ್ಬಿಡ್ಬಾರ್ದು ನಾವು. ನೋಡಿ, ಆಕಾಶದಲ್ಲಿ ಅದು ಸುರಿಸಲ್ಪಟ್ಟಿತ್ತು. ಆಗ ದೊಡ್ಡ ಧ್ವನಿ ಉಂಟಾಯಿತು. ಲೋಕಾದಿಯಿಂದ ಅಂಥ ಒಂದು ಶಬ್ದ ಉಂಟಾಗಿಲ್ವಂತೆ, ಭಯಂಕರವಾಗಿರುವ ಶಬ್ದ. ಎಷ್ಟು ಸ್ಫೋಟಕ, ಎಷ್ಟು ಅಣುಗುಂಡುಗಳು ನೋಡಿದ್ದೇವೆ. ಅವೆಲ್ಲದಕ್ಕಿಂತ ಲೋಕಾದಿಯಿಂದ ಇಲ್ಲಿಯವರೆಗೂ ಇಲ್ಲದಿರುವಂತಹ ದೊಡ್ಡ ಶಬ್ದ ಉಂಟಾಗುತ್ತಂತೆ. ಅದರ ನಂತರ ಗುಡುಗು, ಮಿಂಚು, ಸಿಡಿಲು, ಭೂಕಂಪ, ಯೆರೂಸಲೇಮ್ 3 ವಿಭಾಗ ಆಗುತ್ತೆ. ಆ ದಿನದಲ್ಲಿ ನಗರಗಳು, ಸುತ್ತಲಿರುವಂತಹ ದೊಡ್ಡ ಪ್ರಬಲವಾಗಿರುವ ನಗರಗಳು ಕೆಳಗೆ ಬೀಳುತ್ತವೆ. ನೀವು ಇವುಗಳನ್ನು ಬಹಳ ಐಲ್ಯಾಂಡ್ಸ್, ದ್ವೀಪಗಳು ಹಾಗೆ ಸಮುದ್ರದ ಒಳಗೆ ಒಟ್ಟಾಗುತ್ತೆ. ಯಾವಾಗ 7ನೇ ಪಾತ್ರೆ ಹಾಕಬೇಕಾದ್ರೆ ಪರ್ವತಗಳು ಕದಲುತ್ತವೆ, ಕಲ್ಲಿನ ಮಳೆ ಬೀಳುತ್ತೆ ಆಕಾಶದಿಂದ. ಪ್ರಕಟಣೆ ಪ್ರಬಂಧ ಗ್ರಂಥ 16ನೇ ಅಧ್ಯಾಯ 17 ಅಲ್ಲಿಂದ 21ರವರೆಗೆ ಸಂಭವ ಹೇಳುತ್ತೆ. ಇದು 7ನೇ ಪಾತ್ರೆ. ಈ 7ನೇ ಪಾತ್ರೆ ಇದಕ್ಕಿಂತ 16ರಲ್ಲಿ 6ನೇ ಪಾತ್ರೆ ಸುರಿಸಲ್ಪಟ್ಟಾಗ ಈ ಕಪ್ಪೆಯ ಆತ್ಮ ಹೋಗಿ ಅರ್ಮಗೆದೋನ್ ಯುದ್ಧಕ್ಕೆ ಅವರನ್ನು ಸಿದ್ಧತೆ ಮಾಡುತ್ತಷ್ಟೇ. ಇನ್ನು ಯುದ್ಧ ಆರಂಭವಾಗಿಲ್ಲ. ಅಷ್ಟರೊಳಗೆ 7ನೇ ಪಾತ್ರೆ ಬಂದಿದೆ. ಅದರ ನಂತರ 17ನೇ ಅಧ್ಯಾಯಕ್ಕೆ ಹೋಗ್ತೀರಾ. ಅಲ್ಲಿ ಒಂದು ಸ್ತ್ರೀಯನ್ನು ನೋಡುತ್ತೀರಾ. ಅವಳಿಗೆ ಸಪೋರ್ಟ್ ಮಾಡುವಂಥ 10 ಅರಸರನ್ನು ನೋಡ್ತೀರಾ. ಆ 10 ಅರಸರು ಅವರು ಒಂದೇ ಕೂಟವಾಗಿ ಒಂದೇ ಮನಸ್ಸುಳ್ಳವರಾಗಿದ್ದಾರೆ. ಇವರೆಲ್ಲರೂ ಕ್ರೈಸ್ತ ವಿರೋಧಿಯೊಂದಿಗೆ ತನ್ನ ರಾಜ್ಯವನ್ನು ಸೇರಿಸಿಕೊಂಡು ಲೋಕದ ಸರ್ಕಾರದಲ್ಲಿ ಅವರು ಕೂಡ ರಾಜರಾಗಿ ಸ್ಥಳ ಹೊಂದುತ್ತಾರೆ. ಇದೆಲ್ಲ ಪ್ರಕಟಣೆಯ ಪ್ರವಾದನೆ ಗ್ರಂಥ 17ನೇ ಅಧ್ಯಾಯ 12ರಿಂದ 13ವರೆಗೆ ಇರುವಂಥ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಹಾಗಾದರೆ ಇಲ್ಲಿ ಇವರೆಲ್ಲರನ್ನ ಕೂಡಿಸಿ 10 ಅರಸರು, ಅಂತ್ಯಕ್ರಿಸ್ತನು, ಈ ಕಪ್ಪೆ ಹೋಗಿ ಯಾಮಾರಿಸುವಂಥ ಉಳಿದ ಅರಸರು, ಮುದ್ರೆಯನ್ನು ಪಡೆದವರು, ಸೈತಾನನ ಹಿಂಬಾಲಿಸಿದವರು, ಇವೆಲ್ಲರನ್ನ ಸೇರಿಸಿ ಅರ್ಮಗೆದೋನಿನಲ್ಲಿ ಯಜ್ಞದ ಕುರಿಯಾದವರನ್ನ ವಿರೋಧಿಸುತ್ತಾರೆ. ಪ್ರಕಟಣೆ ಪ್ರವಾದನೆ ಗ್ರಂಥ 17:14. ಈಗ ಯುದ್ಧ ಯಾರಿಗೆ ಗೊತ್ತಾ? ಸೈತಾನನಿಂದ ನಿಯಂತ್ರಿಸಲ್ಪಡುವ, ಸೈತಾನನನ್ನು ಸ್ವೀಕರಿಸಿಕೊಂಡ ರಾಜ್ಯಗಳು, ಅರಸರಿಗೂ, 10 ಅರಸರು ಇವರಿಗೂ, ಅಂತ್ಯಕ್ರಿಸ್ತನಿಗೂ, ಕ್ರಿಸ್ತನಿಗೂ ಅಲ್ಲಿ ಯುದ್ಧ. ನೀವು ಯಾರಾದರೂ ಲೋಕದಲ್ಲಿ ದೇಶದ ಅಧಿಪತಿಯವರನ್ನ ಹೋಗಿ ಅವರು ಯುದ್ಧ ಮಾಡೋದನ್ನ ಇಟ್ಟು ಅರ್ಮಗೆದೋನ್ ಅಂತ ಹೇಳ್ಬೇಡಿ. ಯುದ್ಧದಲ್ಲಿ ಕ್ರಿಸ್ತನ್ ಇರಬೇಕಲ್ಲಿ. ಹಾಗಾದರೆ ಅಧಿಪತಿ ಏನು ಕ್ರಿಸ್ತನ? ಇಲ್ಲಿ ಇವರೊಂದಿಗೆ ಯುದ್ಧ ಮಾಡಿದ ಕೂಡ ಕ್ರಿಸ್ತನೊಂದಿಗೆ ಯುದ್ಧ ಮಾಡಕ್ಕೆ ಸಮಾನ. ಏನು ಹೇಳಕ್ಕೆ ಬರ್ತಾ ಇದ್ದೀರಾ ನೀವು? ನಾನು ತಪ್ಪಾಗಿ ಅರ್ಥ ಮಾಡ್ಕೊಂಡು ನನಗೆ ಹೇಳ್ಕೊಡ್ರಿ. ಇದನ್ನು ಯಾವುದನ್ನು ಇಟ್ಟು ಅರ್ಮಗೆದೋನ್ ಎಂಬುದಾಗಿ ಹೇಳ್ತಾ ಇದ್ದೀರಾ? ಅರ್ಮಗೆದೋನ್ ಅಂದರೆ ಕ್ರಿಸ್ತನ್ ಇರಬೇಕು. ನೀವು ಯಾರನ್ನ ಕ್ರಿಸ್ತನ್ ಅಂತ ಹೇಳ್ತಾ ಇದ್ದೀರಾ? ಇವಾಗ ಒಂದು ಲೋಕದ ಅಧಿಪತಿ ಒಬ್ಬನು ಬಂದು ಅವರೊಂದಿಗೆ ಬೇರೆ ದೇಶಗಳು ಯುದ್ಧ ಮಾಡುತ್ತಂತೆ. ಇದು ಅರ್ಮಗೆದೋನ್ ಅಂದರೆ ಇವರೇನು ಕ್ರಿಸ್ತನ್? ಆಗಾದರೆ ನೀವೇನು ಹೇಳಕ್ಕೆ ಬರ್ತಾ ಇದ್ದೀರಾ? ಏನು ಮೀಮ್ಸ್ ಆಗ್ತಾ ಇದ್ದೀರಾ? ಯಾವ ಸುದ್ದಿಯನ್ನು ಹರಡಿಸ್ತಾ ಇದ್ದೀರಾ? ಅವರು ಅರ್ಮಗೆದೋನಲ್ಲಿ ನಡೆಯುವಂತಹ ಯುದ್ಧದಲ್ಲಿ ಕ್ರಿಸ್ತನ್ ಇರಬೇಕು. ಕ್ರಿಸ್ತನೊಂದಿಗೆ ಅಲ್ಲಿ ಯುದ್ಧ. ಕ್ರಿಸ್ತನೊಂದಿಗೆ ಈ ಭೂಮಿಯ ಅರಸರು ಕೂಡಿಕೊಂಡು ಯುದ್ಧ ಮಾಡ್ತಾರೆ. ಅರ್ಮಗೆದೋನ್ ಯುದ್ಧ ಆರಂಭವಾಗೋದಕ್ಕಿಂತ ಮುಂಚೆ ಹಂತ ಹಂತವಾಗಿ ಇಷ್ಟೊಂದು ಕಾರ್ಯ ನಡಿಬೇಕು. ಭೂಕಂಪನ ಉಂಟಾಗಬೇಕು, ದೊಡ್ಡ ಶಬ್ದ ಉಂಟಾಗಬೇಕು, ರಕ್ತವಾಗಿ ಮಾರ್ಪಡಬೇಕು, ದೊಡ್ಡ ಗಾಯಗಳಾಗಬೇಕು, ಉಷ್ಣ ಅಧಿಕವಾಗಬೇಕು, ಅಲ್ಲಿ ಬೆಂಕಿ ಉರಿಯಬೇಕು. ಇಷ್ಟೊಂದು ಕಾರ್ಯ ನಡೆದ ನಂತರ ಆ ಸ್ತ್ರೀಯ ವಂಚನೆ ಬರಬೇಕು. ಅದರ ನಂತರ ಅಲ್ವಾ ಈ ಅರ್ಮಗೆದೋನ್ ಯುದ್ಧ ಬರಬೇಕು. ಈಗ ನೀವು ಅದನ್ನು ಹೇಳುತ್ತಾ ಬನ್ನಿ ಅದಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡೋಣ ಅಂತ ಪ್ರಾರ್ಥನೆ ಮಾಡಿದ್ರೆ ನೀವು ವಂಚಿಸುವಂತಹ ಪ್ರಾರ್ಥನೆಯನ್ನು ತಾನೇ ಮಾಡ್ತಾ ಇದ್ದೀರಾ. ಹಾಗಾದರೆ ಯಹೂದ್ಯರಿಗೆ ದೇವರು ಹೇಳಿದ್ದಾರೆ, ನೀವು ಹೋಗಿ ದೇಶವನ್ನು ಪೂರ್ತಿ ನಾಶ ಮಾಡಿ ಅಂತ ಹೇಳಿದ್ದಾರೆ. ಕರ್ತನು ಈ ಕಾಲದಲ್ಲಿ ಆ ರೀತಿ ಹೇಳುವುದಿಲ್ಲ ಯಾರಿಗೂ. ಯಾಕೆಂದರೆ ನೀವು ಹೊಂದಿರುವಂತಹ ಆತ್ಮ ಎಂಥದ್ದೆಂಬುದಾಗಿ ಅರಿತುಕೊಳ್ಳಿ ಅಂತ ಯೇಸು ಹೇಳಿದ್ದಾರೆ. ಅವರು ಅದನ್ನೇ ಹೇಳಿದ್ರು. ಹಳೆ ಒಡಂಬಡಿಕೆಯಲ್ಲಿ ಕೊಲೆ ಮಾಡಿದ್ರಲ್ಲ, ತನ್ನ ಸ್ವೀಕಾರ ಮಾಡದಿರೋರನ್ನ ಕೊಲೆ ಮಾಡಿದ್ರಲ್ಲ. ನೀವು ಅದೇ ಥರ ಬೆಂಕಿ ಇಳಿಸಿ. ನೀವು ಎಂಥ ಆತ್ಮ ಹೊಂದಿದೆ ಅಂತ ಗೊತ್ತಾ ನಿನಗೆ? ನೀವು ಯಾವ ಕಾಲದಲ್ಲಿ ಬಾಳ್ತಾ ಇದ್ದೀರಿ ಅಂತ ಗೊತ್ತಾ ನಿಮಗೆ? ನಿಮ್ಮನ್ನ ರಕ್ಷಣೆ ಮಾಡಿರೋರು ಯಾರು ಅಂತ ಗೊತ್ತಾ ನಿಮಗೆ? ಅವರು ಇವರಿಗೆ ಆಲೋಚನೆ ಕೊಟ್ಟು ಈ ದೇಶವನ್ನೆಲ್ಲ ನಾಶ ಮಾಡು, ಗುಂಡಾಕು ಅಂತ ಹೇಳಿದ್ರಂತೆ. ಇವರಲ್ಲಿ ಕುಳಿತು ಪ್ರಾರ್ಥನೆ ಮಾಡ್ತಾ ಇರ್ತಾರಂತೆ. ಯಾರನ್ನ ನಂಬಕ್ಕೆ ಹೇಳ್ತಾ ಇದ್ದೀರಾ? ಈಗ ನಡೆಯುತ್ತಿರುವುದು ಅರ್ಮಗೆದೋನ್ ಯುದ್ಧವಂತೆ. ಹಾಗಾದರೆ ಯುದ್ಧವನ್ನು ನಡೆಸುತ್ತಿರುವಂತಹ ಅಧಿಪತಿಗಳು ಇವರೇನು ಯಜ್ಞದ ಕುರಿಯಾದವರ? ಏನು ಹೇಳಕ್ಕೆ ಬರ್ತಾ ಇದ್ದೀರಾ? ಯಾಕೆ ಅದು ಗೊತ್ತಿಲ್ಲ ಅಂತ ಹೇಳಿದ್ರೆ ಬೈಬಲ್ ಸರಿಯಾಗಿ ಓದಿಲ್ಲ. ಇವರಿಗೆ ತಿಳಿದಿರುವ ಕ್ರೈಸ್ತತ್ವ ಎನ್ನುವಂಥದ್ದು ಒಂದು ಸಮೃದ್ಧಿ, ಸ್ವಸ್ಥಪಡಿಸುವಂಥದ್ದು. ಅವರಿಗೆ ತಿಳಿದಿರುವುದು ಅಷ್ಟೇ. ದೆವ್ವ ಓಡಿಸುವುದು, ಇದರೊಳಗೆ ಸುತ್ತವನಿಗೆ ಇದೆಲ್ಲ ಅರ್ಥ ಆಗಲ್ಲ. ದೇವರ ಯೋಜನೆ ಏನು, ಅನಂತರ ಏನು ನಡೆಯುತ್ತೆ, ಇದೆಲ್ಲ ಏನು ಗೊತ್ತಾಗಲ್ಲ. ಹಾಗಾದರೆ ತಪ್ಪಾದ ಭಾವನೆ ಬರದ ಹಾಗೆ ನಾವು ತಪ್ಪಿಸಿಕೊಳ್ಳಬೇಕು. ನೀವು ತಪ್ಪಾದ ಭಾವನೆ ತಪ್ಪಾಗಿ ನೆನೆಸುವಂತೆ ಮಾಡ್ತಾರೆ. ಕೆಲವೊಂದು ವದಂತಿಗಳನ್ನು ಹರಡಿಸ್ತಾರೆ. ನೀವು ಇದನ್ನು ನಂಬುವಂತೆ ನಿಮಗೆ ಹೇಳ್ತಾರೆ.
ನೀವು ಅದನ್ನು ನಂಬಬೇಡಿರಿ. ಕ್ರಿಸ್ತನ ಆ ರೀತಿ ಹೇಳುವುದಿಲ್ಲ. ಕ್ರಿಸ್ತನು ನನ್ನ ಕನಸಲ್ಲಿ ಬಂದು ಇವರೆಲ್ಲ ದುಷ್ಟರು ನಿಮ್ಮ ದೇಶದಲ್ಲಿ ಕಾನೂನನ್ನು ಈ ರೀತಿಯಾಗಿ ಹಾಕಿ ಕ್ರೈಸ್ತರಿಗೆ ವಿರುದ್ಧವಾಗಿ ಬರಕ್ಕೆ ಹೇಳಿದ್ರು. ಅದರಿಂದ ಏನು ಮಾಡಿ ಅಂದರೆ ಖಡ್ಗವನ್ನು ತೆಗೆದುಕೊಂಡು ಒಳಗೆ ಹೋಗಿ ಕತ್ತರಿಸಿ ಅಧಿಕಾರಿಗಳಲ್ಲಿ ಇರುವಂಥ ಸ್ಥಳಗಳಲ್ಲಿ ಗುಂಡಾಕರಿ. ಯಾವ ಕಾಲದಲ್ಲೂ ದೇವರ ಈ ರೀತಿ ಮಾತಾಡಿದಾರ? ಶಿಲುಬೆಯ ಯುದ್ಧ ಎಂಬುದಾಗಿ ಯುದ್ಧಗಳು ನಡಿಬೇಕಾದ್ರೆ ಈ ದುಷ್ಟ ಸೇವಕರು ಕ್ರೈಸ್ತರನ್ನ ರೀತಿ ತಪ್ಪಾಗಿ ಉಪಯೋಗಿಸಿದ್ರು. ಕ್ರಿಸ್ತನನ್ನು ಸ್ವೀಕರಿಸಿರುವವರು ದೆವ್ವದ ಮಕ್ಕಳು. ಕರ್ತನು ಅವರನ್ನು ಭೂಮಿಯಲ್ಲಿ ಇಳಿದ ಹಾಗೆ ನಾಶ ಮಾಡಕ್ಕೆ ಹೇಳಿದ್ರು ಎಂಬುದಾಗಿ ಹೇಳಿ ಅವರು ಶಿಲುಬೆಗಳನ್ನು, ಮರದ ಶಿಲುಬೆಗಳನ್ನು ಹಾಕ್ಕೊಂಡು ಅದಕ್ಕೆ ಹೆಸರು ಶಿಲುಬೆಯ ಯುದ್ಧ ಎಂಬುದಾಗಿ, ಕ್ರುಸೇಡರ್ ವಾರ್. ಅವರೇನು ಮಾಡಿದ್ರು? ಕತ್ತಿಯನ್ನು ತೆಗೆದುಕೊಂಡು ಹೋಗಿ ಯಹೂದೆಲ್ಲರನ್ನು ಕೊಲೆ ಮಾಡಿದ್ರು, ಇಸ್ಲಾಮಿಯರನ್ನು ಕೊಲೆ ಮಾಡಿದ್ರು. ಅದು ತಪ್ಪು, ದೇವರ ರೀತಿ ಹೇಳುವುದಿಲ್ಲ. ಇದು ಯಾರು? ಇವರ ಒಂದು ಲಾಭಕ್ಕೋಸ್ಕರವಾಗಿ ಇವರು ಮತ್ತೊಬ್ಬರನ್ನು ಆಳ್ವಿಕೆ ಮಾಡೋಕ್ಕಾಗಲ್ಲ ಎನ್ನುವಂಥ ಆತಂಕದಿಂದ ಕ್ರೈಸ್ತರನ್ನು ಪ್ರೇರೇಪಿಸಿ ಅವರನ್ನು ಯುದ್ಧ ಮಾಡುವಂತೆ ಮಾಡಿ ಕೊಲೆ ಮಾಡುವಂತೆ ಮಾಡಿದ್ರು. ಬೇರೆ ಯಾರ ಬಳಿ ಆದರೂ ದೇವರ ಹತ್ರ ಮಾತಾಡಿದ್ದಾರಾ? ವಾಕ್ಯದಲ್ಲಿ ಇದೆಯಾ? ಅವರನ್ನು ಕೊಲೆ ಮಾಡಿರಿ ಎಂಬುದಾಗಿ ಹೇಳಿದ್ದಾರಾ? ಎಲ್ಲಾದರೂ ಕ್ರೈಸ್ತ ಉಗ್ರವಾದ ಅಂತ ಕೇಳ್ಪಟ್ಟಿದ್ದೀರಾ? ಒಂದು ವೇಳೆ ಆ ರೀತಿ ಕ್ರೈಸ್ತ ಉಗ್ರವಾದ ಅಂತ ಹೇಳಿದ್ರೆ ಅವನು ಕ್ರೈಸ್ತವನಾಗಿರುವುದಕ್ಕೆ ಸಾಧ್ಯ ಇಲ್ಲ. ಖಂಡಿತವಾಗಿ ದೇವರು ನಮಗೆ ಉಗ್ರತೆಯನ್ನು ಹೇಳ್ಕೊಟ್ಟಿಲ್ಲ. ಮನುಷ್ಯ ಕುಮಾರನ್ನು ರಕ್ಷಿಸುವುದಕ್ಕೋಸ್ಕರವಾಗಿ ಬಂದಿದ್ದಾರೆ. ಅವನು ಹಾಗೆ ಹೇಳ್ತಾನೆ. ಮೇಲೆ ಅಂಟಿಸಿರುವಂಥ ಲೇಬಲ್ ಕ್ರಿಸ್ತನು, ಒಳಗಿರುವವನು ಕಳ್ಳ. ಅದನ್ನು ಅರ್ಥ ಮಾಡಿಕೊಳ್ಳಬೇಕು. ಹಾಗಾದರೆ ಇಂಥ ತಪ್ಪಾದ ಅಭಿಪ್ರಾಯಗಳನ್ನು ಹೊಂದದ ಹಾಗೆ ಮೊದಲು ದೇವರ ಸತ್ಯವೇದ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳಿರಿ. ಅದನ್ನೇ ಮಾರ್ಕನ ಸುವಾರ್ತೆ 12:24 ಓದಿದ್ವಿ. ಅನಂತರ ಅವರ ಶಕ್ತಿ ಏನು ಮಾಡುತ್ತೆ ಅಂತ ಅರ್ಥ ಮಾಡ್ಕೊಳ್ಳಿ. ಅವರ ಶಕ್ತಿ ಜನಗಳನ್ನು ಶಕ್ತಿನ ಅರ್ಥ ಮಾಡಿಕೊಳ್ಳೋಣ ಏನು ಅಂತ ಹೇಳ್ಬೇಕಲ್ವಾ? ಅವರ ಶಕ್ತಿ ಇವಾಗ ಒಬ್ಬ ಮನುಷ್ಯನನ್ನು ಪಾಪದಿಂದ ಬಿಡಿಸಿ ರಕ್ಷಿಸುವಂಥದ್ದು, ಹಾಗೆ ಕ್ರಿಯೆ ಮಾಡುತ್ತದೆ. ಅದನ್ನೇ ಯೇಸು ತಮ್ಮ ಶಿಷ್ಯರಿಗೆ ಹೇಳಿದ್ರು, ನನ್ನ ಶಕ್ತಿ ಈ ಕಾಲದಲ್ಲಿ ಏನು ಮಾಡುತ್ತೆ? ಒಬ್ಬನನ್ನು ನಾಶ ಮಾಡುವುದಕ್ಕೆ ಉಪಯೋಗವಾಗುವುದಲ್ಲ, ಒಬ್ಬನ ರಕ್ಷಿಸುವುದಕ್ಕೋಸ್ಕರವಾಗಿ ಉಪಯೋಗ ಮಾಡಲ್ಪಡುತ್ತದೆ. ಹಾಗಾದರೆ ದೇವರ ಶಕ್ತಿ ಕ್ರಿಯೆ ಮಾಡುವುದೆಲ್ಲವನ್ನು ನೋಡಿದ್ರೆ ಒಬ್ಬನನ್ನು ತಿದ್ದುವುದಕ್ಕೂ, ಒಬ್ಬನನ್ನು ಪಾಪದಿಂದ ಬಿಡಿಸುವುದಕ್ಕೂ, ಒಬ್ಬನನ್ನು ರಕ್ಷಿಸುವುದಕ್ಕೂ, ಒಬ್ಬನನ್ನು ಕ್ರಿಸ್ತನಿಗೋಸ್ಕರವಾಗಿ ಸಾಕ್ಷಿಯಾಗಿ ಬದುಕುವಂತೆ ಮಾಡುವುದಕ್ಕೂ ಅದಕ್ಕಾಗಿ ಉಪಯೋಗವಾಗುತ್ತದೆ. ಆ ಶಕ್ತಿ ಹಳೆ ಒಡಂಬಡಿಕೆಯಲ್ಲಿ ಸಂಸೋನನು ಹೇಳಿದಂತಹ ಮಹಿಮೆಯಾಗಿ ಇಳಿದು ಮನುಷ್ಯರನ್ನು ಕೊಲೆ ಮಾಡುವುದಕ್ಕೆ ಈಗ ಉಪಯೋಗಿಸಲ್ಪಡುವುದಿಲ್ಲ. ಆ ಶಕ್ತಿಯನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು. ಆ ಶಕ್ತಿ ಯಾತಕ್ಕಾಗಿ ನಮಗೆ ಕೊಡಲ್ಪಟ್ಟಿದೆ? ಪಾಪದಿಂದ ಜನಗಳನ್ನು ಸೆಳೆಯುವುದಕ್ಕಾಗಿ. ಇದನ್ನು ಅರ್ಥ ಮಾಡ್ಕೋಬೇಕು. ಆತ್ಮದ ಕ್ರಿಯೆಗಳನ್ನು ಅರ್ಥ ಮಾಡಿಕೊಳ್ಳಿರಿ. ಶಿಷ್ಯರು ಅದನ್ನು ಅರಿಯದಿರುವುದರಿಂದ ಕೊಲೆ ಮಾಡಿ ಅಂತ ಹೇಳಿದ್ರು. ಕರ್ತನ ಚಿತ್ತವನ್ನು ಅರ್ಥ ಮಾಡಿಕೊಳ್ಳಿರಿ. ಮತ್ತಾಯನ ಸುವಾರ್ತೆ 25-24 ಓದಿದ್ವಿ. ಅವರ ಮನಸ್ಸನ್ನು ಅರ್ಥ ಮಾಡಿಕೊಳ್ಳಬೇಕು. ದೇವರ ಯೋಜನೆಯನ್ನು ಅರ್ಥ ಮಾಡಿಕೊಳ್ಳಿರಿ. ಸತ್ಯವೇದದಲ್ಲಿ ಆದ್ದರಿಂದನೇ ಆ ಯೋಜನೆಗಳನ್ನು ಪರಿಪೂರ್ಣವಾಗಿ ನಮಗೆ ಬರೆದುಕೊಟ್ಟಿದ್ದಾರೆ. ಕಡೆಯ ಕಾಲದಲ್ಲಿ ಏನು ನಡೆಯುತ್ತೆ, ಕರ್ತನು ಎಲ್ಲಿ ಕ್ರಿಯೆ ಮಾಡುತ್ತಾರೆ, ಯಾವ ಯಾವ ಕಾರ್ಯಗಳು ಬರುತ್ತದೆ ಎಂಬುದಾಗಿ ಅದರಲ್ಲಿರುವಂತಹ ಒಂದು ಹೆಸರನ್ನು ತೆಗೆದುಹಾಕಿ ಅರ್ಮೋಗಿದ್ದೇವನು ಅಂತ ಹೇಳಿ ಅದನ್ನು ನಂಬಿಡ್ಬೇಡಿ ನೀವು. ಅದು ಯಾವಾಗ ನಡೆಯುತ್ತೆ, ಯಾವ ಕಾಲಘಟ್ಟದಲ್ಲಿ ಎಂಬುದಾಗಿ ಕೆಲವೊಂದು ಕಾರ್ಯಗಳು ಆ ರೀತಿಯಾಗಿ ಉಂಟು. ಕೆಲವು ದಿನಗಳ ಹಿಂದೆ ರಕ್ತಚಂದ್ರ ಬರುತ್ತೆ ಅಂತ ಯಾರೋ ಒಬ್ಬರು ನೋಡಿ ಹೇಳಿ ದೇವರು ನನ್ನ ಬಳಿ ಮಾತಾಡಿದ್ರು. ಈ ರಕ್ತ ಅಕ್ಟೋಬರ್ 17 ಬರುತ್ತದೆ, ಲೋಕ ಅಷ್ಟಕ್ಕೆ ಮುಗ್ದೋಗುತ್ತೆ ಅಂತ ಹೇಳಿ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಿದ್ದಾರೆ ಒಬ್ಬ ಸೇವಕರು. ಅದನ್ನು ಜನಗಳು ಬಹಳ ಅಮೆರಿಕದಲ್ಲಿ ಆ ಪುಸ್ತಕವನ್ನು ಕ್ರಯ ಕೊಟ್ಟು ಪಡೆದು ಅಯ್ಯೋ ಹಿಂಗಾದ್ರೂ ತಪ್ಪಿಸ್ಕೋಬೇಕಲ್ಲ ಹಿಂಗೆಲ್ಲ ಮಾಡಿದ್ರು. ರಕ್ತ ಚಂದ್ರನ ಎನ್ನುವಂಥದ್ದು ವರ್ಷಕ್ಕೆ 4 ವರ್ಷಕ್ಕೆ ಒಮ್ಮೆ ಅದು ಭೂಮಿಯಲ್ಲಿ ಬರುವಂತಹ ಕೆಂಪಾಗಿ ಮಾರುವಂತಹ ಚಂದ್ರನು. ತಕ್ಷಣ ಅದನ್ನಿಟ್ಟು ಜನಗಳಿಗೆ ಹೆಸರನ್ನು ಹೇಳಿದ ಕೂಡಲೇ ನಂಬಿಬಿಡುತ್ತಾರೆ. ಒಂದು ಯುದ್ಧವ ಅರ್ಮಗಿದರೆ ಅಂತ ಹೇಳಿದ್ರೆ ನಂಬಿಬಿಡುತ್ತಾರೆ. ಕರ್ತನು ನಮ್ಮನ್ನು ನಾಶ ಮಾಡುವಾಗ ಹೇಳಿದ್ರೆ ನಂಬ್ತಾರೆ. ನೀವು ಆ ರೀತಿಯಾಗಿರಬಾರ್ದು. ಮತ್ತೊಬ್ಬರು ಹೇಗೋ ಹೋಗಲಿ, ಅವನು ಸತ್ಯವೇದವನ್ನು ಓದಿದವನು, ಕ್ರಿಸ್ತನ ಕುರಿತಾಗಿ ಅರಿಯದವನು, ಅವರಂಗೆ. ನೀವು ವಂಚನೆಗೆ ಒಳಗಾಗದ ಹಾಗೆ ಎಚ್ಚರಿಕೆ ಉಳ್ಳವರಾಗಿರಿ. ಇದು ಕರ್ತನ ಸತ್ಯವೇದವನ್ನು ಗಮನಿಸಿ ಓದಿ ನಿಮ್ಮ ಆತ್ಮಗಳನ್ನು ಕಾದುಕೊಳ್ಳುವ ಸಮಯ. ನೀವು ಸತ್ಯವೇದ ವಾಕ್ಯಗಳನ್ನು, ಅವರ ನಡೆಸುವಿಕೆಯನ್ನು, ಅವರ ಶಕ್ತಿಯನ್ನು ಅರಿಯದೇ ಇರುವುದರಿಂದ ತಪ್ಪಾದ ಭಾವನೆ ಬರದ ಹಾಗೆ, ವಂಚನೆಗೆ ಒಳಗಾಗದ ಹಾಗೆ ಎಚ್ಚರಿಕೆ ಉಳ್ಳವರಾಗಿರಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ತಲೆಗಳನ್ನು ತಗ್ಗಿಸಿ ಚಿಕ್ಕ ಪ್ರಾರ್ಥನೆ ಮಾಡೋಣವಾ? ಪ್ರಾರ್ಥಿಸೋಣ. ಪ್ರೀತಿಯು ಕೃಪೆಯು ತುಂಬಿರುವಂತಹ ಪರಲೋಕದ ತಂದೆಯೇ, ವಂಚನೆಗಳು ತುಂಬಲ್ಪಟ್ಟಿರುವಂತಹ ಜಗತ್ತನ್ನು ನಾವು ಬದುಕ್ತಾ ಇದ್ದೀವಪ್ಪ. ನಮ್ಮನ್ನು ವಂಚಿಸುವುದಕ್ಕೆ ಎಷ್ಟೊಂದು ಶಕ್ತಿಗಳು. ದೇವರೇ, ಸೈತಾನನ ನೆರವಾಗಿ ತೋರಿಸದೆ ಕ್ರಿಸ್ತನ ಎನ್ನುವಂತಹ ಹೆಸರನ್ನು ತೋರಿಸಿ ಅದರ ಹಿಂದೆ ಮರೆಯಾಗುವಂತಹ ಸೈತಾನನು ಅದರ ಹಿಂದೆ ತನ್ನ ಕ್ರಿಯೆಗಳನ್ನು ನಡೆಸಿ ಕ್ರೈಸ್ತರನ್ನು ಅದರಲ್ಲಿ ವಂಚಿಸಿ ಕಾರ್ಯ ಮಾಡಿಸುವಾತನು ಅವರು ಮಾಡುವಂತಹ ಪ್ರಯತ್ನಗಳನ್ನು ಅರಿತಿದ್ದೇವೆ.
ದೇವರೇ ಸತ್ಯವೇದ ವಾಕ್ಯವನ್ನು ನೀವು ಮಕ್ಕಳು ಅರ್ಥ ಮಾಡಿಕೊಳ್ಳುವುದಕ್ಕೂ, ಕರ್ತನ ಶಕ್ತಿ ಏನೆಂಬುದನ್ನು, ಕರ್ತನ ಶಕ್ತಿ ಈ ಕಾಲಘಟ್ಟದಲ್ಲಿ ಯಾವ ರೀತಿ ಕ್ರಿಯೆ ಮಾಡುತ್ತದೆ ಎನ್ನುವುದನ್ನು ಅವರು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳುವುದಕ್ಕೆ, ದೇವರ ಹೃದಯದ ಭಾರವನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ, ದೇವರ ಸ್ಪಷ್ಟವಾದ ಯೋಜನೆಯನ್ನು ಅರ್ಥ ಮಾಡಿಕೊಳ್ಳುವುದಕ್ಕೂ ಅವರ ಕಣ್ಗಳನ್ನು ತೆರೆಯ ಮಾಡ್ರಿ. ದೇವರೇ, ನಿಮ್ಮ ಮಕ್ಕಳು ಯಾವ ವಿಧವಾಗಿರುವ ವದಂತಿಗಳನ್ನು ನಂಬಿ ತಮ್ಮ ಅಮೂಲ್ಯವಾಗಿರುವಂತಹ ಆತ್ಮಗಳನ್ನು ಕಳಕೊಳ್ಳದ ಹಾಗೆ, ನಾವು ಅರಿಯದಿರುವುದರಿಂದ ದೇವರ ಯೋಜನೆಗೆ ಸಹಾಯಕರಾಗಿ ನಿಂತುಕೊಳ್ಳದ ಹಾಗೆ, ಅದಕ್ಕೋಸ್ಕರ ಮೊಣಕಾಲೂರಿ ನಾವು ಪ್ರಾರ್ಥನೆ ಮಾಡುವ ಹಾಗೆ, ದೇವರೇ ನಮ್ಮನ್ನು ಕಾದುಕೊಳ್ಳುವ ಹಾಗೆ ನಾವು ಒಪ್ಪಿಸಿಕೊಟ್ಟು ಪ್ರಾರ್ಥಿಸುತ್ತೇವೆ. ಕೇಳಿದ ಪ್ರತಿಯೊಬ್ಬರನ್ನು ನೀವು ಆಶೀರ್ವಾದ ಮಾಡ್ರಿ. ಮುಂದುವರೆದು ಅವರ ಜೀವನವನ್ನ, ಆತ್ಮವನ್ನ ಈ ದುಷ್ಟ ಕಾಲಗಳಲ್ಲಿ ಕಾಪಾಡಿಕೊಳ್ಳರಿ. ಯೇಸುವಿನ ನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಅಂಗೀಕರಿಸಿರಿ ತಂದೆಯೇ, ಆಮೇನ್. ದೇವರು ನಮ್ಮ ಸಂಗಡ ಇದ್ದಾರೆ. ನೀವು ದೇವರೊಂದಿಗೆ ಇದ್ದು ಅವರನ್ನು ಆಳವಾಗಿ ಅರ್ಥ ಮಾಡಿಕೊಂಡರೆ ಯಾವ ಮೋಸವೂ ನಿಮ್ಮನ್ನು ವಂಚಿಸುವುದಿಲ್ಲ. ಮುಂದಿನ ವಾರ ಬೇರೆ ಒಂದು ನೂತನ ಸಂದೇಶದೊಂದಿಗೆ ಭೇಟಿ ಮಾಡ್ತೀನಿ. ಅಲ್ಲಿಯವರೆಗೂ ದೇವರು ತನ್ನ ನಿಮ್ಮನ್ನು ಆಶೀರ್ವಾದ ಮಾಡಿ ಕಾಪಾಡಲಿ. ಆಮೇನ್.